ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಜಯ್ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ವಿಜಯ್ ಸೇತು. ನಾನು ನಿಮಗೆ ಕೊನೆಯ ವಿಡಿಯೋದಲ್ಲಿ ಹೇಳಿದ ಹಾಗೆ PSI 402 GK ಪೇಪರನ್ನು ಡಿಕೋಡ್ ಮಾಡಿಕೊಡ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ತುಂಬ ಜನ ಮೆಸೇಜು ಹಾಕ್ತಾಯಿದ್ರಿ, ಕಮೆಂಟ್ ಮಾಡಿದ್ರಿ. ಓಕೆ, ಅದರಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ. ಓಕೆ, ಈ ಒಂದು ವಿಡಿಯೋನ ಉದ್ದೇಶ ಏನಂತಂದರೆ, ಪ್ರಶ್ನೆಗಳು ಎಲ್ಲಿಂದ ಬರ್ತಾ ಇದೆ, ಪ್ರಶ್ನೆಗಳು ಮುಂದೆ ಹೇಗೆ ಬರಬಹುದು, ಓಕೆ, ನೆಕ್ಸ್ಟು ಪ್ರಶ್ನೆಗಳು ಈಗ ಬಂದಿರುವಂಥ ಪ್ರಶ್ನೆಗಳಿಂದ ಮುಂದೆ ಯಾವ ಥರ ಪ್ರಶ್ನೆಗಳು ಬರಬಹುದು ಅನ್ನೋದು ಈ ಒಂದು ಡಿಕೋಡ್ನ ಉದ್ದೇಶ. ಇಲ್ಲಿ ನಾನು ಕೀ ಆನ್ಸರನ್ನು ಹೇಳಲ್ಲ ಡೀಟೇಲ್ ಆಗಿ. ಓಕೆ, ಇದು ನೆನ್ಪಿಟ್ಕೊಂಬಿಡಿ. ಡಿಕೋಡ್ ಅಂತಂದರೆ ಆಲ್ರೆಡಿ ನಿಮಗೆ ಕೀ ಆನ್ಸರ್ ಗೊತ್ತಿದೆ, 1 ವರ್ಷ ಆಗ್ತಾ ಬಂತೀವಿ ಪೇಪರ್ ಆಗಿ ಅಲ್ವಾ. ಸೊ ಕೀ ಆನ್ಸರ್ ಹೇಳೋ ಅವಶ್ಯಕತೆ ಇಲ್ಲ. ಪ್ರಶ್ನೆಗಳು ಹೇಗೆ ಬರುತ್ತೆ, ಆಮೇಲೆ ಎಲ್ಲಿಂದ ಬರುತ್ತೆ, ನೀವೇನು ಓದಬೇಕು, ಯಾವ ಟಾಪಿಕನ್ನು ಫೋಕಸ್ ಮಾಡಬೇಕು ಅನ್ನೋದೇ ಏನು ಈ ಒಂದು ವಿಡಿಯೋದ ಉದ್ದೇಶ ಆಗಿದೆ. ಸೊ ಹಾಗಾಗಿ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಓಕೆ, ಅದಕ್ಕೆ ಏನು ಹೇಳ್ತಾ ಇದ್ದೀನಿ, PYQ ತಾಕತ್ತು ಏನು ಪ್ರಾಕ್ಟೀಸ್ ಮಾಡಿರೋರಿಗೆ ಗೊತ್ತು. ಸೊ ಅದಕ್ಕೆ ಏನು PYQನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಆಮೇಲೆ ಯಾವ ಟಾಪಿಕನ್ನು ಬಿಡಬೇಕು, ಯಾವ ಥರ ಪ್ರಶ್ನೆಗಳು ಬಂದರೆ ನೀವು ಬಿಡಬೇಕು. ಯಾಕಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ, 100ಕ್ಕೆ 100 ಹಾಕೋಕ್ಕೆ ನಾನಿಲ್ಲ. ಓಕೆ, ಸೊ ನಾವೇನು ಪಾಸ್ ಹಾಕೋಕ್ಕೆ ಎಷ್ಟು ಪ್ರಶ್ನೆಗಳನ್ನು ಹಾಕಬೇಕು, ಆಮೇಲೆ ಯಾವ ಪ್ರಶ್ನೆಗಳನ್ನು ಬಿಡಬೇಕು ಅನ್ನೋದನ್ನು ಕೂಡ ನಾವು ನೋಡೋಣ, ಆಯಿತಾ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್, 2024 ICC ಮೆನ್ T20 ವರ್ಲ್ಡ್ ಕಪ್. ಇದು PSI 402ನಲ್ಲಿ ಬಂದಿರುತ್ತೋ ಪ್ರಶ್ನೆ. ಓಕೆ, ಸೊ ಇದೇ ಪ್ರಶ್ನೆ ಬೇರೆ ಥರ ಬಂದಿತ್ತು. ಓಕೆ, ಮುಂದಿನ ಒಂದು 2-3 ಪ್ರಶ್ನೆ ತೋರಿಸ್ತೀನಿ, ಎಕ್ಸಾಕ್ಟಾಗಿ ಬಂದಿದೆ. ಈ ಒಂದು ಪ್ರಶ್ನೆನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಸಿಂಪಲ್ ಪ್ರಶ್ನೆ. ಯಾಕೆ ಈ ಪ್ರಶ್ನೆನೇ ಫಸ್ಟ್ ತೊಗೊಂಡಿದ್ದೀನಿ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ 9th ಮೆನ್ ICC T20 ವರ್ಲ್ಡ್ ಕಪ್ 2024 ಹೋಸ್ಟೆಡ್ ಬೈ ವಿಚ್ ಕಂಟ್ರಿ. ನೋಡಿ, ಕ್ರಿಕೆಟನ್ನು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀವಿ. ಸೊ ಫ್ಯೂ ಪೀಪಲ್ ಎಕ್ಸೆಪ್ಷನ್ಸ್ ಇರ್ತಾರೆ. ಸೊ ಯಾರಪ್ಪ ರೀಸೆಂಟಾಗಿ ಇಂಡಿಯಾ ಗೆತ್ತಲ್ವಾ T20 ವರ್ಲ್ಡ್ ಕಪ್ಪು? ಯಾರು ಹೋಸ್ಟ್ ಮಾಡಿದರು T20 ವರ್ಲ್ಡ್ ಕಪ್ಪನ್ನು? ಯಾರು ಹೋಸ್ಟ್ ಮಾಡಿದ್ರು ಹೇಳಿ? ವೆಸ್ಟ್ ಇಂಡೀಸ್ ಮತ್ತು USA ಅಲ್ವಾ. ನೈಟ್ ಇರ್ತಿತ್ತು ತಾನೇ ಎಲ್ಲ ಮ್ಯಾಚಸ್ಸು. ಸೊ ಅಲ್ಲಿ ಹಗಲ, ಬಟ್ ನಮಗೆ ನೈಟು ಆಗ್ತಾಯಿತ್ತು ಮ್ಯಾಚಸ್ಸು ಅಲ್ವಾ. ಸೊ ನೋಡಿ, T20 ವರ್ಲ್ಡ್ ಕಪ್ 2024 ನೋಡಿ ಇದೇ ಒಂದು ಪ್ರಶ್ನೆ SSCನಲ್ಲಿ ಬಂದಿದೆ. ಇದನ್ನು ಯಾವ ಥರ ಇದು ಮಾಡಬೇಕು ಅಂತಂದರೆ, 2024 ICC ಮೆನ್ T20 ವರ್ಲ್ಡ್ ಕಪ್ ಏನು 9th ಎಡಿಷನ್ ಇಲ್ಲಿ ಕೊಟ್ಬಿಟ್ಟು ನಾನು ಬಿಡಿಸ್ತಾ ಇರ್ತೀನಿ. PYQ ಯಾಕೆ ಬಿಡಿಸ್ಬೇಕು ಅಂದರೆ, ಬೇರೆ ಬೇರೆ ಎಕ್ಸಾಮ್ಸು SSC, CDS, NDA, UPSC, UPPSC, MPSC ಈ ಥರ, ಆಮೇಲೆ ನಮ್ಮದೇ ಆದಂಥ KPSC ಆಗಿರ್ಬೋದು, KA ಕಂಡಕ್ಟ್ ಮಾಡೋ ಅದರ್ ಎಕ್ಸಾಮ್ಸು ಎಲ್ಲನೂ ಯಾಕೆ ಬಿಡಿಸ್ಬೇಕು ಅಂತಂದರೆ, ಆ ಒಂದು ಪ್ರಶ್ನೆಯಿಂದ ನೀವು ಉತ್ತರವನ್ನು ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಹೇಳ್ತಾ ಇದ್ದೀನಿ. ಸೊ 9th ಅಂತ ಇಲ್ಲಿ ಕೊಟ್ಬಿಟ್ಟೆ ನಾವು ಪ್ರಶ್ನೆಯಲ್ಲಿ ನೋಡಿ, ಇಲ್ಲೊಂದು ಸ್ಟೇಟ್ಮೆಂಟ್ ಆಗಿದೆ ಅದೇ. ಓಕೆ, ಇಂಡಿಯಾ ಹೋಸ್ಟೆಡ್ ಕಂಟ್ರಿ. ನನಗೆ ಆನ್ಸರ್ ಗೊತ್ತು, ವೆಸ್ಟ್ ಇಂಡೀಸ್ ಮತ್ತು USA. ಸೊ ಇಂಡಿಯಾ ಅಲ್ಲ. ಸೊ B ತೆಗೆದುಬಿಡಿ. B ತೆಗೆದುಬಿಟ್ರೆ ನೀವು, ಸೊ ಏನು ಆನ್ಸರ್ ಬಂತಲ್ಲ, A and D ಅಲ್ವಾ. ಸೊ ಅಲ್ವಾ, ಇಂಡಿಯಾ ಕ್ಲೀನ್ ಶೀಟ್ ಸೆಕೆಂಡ್ T20 ವರ್ಲ್ಡ್ ಕಪ್ ಡಿಫೀಟಿಂಗ್ ಯಾರನ್ನ ಡಿಫೀಟ್ ಮಾಡಿದ್ದೀವಿ ನಾವು ಫೈನಲಲ್ಲಿ? ಸೌತ್ ಆಫ್ರಿಕಾ ಅಲ್ವಾ. ಸೊ ನೋಡಿ, ಸಿಂಪಲ್. B ತೆಗೆದ್ರು ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡ್ತು. ದಿಸ್ ಇಸ್ ವಾಟ್ ಎಲಿಮಿನೇಷನ್ ಟೆಕ್ನಿಕ್ ಅಂತ ಹೇಳ್ತಾ ಇದ್ದೀನಿ. ಒಂದು ಫ್ಯಾಕ್ಟ್ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಿದ್ದರೆ ನೀವು ಆನ್ಸರ್ನ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಥರ 3-4 ಕ್ವಶನ್ ಇದ್ದೇ ಇರುತ್ತೆ, ಈಸಿಯಾಗಿ ಹಾಕ್ಬೋದು. ಒಂದು ಸ್ಟೇಟ್ಮೆಂಟ್ ಗೊತ್ತಿದ್ರೆ ನೀವು ತೆಗೆದುಬಿಡ್ಬೋದು. ಓಕೆ, ಅದಕ್ಕೆ ಹೇಳ್ತೀನಿ, 1 ಲೈನರ್ಗಿಂತ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬಿಡಿಸೋದು ಈಸಿ. ಇದನ್ನು ಯಾರು ಕಲಿತಾರೋ ಅವ್ರಿಗೆ ಸಕ್ಸಸ್ ಜಾಸ್ತಿ. ಓಕೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಮುಂದಿನ ದಿನಗಳಲ್ಲಿ ಈ ಥರನ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ನ ಬಿಡಿಸೋ ಟೆಕ್ನಿಕ್ ಕೂಡ ಹೇಳ್ಕೊಡ್ತೀನಿ, ಆಯಿತಾ. ಸೊ ಮುಂದಿನ ಪ್ರಶ್ನೆ, ನಾನು ಸ್ಕೋರ್ ಬೂಸ್ಟರ್ ಸೀರೀಸಲ್ಲಿ ಹೇಳಿದ್ದೆ. ಏನು ಹೇಳಿದ್ದೆ? ಬುದ್ಧಿಸ್ಟ್ ಕೌನ್ಸಿಲು ಇಂಪಾರ್ಟೆಂಟು. ಓಕೆ, ಸೊ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತಂದರೆ, ಬುದ್ಧಿಸ್ಟ್ ಕೌನ್ಸಿಲ್ ಕೇಳ್ತಾನೆ. ನಾನು ಈ ಕ್ವಶನ್ನ ತೊಗೊಂಡಿದ್ದೆ, ಈ ಒಂದು ಪ್ರಶ್ನೆ ನಾನು ಸ್ಕೋರ್ ಬೂಸ್ಟಲ್ಲಿ ತೊಗೊಂಡಿದ್ದೆ. ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ಯಾರು? ಹರಿಯಂಕ. ಸೆಕೆಂಡ್ ಯಾರು? ಶಿಶುನಾಗ. ಥರ್ಡ್ ಮೌರ್ಯ ಕರೆಕ್ಟ್ ಇದೆ. 4th ಕುಶಾನ, ಇದು ಕರೆಕ್ಟ್ ಇದೆ. C and D ಇದರ ಆನ್ಸರು. ಸೊ ಬಟ್ ಏನಪ್ಪ ಅಂತಂದರೆ, ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ಏನು ಕೇಳಿದ್ದಾನೆ, ಯಾವ ರಾಜವಂಶ, ಯಾವ ಒಂದು ಡೈನೆಸ್ಟಿ ಇದನ್ನು ಮಾಡಿದ್ದಾರೆ ಅಂತ ಕೇಳಿದ್ದಾನೆ. ಓಕೆ, ಸೊ ಇಲ್ಲೇನು ಬಂದಿದೆ, ಇದು ನೋಡಿ 2022. ಓಕೆನಾ, ಇದನ್ನು ಇದು ಛತ್ತೀಸ್ಗಢ PSC ಎಕ್ಸಾಮಲ್ಲಿ ಬಂದಿದೆ. ಸೊ ಅದೇನು ಹೇಳ್ತೀನಿ, ನಾನೇನು ಹೇಳಿದ್ದೆ ನಿಮಗೆ, ಬುದ್ಧಿಸ್ಟ್ ಕೌನ್ಸಿಲ್ಲು ಏನು HYT ಗೋಲ್ಡನ್ ಟಾಪಿಕ್ ಅಂತ ಹೇಳಿದ್ದೆ. ಏನು ಮಾಡಬೇಕು, ಬುದ್ಧಿಸ್ಟ್ ಕೌನ್ಸಿಲ್ಲು ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ಎಲ್ಲಿ ಆಯಿತು, ಆಯಿತಾ. ಆಮೇಲೆ ಯಾವ ರಾಜವಂಶ ಅದನ್ನು ಏನು ಮಾಡಿದ್ರು, ಪ್ರೋತ್ಸಾಹಿಸಿದರು, ಯಾವ ರಾಜವಂಶ ಅದನ್ನು ನಡೆಸ್ಕೊಡ್ತು. 3ನೇದು ಅದು ಪ್ರೆಸಿಡೆಂಟ್ ಯಾರಾಗಿದ್ದರು, ಅಧ್ಯಕ್ಷರು ಯಾರಾಗಿದ್ದರು. 4ನೇದು ಏನು ಅಲ್ಲೇನಾದರೂ ತೀರ್ಮಾನಗಳನ್ನು ತೊಗೊಂಡ್ರ. ಈ ಥರ ಒಂದು ಪಟ್ಟಿ ಮಾಡ್ಕೊಂಡ್ಬಿಟ್ರೆ ಯಾವುದೇ ಎಕ್ಸಾಮ್ ಬರಲಿ ನೀವು ಹಾಕೋಕ್ಕೆ ಈಸಿ. ಓಕೆನಾ. ಸೊ ಇದೇ ಥರ ಮಾಡಬೇಕು. ಸೊ ನಾನು ಏನು ಹೇಳ್ತೀನಿ, ಏನು ಬರುತ್ತೋ
ಅದನ್ನು ಹೇಳ್ತೀನಿ ಹೊರತು ನಾನು ಏನು ಹೇಳ್ತೀನೋ ಅದನ್ನು ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಏನು ಬರುತ್ತೋ ಅದನ್ನು ನಾವು ಒಂದು ಗೆಸ್ ಮೇಲೆ ಹೇಳ್ತಾ ಇದ್ದೀವಿ. ಓಕೆ, ಯಾಕೆಂದರೆ PIQ ಒಂದು ಆಧಾರದ ಮೇಲೆ ನಾವು ಹೇಳ್ತಾ ಇದ್ದೀವಿ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ, ಕೊಪನ್ ಕ್ಲಾಸಿಫಿಕೇಷನ್ ಸಿಂಬಾಲ್ ಅಂತ ಕೇಳ್ತಾ ಇದೆ. ನನ್ನದು ಕ್ಲೈಮೇಟಲ್ಲಿ ಬರುತ್ತೆ ಅಲ್ವಾ, ಕ್ಲೈಮೇಟಲ್ಲಿ ಟೈಪ್ಸ್ ಆಫ್ ಕ್ಲೈಮೇಟ್ ಬರುತ್ತಲ್ಲ ಅದರಲ್ಲಿ ಬರುತ್ತೆ. ಸೊ AS, AMW, BSW ಇದೆಲ್ಲ ಇದೆ. ಓಕೆ, ಸೊ ನೋಡಿ ಇಷ್ಟು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ. ಒಂದು ನೋಡಿ KPSC ಗ್ರೂಪ್ B ಆಯಿತಾ, CAPF, KPSC ಗ್ರೂಪ್ B ಇನ್ನೊಂದು ಪ್ರಶ್ನೆ ಆಯಿತಾ. ಸೊ ಆಮೇಲೆ 2023 ಇದು 2 ಆಗಿರ್ತವೆ, ಬೇರೆ ಬೇರೆ ಎಕ್ಸಾಮ್ಸ್ತದು ಅಷ್ಟೇ. ಸೊ ಇಲ್ಲಿ ನೋಡಿ, ಇಲ್ಲೊಂದು UPSC 2020 ಇದು 4 ಸಲ ಬಂದಿದೆ. ಏನು ಬಂದಿದೆ, ನನಗೆ ಥೀಮ್ ಏನಿಲ್ಲ ಇಂಪಾರ್ಟೆಂಟ್ ಅಂತಂದರೆ, ನೀವೇನು ಫೋಕಸ್ ಮಾಡಬೇಕು ಅಂತಂದರೆ ಕೊಪೆನ್ ಕ್ಲಾಸಿಫಿಕೇಷನ್. ಕೊಪೆನದ್ದು ಏನು ಕ್ಲೈಮೇಟ್ ಕ್ಲಾಸಿಫಿಕೇಷನ್ ಅಲ್ಲ, ಇದು ಇಂಪಾರ್ಟೆಂಟು, ಇದು HYT, ಇದು ಗೋಲ್ಡನ್ ಟಾಪಿಕ್ಕು, ಎಲ್ಲ ಪರೀಕ್ಷೆಗಳಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇದೆ. ಹೀಗಾಗಿ ಈ ಟಾಪಿಕ್ಕನ್ನು ನೀವು ಮಾಡಲೇಬೇಕು. ನೋಡಿ 3-4 ಸಲ ಬಂದಿದೆ, ರೀಸೆಂಟಾಗೇ ಬಂದಿದೆ. ಹೀಗಾಗಿ ಕರ್ನಾಟಕ ಎಕ್ಸಾಮ್ಸಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಇದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಏನು ಮಾಡಬೇಕು ಹೇಳಿ ನೀವು, ಇದು ನಾನು ಹೇಳ್ತಾ ಇದ್ದೀನಿ ಆಯಿತಾ. ಈಗ ಇಲ್ಲಿ ಇಂಡಿಯಾದ ಬಗ್ಗೆ ಕೇಳಿದ್ದಾನೆ, ಇದೇ ಕೊಪೆನ್ ಕ್ಲಾಸಿಫಿಕೇಷನ್ನ ಕರ್ನಾಟಕಕ್ಕೆ ಅಪ್ಲೈ ಮಾಡಿ ಯಾವ್ಯಾವ ಸಿಂಬಾಲ್ ಯಾವ್ಯಾವ ಟೈಪ್ ಕ್ಲೈಮೇಟಿಗೆ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಕೊಪೆನ್ ಸಿಂಬಾಲು ಯಾವ ಕ್ಲೈಮೇಟಿಗೆ ಅಂತ ನೋಡ್ಕೊಳ್ಳಿ. ಸರಿ, ಇದು ಎಲ್ಲಿದೆ, ಇದು ಜೋಗ್ರಫಿ ಬುಕ್ಕಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಸೊ ಜೋಗ್ರಫಿ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ, ಕರ್ನಾಟಕ ಜೋಗ್ರಫಿ. ಯಾವುದಾದ್ರೂ ಟೆಕ್ಸ್ಟ್ ಬುಕ್ ತೊಗೊಳ್ಳಿ. ನಾನು ಇದೇ ಅದೇ ಅಂತ ಹೇಳಿದ್ರೆ ಮತ್ತೆ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ಸ್ಟ್ಯಾಂಡರ್ಡ್ ಆಥರ್ ಬುಕ್ ಅಂತ ಏನಿದ್ದಾವೆ, ಯಾವುದಾದ್ರೂ ಬುಕ್ಕಲ್ಲಿ ಹೋದರೂ ನಿಮಗೆ ಇದು ಸಿಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ. ಈ ಪ್ರಶ್ನೆ ಏನಿದೆ, NDA ನಾನು ಹೇಳಿದ್ನಲ್ವಾ, CDS, NDA, CAPF ಇವು ಕೂಡ ಇಂಪಾರ್ಟೆಂಟು ಆಯಿತಾ. ಇತ್ತೀಚೆಗೆ ದಿನಗಳಲ್ಲಿ ಇಲ್ಲಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ನೋಡೋಣ, ರೈನ್ ರಿವರು, ರೋನ್ ರಿವರು, ಓಲ್ಗಾ, ಒನೆಗಾ. ಓಕೆ, ಯಾವ ಸಿ ಹೋಗಿ ಕೂಡುತ್ತೆ ಅಂತ ಕೇಳ್ತಾ ಇದ್ದಾನೆ. ಎಲ್ಲಿ ಹೋಗಿ ಸೇರುತ್ತೆ ಈ ನದಿಗಳು, ಯಾವ ಒಂದು ಸಮುದ್ರಕ್ಕೆ ಹೋಗಿ ಸೇರುತ್ತೆ, ನಾರ್ತು, ಬ್ಲ್ಯಾಕ್ ಸಿ, ಕ್ಯಾಸ್ಪಿಯನ್ ಸಿ, ವೈಟ್ ಸಿ. ನೋಡಿ ಯಥಾವತ್ತಾಗಿ ಸೇಮ್ ಕಾಪಿ ಆ್ಯಂಡ್ ಪೇಸ್ಟ್. ಇಲ್ಲಿಂದ ಇಲ್ಲಿ ಬಂದಿದೆ. ಓಕೆ, ಇಲ್ಲಿಂದ ಇಲ್ಲಿ ಬಂದಿದೆ. 2016 ಕೇಳಿದಾನೆ ಕ್ವಶನು. ಸೀದಾ ನಮ್ಮದು PSI 402 2024 ಪೇಪರಲ್ಲಿ ಬಂದಿದೆ. ಓಕೆನಾ, ನಾನೇನು ಇದು ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಬಂದಿದೆ. ಓಕೆ, ಅದೇ ಹೇಳ್ತೇನೆ, ಈ ಥರ ಡೈರೆಕ್ಟು ಕಮ್ಮಿ ಇರುತ್ತೆ. ಸರ್ ನನಗೆಲ್ಲನೂ ಡೈರೆಕ್ಟಾಗೆ ಬರಬೇಕು ಅಂದರೆ ಇಟ್ಸ್ ಇಂಪಾಸಿಬಲ್. ಓಕೆ, ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ, ಒಂದು 5-6 ಪ್ರಶ್ನೆಗಳು ಬರುತ್ತೆ ಅಂತ ತಿಳ್ಕೊಳ್ಳಿ. ಆ 5-6 ಪ್ರಶ್ನೆಗಳನ್ನು ನೀವು ತಪ್ಪು ಮಾಡಲೇಬಾರ್ದು ಆಯಿತಾ, ಅದನ್ನು ಕರೆಕ್ಟ್ ಮಾಡಲೇಬೇಕು. ಓಕೆ, ಸೊ ಎಲಿಮಿನೇಷನ್ ಟೆಕ್ನಿಕ್ಕು ಈ ಥರ 5-6 ಪ್ರಶ್ನೆಗಳು ಓವರಾಲು ನಿಮಗೆ PYQ ಇಂದ ನಾನು ಬರೆದಿಟ್ಕೊಳ್ಳಿ. ಒಂದು 25-30 ಪ್ರಶ್ನೆಗಳನ್ನು ಹಾಕೋಕ್ಕೆ ನಿಮಗೆ ಸಹಾಯ ಆಗುತ್ತೆ. ಓಕೆ, 20-30. ಇನ್ನೊಂದು 30 ಪ್ರಶ್ನೆ ಏನಿದೆ ಅದನ್ನು ನಿಮ್ಮ ನಾಲೆಜಿಂದನೇ ಹಾಕಬೇಕು ಆಯಿತಾ. ಸರ್ ನಾನು ಎಲ್ಲನೂ PYQ ಎಲ್ಲನೂ ಎಲಿಮಿನೇಷನ್ ಟೆಕ್ನಿಕ್ಕು ಮಾಡ್ತೀನಿ ಅಂದರೆ ಹೇಗೆ ಸಾಧ್ಯ? ಈಸಿ ಆಗಿಬಿಡುತ್ತಲ್ಲ ಅವಾಗ. ಓಕೆ, ಎಲ್ಲನೂ PYQ ಮಾಡಿ ಎಲ್ಲ PYQನೇ ಬಂದುಬಿಡುತ್ತಲ್ವ? ನೋ, ದಟ್ ಇಸ್ ನಾಟ್ ಪಾಸಿಬಲ್. ಏನಂದರೆ 50-50 ಇದು. 50% ನಿಮ್ಮ ನಾಲೆಜು, 50% ಈ ಒಂದು ಏನು PYQ ಬೇಸ್ಡ್ ಸ್ಟಡಿ ಮಾಡ್ತಾ ಇದ್ದೀವಲ್ಲ ಅದು. ಅದೇನು ಆ ನಾಲೆಜ್ ಹೆಂಗೆ ಸಿಗುತ್ತೆ, ಯಾವ ಕ್ವಶನ್ ಬರುತ್ತೆ, ಯಾವ ಟಾಪಿಕ್ ಇಂಪಾರ್ಟೆಂಟು ಅದೇ ನೋಡಿದೆ. ಈಗ ರಿವರ್ ಇದೆ ಅಲ್ವಾ, ಇದೇ ಥರ ಬೇರೆ ಬೇರೆ ರಿವರ್ ನೋಡ್ಕೊಳ್ಳಿ. ಬೇರೆ ಬೇರೆ ರಿವರು ಆ ಒಂದು ಕಾಂಟಿನೆಂಟ್, ನಾನು ಹೇಳಿದ್ದೆ ತಾನೆ ಮ್ಯಾಪಿಂಗು, ಯಾವ ಒಂದು ಪ್ರತಿಯೊಂದು ಕಾಂಟಿನೆಂಟ್ದು ಮ್ಯಾಪಿಂಗ್ ಮಾಡ್ಕೋಬೇಕು ನೀವು ಆಯಿತಾ. ಕಾಂಟಿನೆಂಟ್ ಮ್ಯಾಪಿಂಗ್ ಮಾಡಿಕೊಂಡು, ಪ್ರತಿಯೊಂದು ಖಂಡದ ಮ್ಯಾಪಿಂಗ್ ಮಾಡಿಕೊಂಡು, ಅಲ್ಲಿ ಪ್ರಮುಖ ನದಿಗಳು ಆಯಿತಾ, ಆ ಪ್ರಮುಖ ನದಿಗಳು ಎಲ್ಲಿ ಹೋಗಿ ಸೇರ್ತವೆ ಅನ್ನೋದನ್ನು ನೀನು ನೋಡಬೇಕು. ಈಗ ಇದನ್ನು ಕೇಳಿದ್ದಾನೆ, ಮುಂದೆ ಇನ್ನೊಂದು ಕೇಳ್ಬೋದು. ಅದೇ ಹೇಳ್ತೇನೆ, ನಾಲೆಜ್ ಹೆಂಗೆ ತೊಗೋಬೇಕು, ಇದ್ರ ಮುಖಾಂತರ PYQ ಮುಖಾಂತರ ನಾಲೆಜ್ ತೊಗೊಳ್ಳೋದು ಆಯಿತಾ. ಅದನ್ನೇನು ಮಾಡಬೇಕು, ರಿವೈಸ್ ಮಾಡ್ಕೋಬೇಕು ನೀವು ಆಯಿತಾ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ನಿಮಗೆ ಪರಿಪೂರ್ಣ ಆಗುತ್ತೆ, ನಿಮ್ಮ ಒಂದು ಪ್ರಿಪ್ರೇಷನ್ ಪರಿಪೂರ್ಣ ಆಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ ಆಯಿತಾ. ಮುಂದಿನ ಪ್ರಶ್ನೆ ಇದು ನೋಡಿ, UPPSL ಬಂದಿದೆ. ಇದು PSI 402ನಲ್ಲಿ ಬಂದಿದೆ. ಏನಿದೆ, ಸೆಂಟ್ರಲ್ ಫಾರ್ ಆರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಸೈನ್ಸ್ ಟೆಕ್ನಾಲಜಿ, ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ, ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ಎನ್ವೈರ್ಮೆಂಟ್. ಓಕೆ, ನೋಡಿ ಇಲ್ಲೇನಿದೆ ಸೇಮು ಏನಪ್ಪ, ಸೆಂಟರ್ ಫಾರ್ ಆರಿಡ್, ಇನ್ಸ್ಟಿಟ್ಯೂಟ್ ಫಾರ್ ವುಡ್ಡು, ಸೆಂಟರ್ ಫಾರ್ ಪ್ರೊಡಕ್ಟಿವಿಟಿ, ಸೆಂಟರ್ ಫಾರ್ ಸೋಷಿಯಲ್ ಎನ್ವೈರ್ಮೆಂಟು ಆಯಿತಾ. ಬೆಂಗಳೂರು, ಅಲಹಾಬಾದು, ಜೋಧ್ಪುರ, ರಾಂಚಿ ಏನೂ ಇಲ್ಲ, ಯಥಾವತ್ ಕಾಪಿ ಆ್ಯಂಡ್ ಪೇಸ್ಟು. UPPSC ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು UPPSC ಮತ್ತು MPSCನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ.
ಸೊ ಯಾಕಂದ್ರೆ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಒಂದಿಷ್ಟು ಬರುತ್ತೆ. ಸೊ ನೋಡಿ ಡೈರೆಕ್ಟಾಗಿ ಬಂದಿದೆ ಈ ಥರ ಎಷ್ಟೊಂದು ಇನ್ಸ್ಟಿಟ್ಯೂಟ್ ಇದೆ, ತುಂಬ ಇನ್ಸ್ಟಿಟ್ಯೂಟ್ಗಳು ಎಷ್ಟಂತ ನೆನ್ಪಿಡ್ತೀರಾ ನೀವು. ಅದಕ್ಕೆ ಈಗ GK ಬುಕ್ ಅಂತ ಇರುತ್ತೆ, ಒಂದು ಸ್ಟ್ಯಾಂಡರ್ಡ್ GK ಬುಕ್ಕು. ಈ PC ಮತ್ತು PSI ಓದೋರಿಗೆ ಅದು ಗೊತ್ತಿರುತ್ತೆ ಯಾವ ಬುಕ್ಕು ಅಂತ. ಓಕೆ, ಎಷ್ಟೊಂದು ಇದ್ದಾವೆ. ಓಕೆ, ನೂತನ್ GK ಇದೆ, ಓಕೆ, ಚಾಣಕ್ಯ ಕಣಜ ಇದೆ, ಪರಮ್ ಇದೆ, ಓಕೆ, ಎಷ್ಟೊಂದಿದೆ. ನಾನು ಇದೇ ಇದೆ ಅಂತ ಹೇಳಲ್ಲ. ಯಾವುದಾದ್ರೂ ಒಂದು GK ಬುಕ್ಕಲ್ಲಿ ಒಂದಿಷ್ಟು ಇನ್ಸ್ಟಿಟ್ಯೂಟ್ಗಳ ಲಿಸ್ಟ್ ಇರುತ್ತೆ. ಆ ಲಿಸ್ಟ್ನಲ್ಲಿ ನಿಮಗೆ ಅದು ಎಲ್ಲಿದೆ ಅನ್ನೋದು ಕೂಡ ಲಿಸ್ಟ್ಗಳನ್ನ ಕೊಟ್ಟಿರ್ತಾರೆ ಅವರು, ಅದು ನೋಡ್ಕೊಳ್ಳಿ ಆಯಿತಾ. ಸೊ ಅದು ಬಿಟ್ಟು ಏನಾಗುತ್ತೆ, ಈ ಥರ PYQನೂ ಬಿಡಿಸಿದಾಗ ಒಂದಿಷ್ಟು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ, ಇದನ್ನು ಬಿಟ್ಟರೆ ಇದಕ್ಕೇನು ಬ್ರಹ್ಮವಿದ್ಯೆ ಅನ್ನೋದೇನಿಲ್ಲ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಇದು UPSC 2022 ಬಂದಿದೆ, ಇದು PSIಯಲ್ಲಿ ಬಂದಿದೆ. ಓಕೆ, ಸೊ ಏನು ಸಾಫ್ಟ್ ಡ್ರಿಂಕ್ ಬೆವರೇಜಸ್ ಯೂಶ್ವಲಿ ಸ್ಟೋರ್ಡ್ PET ಬಾಟಲ್ಸ್. PETನ ಅವನು ಎಕ್ಸ್ಪಾಂಡ್ ಮಾಡಂತ ಕೇಳ್ತಾ ಇದ್ದಾನೆ, ಅದರ ಫುಲ್ ಫಾರ್ಮ್ ಏನಂತ ಕೇಳ್ತಾ ಇದ್ದಾನೆ ಅವನು ಆಯಿತಾ. ಸೊ ಇಲ್ಲೇನು ಕೇಳಿದ್ದಾನೆ, ವಿತ್ ರೆಸ್ಪೆಕ್ಟ್ ಟು ಪಾಲಿಥಿಲಿನ್ ಟೆರಪ್ತಲೇಟ್ ಅಂತ ಕೊಟ್ಬಿಟ್ಟಾನ ಅವನೇ ಆಯಿತಾ. ಇದೇ ಏನು PET ಓಕೆನಾ. ಯೂಸ್ ಆಫ್ ದಿ ವೈಡ್ ಸ್ಪ್ರೆಡ್ ಡೈಲಿ ಲೈಫ್ಸಲ್ಲಿ ನಾವು ಯೂಸ್ ಮಾಡ್ತೀವಿ, ಸ್ಟೇಟ್ಮೆಂಟ್ಸ್ ಇದೆ ನೋಡ್ಕೊಳ್ಳಿ. ಬಟ್ ಇಲ್ಲಿ ಉದ್ದೇಶ ಏನು ಇಲ್ಲ, ಅವನು ಆಲ್ರೆಡಿ ನೋಡಿ UPSC ಕ್ವಶನ್ ಬಿಡಿಸ್ತೀನಿ. ಪಾಲಿಥಿಲಿನ್ ಟೆರಪ್ತಲೇಟ್, ಪಾಲಿಎಥಿಲಿನ್ ಟೆರಪ್ತಲೇಟ್ ಎಲ್ಲಿದೆ? ಪಾಲಿಎಥಿಲಿನ್ ಟೆರಪ್ತಲೇಟ್ ಅನ್ನೋದು ಪಾಲಿಎಥಿಲಿನ್ ಟೆರಪ್ತಲೇಟ್ ಇಲ್ಲಿದೆ ಅಲ್ವಾ ಆನ್ಸರು. ಸೊ ನೋಡಿ, ಜಸ್ಟ್ ನಾನು ಬರೀ ಕ್ವಶನ್ ಓದೋದ್ರಿಂದನೇ ಒಂದು ಕ್ವಶನ್ ಬಿಡಿಸ್ಬೋದು, ಅರ್ಥ ಆಯ್ತಾ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ನಾವು ಅದೇ UPSCದು ಎಲ್ಲ ನಡೆಯುವಂಥ ಕ್ವಶನ್ಸನ್ನು ನಾವು ಬಿಡಿಸ್ಬೇಕು ಆಯಿತಾ. ಬಿಡಿಸಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ ಹೆಲ್ಪ್ ಆಗುತ್ತೆ ಸರ್. 100 ಕ್ವಶನ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಇಲ್ಲಪ್ಪ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, 100 ಕ್ವಶನ್ಗೆ ಹೆಲ್ಪ್ ಆಗಲ್ಲ ಆಯಿತಾ. ಸೊ ಅದನ್ನು ಭ್ರಮೆಯಿಂದ ಹೊರಗೆ ಬನ್ನಿ. ನಿಮ್ಗೆ ಹೇಳ್ತಾ ಇದ್ದೀನಲ್ಲ, 25-30 ಪ್ರಶ್ನೆ ಇಸ್ ನಾಟ್ ಅ ಸ್ಮಾಲ್ ನಂಬರ್ ಆಯಿತಾ. 25-30 ಪ್ರಶ್ನೆ ಇಸ್ ನಾಟ್ ಅ ಸ್ಮಾಲ್ ನಂಬರ್. ಓಕೆ, ಸೊ 20-30 ಅಂದರೆ ತುಂಬ ದೊಡ್ಡದಿದು ಆಯಿತಾ. 31 ಅಂದರೆ ಏನು 1.5 ತಾನೇ PSI ಮಾರ್ಕ್ಸು. ಎಷ್ಟಾಯಿತು 30 ಕ್ವಶನ್ ಅಂತಂದರೆ 45 ಮಾರ್ಕ್ಸ್ ಅಲ್ವಾ. 45 ಅಂಕ, ಒಂದಲ್ಲ ಎರಡಲ್ಲ, ಒಂದೊಂದು ಅಂಕಗಳಿಂದ ಹೊರಗುಳಿದ್ದಾರೆ ಎಷ್ಟೋ ಜನ ಅಲ್ವಾ. ಸೊ ಆದ್ದರಿಂದ ಇದು ಇಂಪಾರ್ಟೆಂಟ್, ಇದರ ಇಂಪಾರ್ಟೆನ್ಸ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ ನೀಟಲ್ಲಿ ಬಂದಿದೆ ಇದು. ಸೊ ಅದು ಬಿಡಿ, ಬಟ್ ನೋಡೋಣ ಯಾವುದಾದ್ರು ಬರಲಿ. ರಿಮೂವ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಫ್ರಮ್ ದಿ ಎಕ್ಸಾಸ್ಟ್ ಇನ್ ದ ಥರ್ಮಲ್ ಪವರ್ ಪ್ಲಾಂಟ್ ಇನ್ ಆರ್ಡರ್ ಟು ರಿಡ್ಯೂಸ್ ದಿ ಪೊಲ್ಯೂಷನ್. ಡಿವೈಸ್ ಕ್ಯಾನ್ ಬಿ ರಿಮೂವ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಎಕ್ಸಾಸ್ಟ್ ಫ್ರಮ್ ಥರ್ಮಲ್ ಪ್ಲಾಂಟ್. ಸೇಮ್ ಡೈರೆಕ್ಟ್ ಆಗಿದೆ, ಏನು ಚೇಂಜ್ ಇಲ್ಲ ಜಾಸ್ತಿ. ಬಟ್ ಆಪ್ಷನ್ ಸ್ವಲ್ಪ ಚೇಂಜ್ ಇದ್ದಾವೆ. ಬಟ್ ಇದರ ಆನ್ಸರ್ ಏನು? ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್. ಓಕೆ, ಸೊ ಸರಿ, ನೀಟಿಂದ ಬಂದಿದೆ ಹೆಂಗೆ ಅಂತಂದರೆ ಇಟ್ಸ್ ಓಕೆ. ಬಟ್ ಏನಂತಂದ್ರೆ ಇದನ್ನು ಒಬ್ಬೊಬ್ಬರು ಡೈರೆಕ್ಟಾಗಿ ಹಾಕ್ತಾರೆ. ಸೊ ಓದಿರ್ತಾರೆ, ಗೊತ್ತಿರುತ್ತೆ, ಡೈರೆಕ್ಟ್ ಹಾಕ್ತಾರೆ. ಗೊತ್ತಿಲ್ಲದೆ ಇರೋರು ಒಂದು ಸ್ವಲ್ಪ ಗೆಸ್ ಮಾಡಿ ಹಾಕ್ಬೋದು. ಬಟ್ ಈ ಒಂದು ಪ್ರಶ್ನೆಯಿಂದ ನಿಮ್ಮ ಮುಂದೆ ಯಾವ ಥರ ಪ್ರಶ್ನೆ ಬರ್ಬೋದು ಅನ್ನೋದಕ್ಕೆ ನಾನು ಈ ಪ್ರಶ್ನೆನ ತೊಗೊಂಡಿದ್ದೀನಿ. ಕೆಟಲಿಟಿಕ್ ಕನ್ವರ್ಟರ್ ಎಂದರೇನು? ಇದನ್ನು ಎಲ್ಲಿ ಬಳಸ್ತಾರೆ, ಬಳಕೆ ಎಲ್ಲಿ ಮಾಡ್ತಾರೆ? ಸೊ ಇದನ್ನು ನೋಡ್ಕೊಳ್ಳಿ. ಅದೇ ಥರ ಮಫ್ಲರ್ ಅಂದರೆ ಗೊತ್ತು ಬಿಡಿ. ನಾವು ಮಫ್ಲರ್ ಅಂದರೆ ಏನಪ್ಪ, ಏನು ಮಫ್ಲರ್? ಇದು ಟೆಕ್ನಿಕಲ್ ವರ್ಡ್ ಮಫ್ಲರ್. ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಅಂತ ಕರಿತೀವಿ ಸೈಲೆನ್ಸರ್. ಗಾಡಿಗೆ ಸೈಲೆನ್ಸರ್ ಇರುತ್ತಲ್ವಾ, ಅದಕ್ಕೆ ಮಫ್ಲರ್ ಅಂತಾರೆ. ಓಕೆ, ಏನು ಇನ್ಸಿನೇಟರ್, ಇದರ ಉಪಯೋಗ ಏನಿದು ಅಂದರೆ ಏನು ಅನ್ನೋದನ್ನು ನೋಡ್ಕೊಳ್ಳಿ ಆಯಿತಾ. ಮುಂದೆ ಈ ಥರ ಪ್ರಶ್ನೆಗಳು ಬರ್ಬೋದು. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಟ್ರಾವೆಲರ್ಸ್ ಅಂತ ಹೇಳ್ತೀನಿ, ವಿದೇಶಿ ಯಾತ್ರಿಕರು. ಓಕೆನಾ, ವಿದೇಶಿ ಯಾತ್ರಿಕರು ಈಸ್ ಅ HYT. ವಿದೇಶಿ ಯಾತ್ರಿಕರು ಈಸ್ ಅ ಗೋಲ್ಡನ್ ಟಾಪಿಕ್. ಎಲ್ಲ ಪರೀಕ್ಷೆಗಳಲ್ಲೂ ಬರುತ್ತೆ. ಓಕೆನಾ, ಎಲ್ಲ ಪರೀಕ್ಷೆಗಳಲ್ಲೂ ಬರುತ್ತೆ. ಓಕೆ, ಸೊ ಇಲ್ಲಿ ಏನು ಕೇಳಿದಾರೆ, ಡೊಮಿಂಗೋ ಫೇಸು, ಫನ್ಸನ್ ನಿಕಟಿನ್ನು, ಫರ್ನಿನ್ ನುನಿಜೋ, ನಿಕೋಲೋಡಿ ಕೌಂಟಿ, ಹೌ ಮೆನಿ ಪೆಟ್ರೋಲ್ ವಿಜಯನಗರ ಎಂಪೈರ್ ಅಂತ ಕೇಳಿದ್ದಾರೆ. ಅದರಲ್ಲೂ ನೋಡಿ ಪೋರ್ಚುಗೀಸ್ ಅಂತ ಕೇಳ್ತಾ ಇದ್ದಾನೆ. ಅವ್ನು ಸ್ವಲ್ಪ ನಾವು ನೋಡ್ಕೋಬೇಕು. ಅಂದರೆ ಏನು, ಟ್ರಾವೆಲರು ಅವನು ಯಾವ ದೇಶ ಆಯಿತಾ, ಯಾವ ರಾಜನ ಕಾಲದಲ್ಲಿ ಬಂದಿದ್ದ, ಓಕೆ, ಯಾವ ಒಂದು ಸಂಸ್ಥಾನಕ್ಕೆ ಬಂದಿದ್ದ, ಅದು ಯಾವ ಒಂದು ಇದು ಕಿಂಗ್ಡಮ್ ಅದ್ರ ಬಂದಿದ್ದ ಅನ್ನೋದನ್ನು ಪಟ್ಟಿ ಮಾಡ್ಕೊಳ್ಳಿ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ ಅವನು ಇತ್ತೀಚೆಗೆ. ಈಗ ಮೊನ್ನೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಯ್ತಲ್ಲ ಪೇಪರು, HKGK ಡಿಗ್ರಿ ಲೆವೆಲ್ಲು, ನಾವು ಒಂದು ವಿಡಿಯೋ ಡಿಕೋಡ್ ಮಾಡಿದ್ವಿ ನಾವು ಸಹ. ಆ ಒಂದು ಪರೀಕ್ಷೆಯಲ್ಲಿ ಬೇರೆ ರೀತಿ ಒಂದು ಪ್ರಶ್ನೆ ಬಂದಿತ್ತು. ಓಕೆ, ಸೊ ಅದನ್ನು ಡಿಕೋಡ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಆ ಥರ ಪ್ರಶ್ನೆ ಬಂದಿಲ್ಲ ಡೈರೆಕ್ಟಾಗಿ. ಸೊ ಅದನ್ನೇ ನಾನು ಏನು ಮಾಡ್ತೀನಿ ನೋಡಿ, ಹೇಗೆ ಮಾಡಬೇಕು ಅಂತಂದರೆ ಆ ಪ್ರಶ್ನೆನ ನೀವು ಬಿಡಬೇಕು, ಇಲ್ಲ ಅಂತಂದರೆ ಹಾಕಬೇಕು. ಗೊತ್ತಿದ್ದರೆ ಹಾಕಬೇಕು, ಇಲ್ಲ ಬಿಡಬೇಕು. ಏನು ಕೇಳಿದಾನೆ ಅಂದರೆ, ಈ ಥರ ಒಂದು ಟ್ರಾವೆಲರ್ಸ್ ಕೊಟ್ಟಿದ್ದಾನೆ. ಆ ಟ್ರಾವೆಲರ್ನ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಅವನು. ಅಷ್ಟು ಡೆಪ್ತಾಗಿ ಹೇಳಿಕೆಗಳನ್ನು ನಿಮಗೆ ಯಾವುದೇ ಒಂದು ಚಿಕ್ಕ ಪುಟ್ಟ ಹಿಸ್ಟ್ರಿ ಬುಕ್ ಅಂತ ಏನು ಹೇಳ್ತೀವಿ, PC ಮತ್ತು PSI ಓದೋ ಬುಕ್ಗಳಲ್ಲಿ, ಆ ಥರ ಬುಕ್ಗಳಲ್ಲೂ ಅದು ಸಿಗೋದು ಕಷ್ಟ. ಓಕೆನಾ, ಆ ಹೇಳಿಕೆಗಳು ಯಾವುದೋ ಈ ಟ್ರಾವೆಲರ್ಸ್ ಹೇಳಿಕೆಗಳು. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ, ದೊಡ್ಡ ದೊಡ್ಡ ಆಥರ್ ಬುಕ್ ಬರುತ್ತಲ್ಲ, KNA, ಸೊ ಈ ಥರದ್ದೇನು ದೊಡ್ಡ ದೊಡ್ಡ ಪುಸ್ತಕಗಳಿದಾವಲ್ಲ, ಅಥವಾ BPN ಚಂದ್ರ ಇಂಗ್ಲೀಷಲ್ಲಿ, ಸೊ ಅಥವಾ ನಮ್ಮದೇನು
ದಹ್ಯ ಪುನಃ ಆನ್ ದಹಿಯ ಅಂತ ಬರುತ್ತೆ. ಓಕೆ, ಪುನಃ ದಹ್ಯ ಅಂತ ಇಂಗ್ಲೀಷಲ್ಲಿ ಬರುತ್ತೆ. ಸೊ ಈ ಥರ ಪುಸ್ತಕಗಳೇನಿದ್ದಾವೆ, ಸೊ ಈ ಥರ ಓದಿದಾಗ ನಿಮಗೆ ಅದು ಸಿಗುತ್ತೆ. ಸೊ ಆ ಒಂದು ಪ್ರಶ್ನೆ 2 ಪ್ರಶ್ನೆಗೋಸ್ಕರ ನೀವು ಅಷ್ಟು ದೊಡ್ಡ ಪುಸ್ತಕ ಓದಬೇಕಾ? ಬರೀ PCPSI ಓದೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ನಿಮ್ಮ ಇಷ್ಟ, ನಿಮ್ಗೆ ಬೇಕಾದ್ರೆ ಓದಿ, ಆಯಿತಾ? ಇಲ್ಲಾಂದರೆ ಇಲ್ಲ. ಸೊ ಹೀಗಾಗಿ ಏನಿದೆ, ಆ ಥರದ ಪ್ರಶ್ನೆಗಳನ್ನ PYQನ ಬಿಡಿಸಿ ಜಸ್ಟ್ ನೋಟ್ ಮಾಡಿಟ್ಕೊಳ್ಳಿ. ನೋಟ್ ಮಾಡಿಟ್ಕೊಂಡ್ರೆ ನಿಮ್ಗೆ ಅದು ನೆಕ್ಸ್ಟ್ ಈಸಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ಅದನ್ನೇ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಬಂದಿದೆ ನೋಡಿ, APPSCನಲ್ಲಿ ಬಂದಿದೆ ಇದೇ ಥರ ಪ್ರಶ್ನೆ ಇದರಲ್ಲಿ ಬಂದಿದೆ. ಏನು, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು HK GK ಪೇಪರಲ್ಲಿ ಬಂದಿದೆ, ಡಿಗ್ರಿ ಲೆವೆಲ್ಲು. PUC ಲೆವೆಲ್ ಅಲ್ಲ, PUC ನಿನ್ನೆ ಆಯಿತು, ಆ ಪೇಪರಲ್ಲ, ಡಿಗ್ರಿ ಲೆವೆಲ್ಲು. ಓಕೆ, ಸೊ ಅದರಲ್ಲಿ ಬಂದಿದೆ. ಸೊ ಅದಕ್ಕೆ ಹೇಳ್ತೀನಿ, ಈ ಥರದ್ದು ಸ್ವಲ್ಪ ಏನಪ್ಪ ಅಂತಂದರೆ PYQ ಮುಖಾಂತರ ನೋಡ್ಕೊಳ್ಳಿ. ಇಲ್ಲ ನಿಮಗೆ ನಂಗೆ ಡೆಪ್ತ್ ನಾಲೆಜ್ ಬೇಕು ಸರ್ ಅಂತಂದರೆ KNA ಬುಕ್ಕು, ಪುನಃ ದಹ್ಯ ಅಂತ ಹೇಳಿದ್ನಲ್ಲ, ಆ ಥರ ಪುಸ್ತಕಗಳು ನೋಡ್ಕೊಳ್ಳಿ, ಆಯಿತಾ? ಸೊ ನೋಡಿ, ಈ ಪ್ರಶ್ನೆ ನಾನು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಇದು ಕ್ವಾಡ್ ಅಂತ ಬಂದಿದೆ. ಓಕೆ, ಮಿಡಲ್ ಈಸ್ಟ್ ಕ್ವಾಡ್ ಅಂತ ಕರೀತಾನೆ. ಏನು, I2U2. ಓಕೆನಾ? ಸೊ ನೋಡಿ, ಇಲ್ಲಿ ಕೇಳಿದ್ದಾನೆ ಮಿಡಲ್ ಈಸ್ಟ್ ಕ್ವಾಡು CDSಲ್ಲಿ ಬಂದಿದೆಯಾ? ನಾನೇನು ಇದು ಮಾಡ್ತಾಯಿಲ್ಲ. ಕ್ವಾಡ್ ಬಗ್ಗೆ ಬಂದಿದೆ, CDSಲ್ಲಿ ಬಂದಿದೆ ಎಷ್ಟೋ ಸಲ. ಓಕೆ, ಕ್ವಾಡ್ ಸಬ್ಮಿಟ್ ಆಗಿರುತ್ತೆ, ಕ್ವಾಡ್ ಕ್ವಶನ್ನು. ಅಂದರೆ ಓವರಾಲ್ ಕ್ವಾಡ್ ಅನ್ನೋ ಒಂದು ಟಾಪಿಕ್ ಏನಿದೆ, ಇದು ಗೋಲ್ಡನ್ ಟಾಪಿಕ್. ಓಕೆ, ದಿಸ್ ಈಸ್ ದಿ ಗೋಲ್ಡನ್ ಟಾಪಿಕ್. ಬಿಡಂಗೇ ಇಲ್ಲ, ನೀವು ಚೆನ್ನಾಗಿ ಓದ್ಕೋಬೇಕು. ಕ್ವಾಡು ಯಾವಾಗ ಸ್ಥಾಪನೆ ಆಯಿತು, ಅದರ ಉದ್ದೇಶ ಏನು, ಆಯಿತಾ? ಉದ್ದೇಶ ಏನು, ಸ್ಥಾಪನೆ ಯಾವಾಗಾಯಿತು, ಅದರ GDP ವರ್ಲ್ಡ್ ಇದಕ್ಕೆ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ಆಯಿತಾ? ಸೊ ಅದ್ರದ್ದು ಇದು ಏನಾದರೂ ಟ್ರೇಡ್ ಮಾಡ್ತಾಯಿದ್ರೆ ಅದೇನಿದೆ. ಸೊ ಓವರಾಲ್ ಅದ್ರ ಬಗ್ಗೆ ಒಂದು ಸ್ವಲ್ಪ 1-2 ಪೇಜ್ ತಿಳ್ಕೊಳ್ಳಿ. ಯಾಕೆಂದರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರ್ಬೋದು. ನೆಕ್ಸ್ಟು ಆ ಸ್ಟೇಟ್ಮೆಂಟ್ ವೈಸ್ ಬಂದಾಗ ನಿಮಗೆ ಹಾಕೋಕ್ಕೆ ಈಸಿ ಆಗುತ್ತೆ, ಆಯಿತಾ? ಸೊ ಇದೊಂದು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟು ಪ್ರಶ್ನೆ ನೋಡೋಣ. ಇನ್ಸಿಡೆಂಟ್ಸ್ ನೋಡಿ, ಇದು UPPSC ಹೇಳಿದ್ನಲ್ಲ, UPPSCಲ್ಲಿ ಬರುತ್ತೆ ಪ್ರಶ್ನೆ. ಆ ಪ್ರಶ್ನೆನೇ ಇಲ್ಲಿ ಬಂದಿದೆ. ನೋಡೋಣ ಈ ಪ್ರಶ್ನೆ ನೋಡಿ. ಇದನ್ನು ನಾನು ಸಿಂಪಲ್ ಒಂದು ಟೆಕ್ನಿಕ್ ಅಂತ ಹೇಳ್ತೀನಿ. ನನ್ನ ಬೇಸಿಕ್ ನಾಲೆಡ್ಜ್, ಓಕೆನಾ, ಬೇಸಿಕ್ ನಾಲೆಡ್ಜು ಪ್ಲಸ್ ಒಂದು ಟೆಕ್ನಿಕ್ ಮುಖಾಂತರ ಈ ಒಂದು ಪ್ರಶ್ನೆನ ನಾನು ಬಿಡಿಸ್ಬೋದು. ಯಾವ ಥರ ಅಂತ ನೋಡೋಣ. ಏನು ಕೇಳಿದ್ದೀನಿ, PSIಯಲ್ಲಿ ಬಂದಿರೋಂಥ ಪ್ರಶ್ನೆ ಇದು 402ನಲ್ಲಿ, ಆಯಿತಾ? ಸೊ ಏನು ಟೆಕ್ನಿಕ್ಕು, ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳ್ತಾ ಇದ್ದಾನೆ. ಯಾವ್ದು ಕರೆಕ್ಟ್ ಮ್ಯಾಚ್ ಆಗಿದೆ? ABCD 4 ಯಾವುದೋ ಕಾಂಬಿನೇಷನ್ ಕೊಟ್ಟಿದ್ದಾನೆ ಅವನು. ಅಸಾಸಿನೇಷನ್ ಆಫ್ ಕರ್ಜನ್ ವಾಲಿ, ಮನೋಲಾಲ್ ಡಿಂಗ್ರಾ, ಮರ್ಡರ್ ಆಫ್ ಸ್ಟೀಫನ್ನು, ಇದು ಗೊತ್ತಿಲ್ಲ ನನಗೆ. ಥ್ರೋಯಿಂಗ್ ಬಾಂಬ್, ಹೌದು ಭಗತ್ ಸಿಂಗ್ ಹಾಕ್ತಾರೆ, ನನಗೆ ಗ್ಯಾರಂಟಿ ಇದೆ. ಯಾಕೆ ಮೂವಿನೂ ನೋಡಿದ್ದೀನಿ, ದ ಲೆಜೆಂಡ್ ಆಫ್ ಭಗತ್ ಸಿಂಗು, ಹಿಂದಿ ಮೂವಿ ಇದೆ. ಎಷ್ಟು ಜನ ನೋಡಿರ್ತಲೋ ಗೊತ್ತಿಲ್ಲ. ಲೆಜೆಂಡ್ ಆಫ್ ಭಗತ್ ಸಿಂಗ್ ನೋಡಿ, ಆಯಿತಾ? ಲೆಜೆಂಡ್ ಆಫ್ ಭಗತ್ ಸಿಂಗ್ ಅಂತ ಅಜಯ್ ದೇವ್ಗನ್ದು, ಓಕೆನಾ? ಅಜಯ್ ದೇವ್ಗನ್ದು ಒಂದು ಮೂವಿ ಇದೆ, ತುಂಬ ಚೆನ್ನಾಗಿದೆ. ಯಾಕಂದರೆ ನಮ್ಮ ಈ ಒಂದು ಮಾಡರ್ನ್ ಹಿಸ್ಟ್ರಿ ಅಂತ ಏನು ಹೇಳ್ತೀನಲ್ಲ, ಈ ಥರದ್ದಕ್ಕೆ ಒಂದಿಷ್ಟು ಮೂವಿಗಳನ್ನು ನೋಡಿ ನೀವು. ಆ ಮೂವಿಗಳು ನೋಡಿದಾಗ ಏನಾಗುತ್ತೆ, ನನಗೆ ನೆನಪುಳಿಯುತ್ತೆ. ಓಕೆ, ವಿಜುವಲೈಸೇಷನ್ ಅಂತ ಏನು ಹೇಳ್ತೀನಲ್ವಾ. ಸೊ ಅಲ್ಲಿ ಸ್ಟಡಿ ಅನ್ನೋದೇನಿರಲ್ಲ. ಸ್ಟಡಿ ಮಾಡ್ಬೇಕಂದ್ರೆ ಎಲ್ರಿಗೂ ಬೇಜಾರಯ್ಯೋ ಓದಬೇಕಲ್ಲ ಅಂತ. ಅದೇ ಮೂವಿ ನೋಡ್ತೀವಿ ಅಂದರೆ ಒಂಥರ ಮನರಂಜನೆ ಅಲ್ವಾ ನಮಗೆ. ಸೊ ಮೂವಿ ನೋಡಿ ಒಂದಿಷ್ಟು ಥಿಂಗ್ಸ್ನ ನೀವು ಅಲ್ಲಿ ಕಲ್ತ್ಕೋಬೋದು, ಆಯಿತಾ? ಭಗತ್ ಸಿಂಗ್ ಇದು ಕರೆಕ್ಟ್ ಇದೆ, C ಕರೆಕ್ಟ್ ಇದೆ. ಸೊ ಅಂದರೆ 2 ಆನ್ಸರ್ ಇದೆ, C ಇಲ್ಲೂ ಇಲ್ಲ ಅಲ್ವಾ, ಇದೆರಡು ಆನ್ಸರ್ ಆಗೋಲ್ಲ. ಸೊ ಈಗ ನೋಡೋಣ. ಅಸಾಸಿನೇಷನ್ ಆಫ್ ಕರ್ಜನ್ ವಾಲಿ, ಮದನ್ಲಾಲ್ ಡಿಂಗ್ರಾ, ಎಸ್ ಇದು ಕರೆಕ್ಟ್ ಇದೆ. ನಾವು ಅಸಾಸಿನೇಷನ್ ಮದನ್ಲಾಲ್ ಡಿಂಗ್ರಾ ಇದು ಕರೆಕ್ಟ್ ಇದೆ. A and C ಇದರ ಆನ್ಸರು. ಸೀಸರ್ ಆಫ್ ಸಿದ್ಧಗಂಗಾ ಆರ್ಮರಿ ಯಾರು? ಸೂರ್ಯ ಸೇನ್. ಇದು ಎಷ್ಟೋ ಸಲ ನೋಡಿರ್ತೀವಿ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಏನು ಕೇಳಿದ್ದಾನೆ ಅವನು, ಕ್ರೊನಾಲಜಿ ಕೇಳಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಏನು ಯಾರ ಪರ್ಸನ್ ಅಂತ ಕೇಳಿದಾನೆ, ಇಲ್ಲಿ ಕ್ರೊನಾಲಜಿ ಕೇಳಿದ್ದಾನೆ. ಬಟ್ ಬೇರೆ ಪ್ರಶ್ನೆ ಇದೆ. ಓವರಾಲ್ ಇದರ ಅರ್ಥ ಏನು, ಈ ಪ್ರಶ್ನೆಯಿಂದ ನಾನು ಏನು ಕಂಡ್ಕೋತಾ ಇದ್ದೀನಿ ಅಂತಂದರೆ, ರೆವಲ್ಯೂಷನರೀಸ್ ಅಂತ ಏನು ಹೇಳ್ತೀನಿ, ಕ್ರಾಂತಿಕಾರಿಗಳು. ವೆರಿ ಇಂಪಾರ್ಟೆಂಟ್. ಕ್ರಾಂತಿಕಾರಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇವರು ಒಂದು ಆರ್ಗನೈಜೇಷನ್ ಏನಿತ್ತು, ಸಂಸ್ಥೆಗಳು ಯಾವ ಇದ್ದು ಅಲ್ವಾ, ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಆಯಿತಾ? ಆ ಸಂಸ್ಥೆಗಳ ಸ್ಥಾಪಕರು ಯಾರಿದ್ರಲ್ವಾ, ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರನ್ನ ಇನ್ಸಿಡೆಂಟ್ಸು ಆಗುತ್ತೆ. ಕಾಕೋರಿ ಅಂತ ಬರುತ್ತೆ, ಕಾಕೋರಿ ಟ್ರೈನ್ ರಾಬರಿ ಅಲ್ವಾ, ಕಾಕೋರಿ ಕಳ್ಳತನ ಅಂತ ಬರುತ್ತೆ, ಆ ಒಂದು ಇನ್ಸಿಡೆಂಟ್ ಆಗಿರ್ಬೋದು. HSRA ಆರ್ಗನೈಜೇಷನ್ ಆಗಿರ್ಬೋದು, ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ, ಆ ಒಂದು ಆರ್ಗನೈಜೇಷನ್ ಆಗಿರ್ಬೋದು. ಇದೇ ಥರ ಬೇರೆ ಅವ್ರು ಏನು ಮಾಡ್ತಾರಲ್ಲ, ಎಲ್ಲ ಅನುಶೀಲನ ಸಮಿತಿ ಆಗಿರ್ಬೋದು, ಇವೆಲ್ಲ ಏನು ಒಂದಿಷ್ಟು ಕ್ರಾಂತಿಕಾರಿಗೆ ಸಂಬಂಧಪಟ್ಟಂಥ ವಿಷಯಗಳು, ಅವನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಕ್ರಾಂತಿಕಾರಿಗಳು ಕೇಳ್ತಾರೆ, ಬೇರೆ ಪರೀಕ್ಷೆಗಳು ಕೇಳ್ತಾರೆ. ಓಕೆ, ಸೊ KPSCಲಿ ಎಷ್ಟೋ ಸಲ ಕೇಳಿದ್ದಾನೆ. ಹೀಗಾಗಿ ಕ್ರಾಂತಿಕಾರಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆಯಿತಾ? ಅದೇ ಹೇಳ್ತಾ ಇದ್ದೀನಿ. ಈ ಒಂದು ಪ್ರಶ್ನೆಯಿಂದ ಮುಂದೆ ಯಾವ ಥರ ಪ್ರಶ್ನೆಗಳು ಬರ್ಬೋದು ಅಂತ ಏನು ಹೇಳಿದ್ನಲ್ವ, ಈ ಥರ ಪ್ರಶ್ನೆಗಳು ಬರ್ಬೋದು. ಈ ಟಾಪಿಕ್ ಇಂಪಾರ್ಟೆಂಟ್ ನನಗೆ. ಓಕೆ, ಸೊ ಅದು ನೋಡ್ಕೊಳ್ಳಿ. ಹೀಗೆ ಮಾಡ್ಬೇಕು ನೀವು. ಈಗ PYQನ ನಾನು ಬಿಡಿಸ್ತೀನಿ ಅಂತಂದರೆ, ಇದು ಬಿಡಿಸಿ ಮುಗಿಸಿ ಆದ ತಕ್ಷಣ ಅಲ್ಲ. PYQನ ನಾನು
ಏನಪ್ಪ ಅಂತಂದರೆ ಯಾವ ಥರ ಪ್ರಶ್ನೆ ಬರುತ್ತೆ ಅನ್ನೋದನ್ನು ಕೂಡ ಕಂಡ್ಕೋಬೇಕು. ಅದೇ PYQ ಡಿಕೋಡ್, ಅದೇ PYQ ಅನಾಲಿಸಿಸ್ ಅಂತ ಹೇಳ್ತೀನಿ. ಅನಾಲಿಸಿಸ್ ಅಂದ್ರೇನು, ಬಿಡಿಸಿ ಮುಂದೆ ಹೋಗೋದಲ್ಲ. ಬಿಡಿಸಿದಾದಮೇಲೆ ಮುಂದೆ ಯಾವ ಥರ ಪ್ರಶ್ನೆ ಬರುತ್ತೆ ಅನ್ನೋದು ತಿಳ್ಕೋಬೇಕು. ಅದೇ PYQ ಅನಾಲಿಸಿಸ್, ಆಯಿತಾ? ಸೊ ಇದು ನೋಡಿ, ಇದು ಈಸಿ ಇದೆ, ಎಲ್ಲರೂ ಹಾಕ್ಬೋದು. ತುಂಬ ಈಸಿ ಪ್ರಶ್ನೆ. ರಿಪಬ್ಲಿಕ್ಕು, ಸೆಕ್ಯುಲರು, ಡೆಮೊಕ್ರೆಟಿಕ್ಕು, ಸೋವರಿನ್. ಓಕೆ, ಇವೆಲ್ಲ ಎಲ್ಲಿದ್ದಾವಪ್ಪ? ಎದರಲ್ಲಿದ್ದಾವೆ ಇವು? ಪ್ರಿಯಾಂಬಲಲ್ಲಿದ್ದಾವೆ ಅಲ್ವಾ? ನನಗೆ ಗೊತ್ತು. ಪ್ರಿಯಾಂಬಲ್ ಈಸ್ HYT, ಪ್ರಿಯಾಂಬಲ್ ಈಸ್ ಗೋಲ್ಡನ್ ಟಾಪಿಕ್. ಓಕೆನಾ? ಪ್ರಿಯಾಂಬಲ್ ಈಸ್ ಗೋಲ್ಡನ್ ಟಾಪಿಕ್. ಈ ಪ್ರಿಯಾಂಬಲ್ಗೆ ಒಂದು ಅಮೆಂಡ್ಮೆಂಟ್ ಸಂಬಂಧಪಟ್ಟಿದೆ. ಯಾವ ಅಮೆಂಡ್ಮೆಂಟ್ ಅದು? 42nd ಅಮೆಂಡ್ಮೆಂಟು. ಓಕೆನಾ? 42nd ತಿದ್ದುಪಡಿ, 42ನೇ ತಿದ್ದುಪಡಿ ಅಲ್ವಾ? ಈ 42ನೇ ತಿದ್ದುಪಡಿಯಿಂದ ಯಾವ್ಯಾವುದನ್ನು ಸೇರಿಸಿದ್ರು ಅದು ಈಸಿ, ಸುಮ್ಮನೆ ನನಗೆ ಗೊತ್ತಿದೆ, ಆಯಿತಾ? ಸೆಕ್ಯುಲರ್ ಅಲ್ವಾ, ಸೋವರ್ನಿಟಿ, ಇನ್ನೊಂದು ಯಾರು ಸೇರಿಸಿದ್ರು ಅಲ್ವಾ? ಸೊ ಇದು ನೋಡ್ಕೊಳ್ಳಿ, ಯಾವ್ದಾರು ಸೇರಿಸಿದ್ರು ಅದ್ರ ಪ್ರಶ್ನೆ ಬರ್ಬೋದು ನೆಕ್ಸ್ಟು. ಸೊ ಇದನ್ನು ರಿಪಬ್ಲಿಕ್ ಅಂದರೆ ಯಾರು? ಸೊ ಸೆಕ್ಯುಲರು, ಡೆಮೊಕ್ರೆಟಿಕ್ಕು, ಸೋವೆರಿನ್ನು, ಇವೆಲ್ಲ ಗೊತ್ತಿದೆ, ಬೇಸಿಕ್ ಡೆಫಿನಿಷನ್ಸ್. ಓಕೆ, ಇದು ಗೊತ್ತಿಲ್ಲ ಅಂದರೆ ತುಂಬ ಕಷ್ಟ. ಓಕೆ, ಸೊ ಇದೇನು ಬಂದಿದೆ? ಇಲ್ಲಿ ಬಂದಿದೆ ಡೈರೆಕ್ಟ್, ಇಲ್ಲಿ ಸೇಮ್ ಟು ಸೇಮ್. ಏನು ಚೇಂಜ್ ಇದೆ ನೋಡಿ, ಏನು ಚೇಂಜ್ ಇದೆ? ಎಂಥದ್ದು ಚೇಂಜ್ ಇಲ್ಲ, ನಥಿಂಗ್ ಈಸ್ ಚೇಂಜ್. ಓಕೆ, ಜಸ್ಟ್ ವರ್ಡ್ಸ್ ಚೇಂಜ್ ಇದೆ ಅಷ್ಟೇ. ಓಕೆ, ಅದೇ ಕೇಳಿ ನಾನು, ರಿಪಬ್ಲಿಕ್ಕು, ಸೆಕ್ಯುಲರು, ಡೆಮೊಕ್ರೆಟಿಕ್, ಸೋವರಿನ್ನು. ಇಲ್ಲಿ ಅಗ್ನಿವೀರಲ್ಲಿ ಬಂದಿದೆ. ಸೊ ಅದಕ್ಕೆ ಇವೆಲ್ಲ ಸರ್ ಅಗ್ನಿವೀರ್ ಪೇಪರ್ನ ಮಾಡಬೇಕಾದ್ರೆ ಬೇಡ, ನೆಸಿಟಿ ಇಲ್ಲ. ಬಟ್ ಈ ಪೇಪರ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಈ ಟಾಪಿಕ್, ಇದರ ಇಂಪಾರ್ಟೆನ್ಸನ್ನು ಹೇಳೋಕ್ಕೆ ಒಂದು ಕ್ವಶನ್ನ ತೊಗೊಂಡಿದ್ದೀನಿ. ಯಾಕೆ ಇಂಪಾರ್ಟೆಂಟ್ ಅಂದರೆ ಪ್ರಿಯಾಂಬಲ್ ಇಂಪಾರ್ಟೆಂಟು. ಸೊ ಅದರಲ್ಲಿ ನೀವು ಚೆನ್ನಾಗಿ ಓದ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಪ್ರಶ್ನೆಯನ್ನು ತೊಗೊಂಡಿದ್ದೀನಿ, ಆಯಿತಾ? ಸೊ ಮುಂದಿನ ಪ್ರಶ್ನೆ ನೋಡಿ, ಟರ್ಮ್ಸ್ ಅಂತ ಹೇಳ್ತೀನಿ. ಓಕೆ, ಟರ್ಮ್ಸ್. ಈ ಟರ್ಮ್ಸ್ ಯಾವಂತಂದರೆ ವಿತ್ ರೆಸ್ಪೆಕ್ಟ್ ಟು ಸೋಷಿಯೋ ಎಕನಾಮಿಕ್, ಸಾಮಾಜಿಕ ಮತ್ತು ಆರ್ಥಿಕಕ್ಕೆ ಸಂಬಂಧಿಸಿದಂಥ ಟರ್ಮ್ಸು. ಎಸ್ಪೆಷಲಿ ಯಾರು? ಚೋಳ, ಮೌರ್ಯ, ಗುಪ್ತ, ಪಲ್ಲವ, ಚಾಳುಕ್ಯ, ರಾಷ್ಟ್ರಕೂಟ, ವಿಜಯನಗರ. ಓಕೆ, ಇಷ್ಟಕ್ಕೂ ಏನು ಟರ್ಮ್ಸ್ ಇದಾವಲ್ಲ, ನಮ್ಮ ಕರ್ನಾಟಕದಲ್ಲಿ ಗಂಗರು ಅಂತ ಒಂದು ಇಟ್ಕೊಳ್ಳಿ. ಓಕೆ, ಗಂಗರು, ಹೊಯ್ಸಳರು, ಇದೊಂದೆರಡು ಸೇರಿಸ್ಕೊಳ್ಳಿ. ಓಕೆ, ಸೊ ಇಷ್ಟಕ್ಕೂ ಸೋಷಿಯೋ ಎಕನಾಮಿಕ್ ಟರ್ಮ್ಸ್ ಅಂತ ಏನಿದೆ ಅಲ್ವಾ, ಸಾಮಾಜಿಕ ಮತ್ತು ಆರ್ಥಿಕ ಸಂಬಂಧಿಸಿದಂಥ ಒಂದಿಷ್ಟು ಅಂಶಗಳಂತ ಏನಿರುತ್ತೆ ಅದನ್ನು ಕೇಳ್ತಾನೆ, ಆಯಿತಾ? ಎಲ್ಲ ಪತ್ರಿಕೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗೆ ಓದಬೇಕು ನಾನು. ಫೋಕಸ್ ಯಾವ ಟಾಪಿಕ್ ಫೋಕಸ್ ಮಾಡಬೇಕು? ನಾನು ಹಿಸ್ಟ್ರಿ ಓದಬೇಕಾದ್ರೆ ಈ ಟಾಪಿಕ್ ಕೂಡ ಫೋಕಸ್ ಮಾಡಬೇಕು, ಆಯಿತಾ? ಇದು ಇಂಪಾರ್ಟೆಂಟು. ಮುಂದಿನ ಒಂದೇನು ನಾವು ಮೌರ್ಯ, ನೆಕ್ಸ್ಟ್ ನಮ್ಮದು ಏನು ಸ್ಕೋರ್ ಬೂಸ್ಟರ್ ಸೀರೀಸಲ್ಲಿ ಮೌರ್ಯರನ್ನ ತೊಗೊಂಬರ್ತೀನಿ, ಅಲ್ಲಿ ಬರ್ತಾವೆ ಇವೆಲ್ಲ ತೋರಿಸ್ತೀನಿ ನಾನು ನಿಮಗೆ, ಆಯಿತಾ? ಸೊ ಬ್ರಹ್ಮದೇಯ, ದೇವದಾನ. ಓಕೆ, ಬ್ರಹ್ಮದೇಯ ಅಂದರೆ ಏನಪ್ಪ? ಯಾರಿಗೆ ಕೊಡೋದು? ಬ್ರಾಹ್ಮಣರಿಗೆ ಕೊಡೋದು ಅಲ್ವಾ, ಲ್ಯಾಂಡೆಡ್ ಗಿಫ್ಟೆಡ್ ಟು ಬ್ರಾಹ್ಮಿನ್ಸು. ದೇವದಾನ ಅಂದರೆ ದೇವರಿಗೆ ಕೊಡೋದು. ಸೊ ಆ ಥರ ಡಿಫ್ರೆನ್ಸ್ ಅದು ನೋಡ್ಕೊಳ್ಳಿ, ಈಸಿ ಇದೆ. ಓಕೆ, ಸೊ ಅಂಥದ್ದೇನಿದೆ ಇಲ್ಲ. ಮುಂದಿನ ಪ್ರಶ್ನೆ ನೋಡಿ, ಈ ಒಂದು ಪ್ರಶ್ನೆ 2020 KPSC ಗ್ರೂಪ್ ಬಿ, UPSC ಮತ್ತು UPSC 2017 3 ಸಲ ಬಂದಿದೆ. ಸೊ ಟೆಂಪ್ರೇಟ್ ಗ್ರಾಸ್ ಲ್ಯಾಂಡ್ ಅಂತ ಕೇಳಿದ್ದಾರೆ. ಇದರಲ್ಲಿ ಟೆಂಪ್ರೇಟ್ ಗ್ರಾಸ್ ಲ್ಯಾಂಡ್ ಯಾವುದು ಅಂತ ಹೇಳಬೇಕು. ಓಕೆ, 4ರಲ್ಲಿ ಯಾವುದು? ಓನ್ಲಿ D, A, B ಇದು ಇದೆ. ಓಕೆ, ನೋಡೋಣ. ಇಲ್ಲೇನು ಕೇಳಿದ್ದಾನೆ? ಗ್ರಾಸ್ ಲ್ಯಾಂಡ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾನೆ. ಇಲ್ಲೇನು ಕೇಳಿದ್ದಾನೆ? ಟೆಂಪ್ರೇಟ್ ಗ್ರಾಸ್ ಲ್ಯಾಂಡ್ ಕೇಳಿದ್ದಾನೆ ನೋಡಿ, KPSC ಗ್ರೂಪ್ ಬಿ. ಇಲ್ಲೇನು ಕೇಳಿದ್ದಾನೆ? ಟೆಂಪ್ರೇಟ್ ಗ್ರಾಸ್ ಲ್ಯಾಂಡ್ ಕೇಳಿದ್ದಾನೆ. ಅಂದರೆ ಅರ್ಥ ಏನು? ಗ್ರಾಸ್ ಲ್ಯಾಂಡ್ ಏನಿದೆ, ಹುಲ್ಲುಗಾವಲು ಏನು? HYT. ಹುಲ್ಲುಗಾವಲು ಏನು? ಗೋಲ್ಡನ್ ಟಾಪಿಕ್. ಇದನ್ನು ನೀವು 360 ಡಿಗ್ರಿ ವ್ಯೂವಲ್ಲಿ ಓದಬೇಕು, ಆಯಿತಾ? ಹುಲ್ಲುಗಾವಲು ಎಷ್ಟು ಟೈಪ್ಸ್ ಇದೆ, ವಿಧಗಳು, ಆಯಿತಾ? ಎಷ್ಟು ಟೈಪ್ಸ್ ಇದೆ, ಯಾವ್ಯಾವ ಹುಲ್ಲುಗಾವಲು ಯಾವ ಒಂದು ದೇಶಗಳಲ್ಲಿ ಅಥವಾ ಯಾವ ಒಂದು ಖಂಡಗಳಲ್ಲಿ, ಕಾಂಟಿನೆಂಟಲ್ಲಿ ಸಿಗುತ್ತೆ ಅನ್ನೋದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಎಷ್ಟಾಗುತ್ತಪ್ಪ? 2 ಪೇಜ್ ಆಗುತ್ತೆ ಈ ನೋಟ್ಸ್. ಓಕೆ, ನೋಡಿ, ಇಷ್ಟು 3 ಪತ್ರಿಕೆಗಳಲ್ಲಿ ಬಂದಿದೆಯಲ್ಲ ಪ್ರಶ್ನೆ. ಸೊ ಹೀಗಾಗಿ ಈ ಟಾಪಿಕ್ ನೀವು ಓದಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಟಾಪಿಕ್ ನೀವು ಮಾಡಲೇಬೇಕು. ಆದ್ದರಿಂದ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಆಯಿತಾ? ಸೊ ಮುಂದಿನ ಪ್ರಶ್ನೆ ನೋಡೋಣ. ರೆಸಿಸ್ಟಿವ್ ಆಫ್ ಮೆಟೀರಿಯಲ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ನೇಚರ್ ಆಫ್ ಸಬ್ಸ್ಟೆನ್ಸ್ ಆ್ಯಂಡ್ ಟೆಂಪ್ರೇಚರ್. ರೆಸಿಸ್ಟಿವ್ ಆಫ್ ಸಬ್ಸ್ಟೆನ್ಸ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಎ ಮಟೀರಿಯಲ್ ಸಬ್ಸ್ಟೆನ್ಸ್. ಏನು ಕೇಳಿದ್ದಾನೆ? ರೆಸಿಸ್ಟಿವಿಟಿ ಆಫ್ ಮಟೀರಿಯಲ್ ಡಿಪೆಂಡೆಂಟ್ ಆನ್ ನೇಚರ್ ಆಫ್ ಮಟೀರಿಯಲ್. ಓಕೆ, ಸೊ ರೆಸಿಸ್ಟಿವ್ ಆಫ್ ಮಟೀರಿಯಲ್ ಡಿಪೆಂಡೆಂಟ್ ಆನ್ ದಿ ಕ್ರಾಸ್ ಸೆಕ್ಷನ್, ರೆಸಿಸ್ಟಿವ್ ಆಫ್ ಪ್ಯೂರೆಸ್ಟ್ ದೆನ್ ದಿ ಅಲಾಯ್. ಓಕೆ, ಸೊ ಇದೇನಾಗಿದೆ? RRBನಲ್ಲಿ ಕೇಳಿದ್ದಾನೆ. ಸೊ ಆಲ್ಮೋಸ್ಟ್ ಡೈರೆಕ್ಟ್ ಇದೆ ಪ್ರಶ್ನೆ ಏನಿದೆ? ಆಲ್ಮೋಸ್ಟ್ ಡೈರೆಕ್ಟ್ ಇದೆ. ಇಲ್ಲಿ 2 ಸ್ಟೇಟ್ಮೆಂಟ್ ಇದೆ, ಇಲ್ಲಿ 3 ಸ್ಟೇಟ್ಮೆಂಟ್ ಇದೆ, ಇಲ್ಲಿ 2 ಸ್ಟೇಟ್ಮೆಂಟ್ ಇದೆ, ಅಷ್ಟೇ ಡಿಫ್ರೆನ್ಸು, ಬೇರೆ ಏನಿಲ್ಲ. ಓಕೆ, ಅಂದರೆ ಅರ್ಥ ಏನು? ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೀವು ಎಸ್ಪೆಷಲಿ ಹೇಳ್ತಾ ಇದ್ದೀನಿ ಕೇಳಿ. CDS, NDA,
CAPF, RRB, SSC. ಇಲ್ಲಿಂದ ಬೇಸಿಕ್ ಸೈನ್ಸ್ ಈ ಒಂದು ಪತ್ರಿಕೆಗಳನ್ನು ಬಿಡಿಸ್ಬೇಕು. ಓಕೆ, ಬಿಡಿಸಿದ್ರೆ ಏನಾಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಸರ್ ಏನು ಸರ್ ಇಷ್ಟೊಂದು ಪ್ರಶ್ನೆ ತಂದುಬಿಟ್ಟಿರಲ್ಲ ಅಂತ ನೀವು ಅನ್ಬೋದು. ಓಕೆ, ನೋಡೋಣ. ಅಂದರೆ ಈ ಟಾಪಿಕ್ ಇಂಪಾರ್ಟೆನ್ಸ್ ತಿಳಿಸೋಕ್ಕೆ ನಾನು ಇಷ್ಟೊಂದು ಪ್ರಶ್ನೆಗಳನ್ನ ತಂದಿದ್ದೀನಿ, ಆಯಿತಾ. ಯಾಕೆ ಈ ಟಾಪಿಕ್ನ ನೀವು ಓದಲೇಬೇಕು ಅನ್ನೋ ಕಾರಣಕ್ಕೆ. ಓಕೆ, ರಾಜತರಂಗಿಣಿ ವಾಸ್ ಇನ್ ಪ್ರಾಕೃತ್ ಲ್ಯಾಂಗ್ವೇಜ್. ಓಕೆ, ರಿವರ್ ಆಫ್ ಕಿಂಗ್ಸು ದ ಬುಕ್ ಡೀಲ್ಸ್ ವಿತ್ ಹರ್ಷವರ್ಧನ. ಓಕೆ, ಇದರಲ್ಲಿ ಯಾವಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳೋಣ. ಓನ್ಲಿ 1, ಓನ್ಲಿ 2, ಆಲ್ 3 ಅಂತ ಕೇಳಿದ್ದಾನೆ. ನೋಡಿ, ಕಲ್ಯಾಣ ರಾಜತರಂಗಿಣಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಕಾಶ್ಮೀರ. ಓಕೆ, ಸೊ ಇಲ್ಲಿ ನೋಡಿ ಮತ್ತೆ ರಾಜತರಂಗಿಣಿ ಬಗ್ಗೆ ಒಂದು ಕ್ವಶನ್ ಇದೆ. ಸೊ ಕಾಶ್ಮೀರ ಇಲ್ಲಿ ರಾಜತರಂಗಿಣಿ ಬಗ್ಗೆ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಸೊ ಇಲ್ಲೊಂದು ಪ್ರಶ್ನೆ ಇದೆ, CDS ಅಲ್ಲಿ ಬಂದಿದೆ. ಓಕೆ, CDS ಅಲ್ಲಿ ಬಂದಿದೆ. ಏನೇನಿದೆ? ಹರ್ಷ ಇಂಟೆಂಟ್ ಟು ಕಾಶ್ಮೀರ. ಓಕೆ, ಡಿಫೆಂಡ್ ಇನ್ಕ್ಲೂಡಿಂಗ್ ದಿ ಕೋರ್ಟು. ಓಕೆ, ರಾಜತರಂಗಿಣಿ ಯಾರು ಬರೆದಿದ್ದಾರೆ? ಕಲ್ಹಣ. ಉಲ್ಟಾ ಮಾಡಿ ಕೇಳಿದ್ದಾನೆ. ಓಕೆ, ವಿಚ್ ಆಫ್ ದಿ ಡ್ಯೂಲ್ ಕಾಶ್ಮೀರ? ರಾಜತರಂಗಿಣಿ. ಅಂದರೆ ಕಲ್ಹಣನ ರಾಜತರಂಗಿಣಿ ಏನಿದೆ ಅಲ್ವಾ, ಇದು ಇಂಪಾರ್ಟೆಂಟು, ಆಯಿತಾ. ಕಲ್ಹಣನ ರಾಜತರಂಗಿಣಿ ಏನಿದೆ ಇಂಪಾರ್ಟೆಂಟು, ನೀವು ಚೆನ್ನಾಗಿ ಮಾಡಬೇಕು. ಓಕೆ, ಚೆನ್ನಾಗಿ ನೋಡ್ಕೋಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ಡೆಪ್ತಾಗಿ ಓದಿ, ನಾನು ತಪ್ಪಂತ ಹೇಳಲ್ಲ. ಸೊ ಯಾವ ಟಾಪಿಕ್ ಬಗ್ಗೆ ನಾನು ಡೆಪ್ತಾಗಿ ಓದಬೇಕು ಅಂತಂದರೆ ಈ ಥರ ಟಾಪಿಕ್ ಬಗ್ಗೆ ಕೇಳಿದ್ದಾನೆ. ಅದೇ ಥರ ಏನು ಯಾರು ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಒಂದು ಪೇಜ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಅದಂದರೆ ಏನು, ಅದರಲ್ಲಿ ಏನೇನಿತ್ತು, ಯಾವ ಥರದ ಶಿಕ್ಷೆ ಕೊಡ್ತಾಯಿದ್ರು, ಏನು UPSC ಕೇಳಿದಾನೆ ಒಂದು ಸಲ, ಬರ್ಬೋದು ವಾಪಸ್ ಇಲ್ಲಿ, ಆಯಿತಾ. PSL ಬರ್ಬೋದು, ನೆಕ್ಸ್ಟ್ ಬರೋ KPSL ಬರ್ಬೋದು, ನೋಡ್ಕೊಳ್ಳಿ. ಯಾಕಂದರೆ ಈ ಥರ ಟಾಪಿಕ್ಸನ್ನು ಒಂದು ಪೇಜ್ ಮಾಡೋದ್ರಲ್ಲಿ ಏನರ್ಥ, ಇದೇನು ತಪ್ಪೇನಿಲ್ಲ. ಓಕೆ, ಹೀಗಾಗಿ ಒಂದು ಸ್ವಲ್ಪ ನೋಡ್ಕೊಳ್ಳಿ ಈ ಥರದ ಪ್ರಶ್ನೆಗಳನ್ನು. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ. ಸರ್ ಇಲ್ಲಿ ಏನು ಸರ್ ಎಷ್ಟೊಂದು ತಂದುಬಿಟ್ಟಿರ ಅಂತ ಅನ್ಬೋದು. ರಿವರ್ ಕೊಟ್ಟಿದ್ದಾನೆ, ಕಾವೇರಿ, ಗೋದಾವರಿ, ನರ್ಮದಾ, ಮಂಜ್ರಾ, ವಾರ್ಧಾ, ಶಿಖರ್, ಕೊಯ್ನಾ, ಹಾರಂಗಿ ಏನಿದೆ, ಇವು ಟ್ರಿಬ್ಯೂಟರೀಸ್, ಉಪನದಿಗಳು ಇವು, ಆಯಿತಾ. ಈ ನದಿ ಉಪನದಿಗಳು ಯಾವುದು? ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಕೇಳಿದ್ದಾನೆ. ಓಕೆ, ಸೊ ಈಗ ನನಗೆ ಇಂಪಾರ್ಟೆಂಟ್ ಏನಂತಂದರೆ ನದಿ ವ್ಯವಸ್ಥೆ, ಆಯಿತಾ. ನದಿ ವ್ಯವಸ್ಥೆ ಏನಿದೆ HOT ಗೋಲ್ಡನ್ ಟಾಪಿಕ್ ಇದು, ನದಿ ವ್ಯವಸ್ಥೆ. ಇದನ್ನು ನೀವು ಮ್ಯಾಪ್ ಮುಖಾಂತರ ಓದಿ. ಮ್ಯಾಪ್ ಬರೀ ಬಾಯಿಲೆ ಸರ್ ನದಿ ಉಪನದಿ ಅಂತ ನೀವು ಮಾಡಿದ್ರೆ ನೆನಪುಳಿಯಲ್ಲ. ಮ್ಯಾಪ್ ಇಂಪಾರ್ಟೆಂಟು, ಮ್ಯಾಪ್ ಮುಖಾಂತರ ಓದಿ. ಮ್ಯಾಪ್ ಮುಖಾಂತರ ಮಾಡಿದಾಗ ಏನಾಗುತ್ತೆ, ಟ್ರಿಬ್ಯೂಟರಿ ಯಾವುದು ಯಾವ ಕಡೆಯಿಂದ ಲೆಫ್ಟಿಂದ ಬಂದು ಸೇರ್ಕೊಳ್ಳುತ್ತೆ, ರೈಟಿಂದ ಬಂದು ಸೇರ್ಕೊಳ್ಳುತ್ತೆ. ನೋಡಿ, KPSC ಇದು ACCET ಪೇಪರ್ ಆಗುತ್ತೆ, ತೆಗೆದು ನೋಡಿ ಬೇಕಂತಂದರೆ. KPSC ಇದು ACCET ಪೇಪರ್ ಆಗುತ್ತೆ. HK ಆರ್ ನಾನ್ HK ನೆನಪಿಲ್ಲ ನನಗೆ, ಯಾವ್ದೊಂದು ತೆಗೆದು ನೋಡಿ. ಈ ನದಿ ಲೆಫ್ಟ್ ಬ್ಯಾಂಕ್ ನದಿ ಕೊಟ್ಟಿದ್ದಾನೆ, ಅದ್ರ ಉಪನದಿ ಕೊಟ್ಟಿದ್ದಾನೆ. ಲೆಫ್ಟ್ ಬ್ಯಾಂಕ್ ಯಾವುದು, ರೈಟ್ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾನೆ. ನೀವು ನಾರ್ಮಲಿ ಬರೋದು ಕೈಲಿ ಹಿಂಗೆ ನಾರ್ಮಲ್ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಎಡ ಯಾವುದು ಬಲ ಯಾವುದು ಅಂತ, ಲೆಫ್ಟ್ ಬ್ಯಾಂಕ್ ಯಾವುದು ರೈಟ್ ಬ್ಯಾಂಕ್ ಅಂತ ಮಾಡ್ಬೋದು. ಬಟ್ ನೀವು ಹೆಂಗೆ ನೋಟ್ಸ್ ಮಾಡ್ಕೊಂಡ್ರೆ ಹೆಂಗೆ ಕಂಡು ಹಿಡಿತೀರಾ ಎಡ ಬಲ ಯಾವುದು ಅಂತ ಹೆಂಗೆ ಕಂಡು ಹಿಡಿತೀರಾ? ಮ್ಯಾಪಲ್ಲಿ ನೋಡಿದಾಗ ಮಾತ್ರ ಈ ನದಿ ಇರುತ್ತೆ, ಈ ಕಡೆಯಿಂದ ಬಂದು ಲೆಫ್ಟು, ಈ ಕಡೆ ಬಂದು ರೈಟು ಅಂತ ನಾವು ಕಂಡು ಹಿಡ್ಕೋಬೋದು. ಸೊ ಬಟ್ ಹೆಂಗೆ ಸಾಧ್ಯ? ಅದಕ್ಕೆ ಏನು ಹೇಳ್ತೀನಿ, ಮ್ಯಾಪ್ ಮುಖಾಂತರ ಓದ್ಕೊಳ್ಳಿ. ನದಿ ವ್ಯವಸ್ಥೆ ಭಾಳ ಇಂಪಾರ್ಟೆಂಟು. ಅದರಲ್ಲಿ ಯಾವುದು? ಗಂಗಾ, ಆಯಿತಾ. ಎರಡನೇದು ಯಾವುದು? ಬ್ರಹ್ಮಪುತ್ರ. ಓಕೆನಾ, ಗಂಗಾ, ಬ್ರಹ್ಮಪುತ್ರ, ಗೋದಾವರಿ. ಓಕೆ, 3 ಇಂಪಾರ್ಟೆಂಟು. ಇನ್ನೊಂದು ಬರುತ್ತೆ ಸಿಂಧು. ಫಸ್ಟ್ ಸಿಂಧು, ಗಂಗಾ, ಬ್ರಹ್ಮಪುತ್ರ, ಗೋದಾವರಿ. ಓಕೆನಾ. ಅದು ಬಿಟ್ಟರೆ ಕರ್ನಾಟಕದಲ್ಲಿ ಯಾವುದು? ಕೃಷ್ಣ. ಓಕೆನಾ, ಕಾವೇರಿ. ಓಕೆನಾ. ಸೊ ಈ ಥರದ್ದೇನಿದ್ದಾವೆ ಒಂದಿಷ್ಟು. ಯಮುನಾ ಒಂದು ನೋಡ್ಕೊಳ್ಳಿ. ಯಮುನಾನು ಗಂಗಾದ ಉಪನದಿ, ಬಟ್ ಇದು ಯಮುನಾಗ ಮತ್ತೆ ಎಷ್ಟೊಂದು ಸೇರ್ಕೋತಾವೆ ಬಂದು. ಇಷ್ಟು ನದಿಗಳನ್ನು ಯಾವ್ಯಾವ ಎಲ್ಲೆಲ್ಲಿ ಸೇರ್ಕೋತವೆ ಏನು ಅಂತ ನೀಟಾಗಿ ನೋಡ್ಕೊಳ್ಳಿ. ಅಟ್ಲೀಸ್ಟ್ ಈ ಒಂದು 6 ರಿಂದ 7 ನದಿ ಏನಿದೆಯಲ್ಲ, ಇದನ್ನು ಮಾಡೋಕ್ಕೆ ನಿಮ್ಗೆ ಎಷ್ಟೊಂದು, ಅದನ್ನು ಮತ್ತು ಉಪನದಿ, ಅಲ್ಲಿ ಯಾವ ಡ್ಯಾಮ್ ಇದೆ ನೋಡಿ. ಬರೀ ನದಿಗಳು ಮಾಡಿದ್ರೆ ನಡೆಯಲ್ಲ. ಈ ನದಿ ಎಲ್ಲಿ ಹುಟ್ಟುತ್ತೆ, ಆಯಿತಾ, ಎಲ್ಲಿ ಬಂದು ಸೇರುತ್ತೆ, ಇದ್ರ ಉಪನದಿಗಳು ಯಾವುದು, ಆಮೇಲೆ ಇದ್ರ ಮೇಲೆ ಯಾವುದಾದ್ರು ಡ್ಯಾಮ್ ಕಟ್ಟಿದಾರಾ, ಆಯಿತಾ. ಸೊ ಈ ನದಿ ದಂಡೆ ಮೇಲೆ ಯಾವುದಾದ್ರೂ ನ್ಯಾಷನಲ್ ಪಾರ್ಕ್ ಅಂದರೆ ರಾಷ್ಟ್ರೀಯ ಉದ್ಯಾನವನ, ನ್ಯಾಷನಲ್ ಪಾರ್ಕು ಅಥವಾ ಟೈಗರ್ ರಿಸರ್ವ್ ಏನಾದರೂ ಇದೆಯಾ ಅದು ನೋಡ್ಕೋಬೇಕು. ಆ ಉಪನದಿಗಳ ಏನೋ ದಂಡೆ ಮೇಲೆ ಯಾವುದಾದ್ರೂ ಇದೆಯಾ ಅಂತ. ಸೊ ಈ ಥರ ಮಾಡಿದ್ರೆ ಮಾತ್ರ ನಿಮ್ಮದು ಅಂಕಗಳು ಬರುತ್ತಿಲ್ಲ ಅಂದರೆ ಕಷ್ಟ. ಓಕೆ, ಅದಕ್ಕೆ ಹೇಳ್ತೇನೆ, ಅದಕ್ಕೆ ಈ ಥರ ಪ್ರಶ್ನೆಗಳನ್ನ ತೊಗೊಂಡಿದ್ದೀನಿ ಅಂದರೆ ಇದನ್ನು ತಿಳಿಸೋಕ್ಕೆ ನಾವು ಇದನ್ನು ತೊಗೊಂಡಿದ್ದೀನಿ, ಆಯಿತಾ. ಇದನ್ನು ನಾವು ಮುಂದಿನ ಸ್ಕೋರ್ ಬೂಸ್ಟರ್ ಸೀರೀಸ್ ಅಂತ ಹೇಳಿದಲ್ಲ, ಅಲ್ಲೆಲ್ಲ ಕವರ್ ಮಾಡ್ತೀವಿ. ಯಾವ ನದಿ ಎಲ್ಲೆಲ್ಲಿ ಸೇರ್ಕೊಳ್ಳುತ್ತೆ ಏನು ಎಲ್ಲ ಕವರ್ ಮಾಡ್ತೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆಯಿತಾ. ಮುಂದಿನ ಪ್ರಶ್ನೆ, ಅಡ್ಜರ್ನ್ಮೆಂಟ್ ಮೋಷನ್. ನೋಡಿ, UPSC ಬಂದಿದೆ. UPSC ಕ್ವಶನ್ ಬಿಡಿಸ್ತೀವಿ ಅಂದರೆ ಅಡ್ಜರ್ನ್ಮೆಂಟ್ ಮೋಷನ್ ನನಗೆ ಗೊತ್ತಾಗುತ್ತೆ. ಸೊ ಟು ಅಲೋದು ಇಲ್ಲಿ ಫಸ್ಟ್ UPSC ಓದ್ಬಿಡ್ತೀನಿ, ಬೇಡ ಇದನ್ನೇ ಓದ್ಬಿಡೋಣ, PSI ಇದೆ ಓದ್ಬಿಡೋಣ. ಓಕೆ, ಇಟ್ ಮಸ್ಟ್ ಬಿ ಸಪೋರ್ಟೆಡ್ ನಾಟ್ ಲೆಸ್ ದೆನ್ 100 ಮೆಂಬರ್. ಇಟ್ ಶುಡ್ ಬಿ ರೈಸ್ ಮ್ಯಾಟರ್ ಇಂಡೆಫಿನೇಟ್, ಅರ್ಜೆಂಟ್ ಆ್ಯಂಡ್ ಪಬ್ಲಿಕ್ ಇಂಪಾರ್ಟೆನ್ಸ್. ಇಟ್ ಶುಡ್ ನಾಟ್ ಕವರ್ ಮೋರ್ ದೆನ್ 1 ಮ್ಯಾಟರ್. ಇಟ್ ಶುಡ್ ನಾಟ್ ಡೀಲ್ ವಿತ್ ಎನಿ ಮ್ಯಾಟರ್ ದ್ಯಾನ್ ದಿ ಅಡ್ಜರ್ನ್ಮೆಂಟ್ ಬೈ ದಿ ಕೋರ್ಟ್. ಓಕೆ,
ಸೊ ದ ಪೋಸ್ಟ್ಪೋನ್ ಆಫ್ ಪ್ರೊಸೀಡಿಂಗ್ ಚೆಕ್ ಇಲ್ಲಿ ಏನು ಕೇಳಿದ್ದಾನೆ, ದ ಅಲೋ ದಿ ಡಿಸ್ಕಷನ್ ಒನ್ ಡೆಫಿನೆಟ್ ಮ್ಯಾಟರ್ ಅರ್ಜೆಂಟ್ ಪಬ್ಲಿಕ್ ಇಂಪಾರ್ಟೆನ್ಸ್. ಓಕೆ, ಟು ಲೆಟ್ ಅಪೋಸಿಷನ್ ಮೆಂಬರ್ ಕಲೆಕ್ಟ್ ಇನ್ಫಾರ್ಮೇಷನ್ ಫಾರ್ ದಿ ಮಿನಿಸ್ಟರ್. ನೋ, ತಪ್ಪು, ಅಲ್ಲ, ಇರಲ್ಲ. ಸೊ ಅಲೋ ದಿ ರಿಡಕ್ಷನ್ ಸ್ಪೆಸಿಫಿಕ್ ಅಮೌಂಟ್. ನೋ, ಅದು ಬೇರೆ. ಸೊ ಟು ಪೋಸ್ಟ್ಪೋನ್ ಪ್ರೊಸೀಡಿಂಗ್ಸ್. ನೋ, ಅರ್ಜೆಂಟ್ ಮ್ಯಾಟರ್ ಪಬ್ಲಿಕ್ ಇಂಪಾರ್ಟೆನ್ಸ್ ಮ್ಯಾಟರ್. ಇದು ನೋಡ್ಕೊರಿ. ಓಕೆನಾ, ಪಬ್ಲಿಕ್ ಇಂಪಾರ್ಟೆನ್ಸ್ ಮ್ಯಾಟರ್ ಅಂದರೆ ಇದು ಬಿ ಕರೆಕ್ಟ್ ಇದೆ. ಆಯಿತಾ, ಬಿ ಕರೆಕ್ಟ್ ಇದೆ. ನನಗೆ ಬಿ ಕರೆಕ್ಟ್ ಇದೆ ಅಂತಂದರೆ ಬಿ ನೋಡಿ ಎಲ್ಲಿಲ್ಲ, ಇಲ್ಲಿಲ್ಲ, ತೆಗೆದುಬಿಡ್ತೀನಿ. ಇಟ್ ಶುಡ್ ನಾಟ್ ಡೀಲ್ ವಿತ್ ದಿ ಎನಿ ಮ್ಯಾಟರ್ ದಟ್ ಅರ್ಜೆಂಟ್ ಮೈ ದಿ ಕೋರ್ಟ್. ನೋ, ಆ ಥರ ಏನು ಇಲ್ಲ. ಓಕೆ, ಸೊ ಅದೆಲ್ಲ ಇಲ್ಲ, ಬಟ್ ಇದು ನೋಡ್ಕೊಳ್ಳಿ ಒಂದು ಸಲ. ಓಕೆ, ಎಷ್ಟು ಮೆಂಬರ್ಸ್ ಇರಬೇಕು. ಅದೇ ಥರ ಅಂತಂದರೆ ಅರ್ಥ ಏನು, ಇದ್ರ ಪ್ರಶ್ನೆ ಯಾಕೆ ತೊಗೊಂಡಿದೆ, ಒಂದು ಅಡ್ಜಸ್ಟ್ಮೆಂಟ್ ಮೋಷನ್ ಇಂಪಾರ್ಟೆಂಟು ಪಿ ವೈ ಕ್ಯೂಯಿಂದ ಬಂದಿದೆ. ಪಿ ವೈ ಕ್ಯೂ ಬಿಡಿಸ್ಬೇಕಾದ್ರೆ ಇದ್ರ ಬಗ್ಗೆ ನೀವು 360 ಡಿಗ್ರಿಯಿಂದ ನೋಡ್ಕೋಬೇಕು. ಓಕೆ, ಇನ್ನೊಂದು ಏನಂದರೆ ಮೋಷನ್ಸ್ ಅಂತ ಏನು ಹೇಳ್ತೀನಲ್ಲ, ಈ ಮೋಷನ್ಸ್ ಏನಿದಾವಲ್ಲ ಎಲ್ಲ ಮೋಷನ್ಸು ಇಂಪಾರ್ಟೆಂಟ್. ನೋ ಕಾನ್ಫಿಡೆನ್ಸ್ ಮೋಷನ್ನು, ಓಕೆನಾ, ಸೊ ಸೆನ್ಸ್ಯೂರ್ ಮೋಷನ್ನು, ಸೊ ಈ ಥರ ಏನು ಬರುತ್ತಲ್ಲ ಈ ಎಲ್ಲ ಮೋಷನ್ಸ್ ಏನು ನೆಕ್ಸ್ಟ್ ಕೇಳ್ಬೋದು. ನೋ ಕಾನ್ಫಿಡೆನ್ಸ್ ಕೇಳ್ಬೋದು, ನೆಕ್ಸ್ಟು ಸೆನ್ಸರ್ ಮೋಷನ್ ಕೇಳ್ಬೋದು. ನೋ ಕಾನ್ಫಿಡೆನ್ಸ್ ಮೋಷನ್, ಸೆನ್ಸರ್ ಮೋಷನ್ ಡಿಫ್ರೆನ್ಸ್ ಮಾಡಿ ಕೇಳ್ಬೋದು, ಎರಡಕ್ಕೂ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಆಯಿತಾ, ಸೊ ಆರ್ಟಿಕಲ್ ನಂಬರ್ ಏನು ಕೇಳ್ಬೋದು, ಎಲ್ಲನೂ ಕೇಳ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಪ್ರಶ್ನೆ ತೊಗೊಂಡಿದ್ದೀನಿ. ಸೊ ಮುಂದಿನ ಪ್ರಶ್ನೆ ನೋಡಿ, ಆ್ಯಸಿಡ್ ರೈನ್ ಬಗ್ಗೆ ಬಂದಿದೆ. ಆ್ಯಸಿಡ್ ರೈನ್ ಏನು ಈಸ್ ಅ ಗೋಲ್ಡನ್ ಟಾಪಿಕ್. ಆಯಿತಾ, ಆ್ಯಸಿಡ್ ರೈನ್ ಏನು ಗೋಲ್ಡನ್ ಟಾಪಿಕ್, ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಆ್ಯಸಿಡ್ ರೈನ್ ಬಗ್ಗೆ ನೀವು 360 ಡಿಗ್ರಿ ವ್ಯೂವಿಂದ ಓದ್ಕೊಳ್ಳಿ. ಆಯಿತಾ, ಸೊ ಎಲ್ಲಿಂದ ಯಾವ ಸೋರ್ಸ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಬೆಸ್ಟ್ ಸೋರ್ಸ್ ಅದು ಗೂಗಲ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಯಾವುದಾದ್ರು ವೆಬ್ಸೈಟಿಗೆ ಹೋಗಿ ಅದ್ರ ಏನು ಪಟ್ಟಿ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ಮುಗೀತು ಅಷ್ಟೇ. ಸೊ ನೋಡಿ, ಆ್ಯಸಿಡ್ ರೈನ್ ಬಗ್ಗೆ pH ಬಗ್ಗೆ ಕೇಳ್ಬೋದು. ಓಕೆ, ಯಾವುದಾದ್ರು ಪೊಲ್ಯೂಷನಿಂದ ಏನೇನು ಬಿಡುಗಡೆ ಆಗುತ್ತೆ ಅಂತ ಕೇಳ್ಬೋದು ಅಲ್ವಾ. ಸೊ ಅದೇ ನೋಡಿ ಇಲ್ಲಿ ಕೇಳಿದ್ದಾನೆ. ಮತ್ತೆ UPSC 2013 ಕೇಳಿದ್ದಾನೆ, 2010 ಒಂದು ಸಲ ಕೇಳಿದ್ದಾನೆ, 2022 ಕೇಳಿದ್ದಾನೆ. ನೋಡಿ ಯಾವ ಒಂದು ಮಾಲಿನ್ಯಕಾರಕಗಳು ಪೊಲ್ಯೂಟೆಂಟ್ಸ್ ಯಾವ್ಯಾವ ಹೊರಗೆ ಬರುತ್ತೆ ಅಂತ ಕೇಳಿದ್ದಾನೆ. ಓಕೆ, ಸೊ pH 2 ಸಲ ಕೇಳಿದ್ದಾನೆ SSCನಲ್ಲಿ. ಓಕೆ, ಅಂದರೆ pH. ಓಕೆ, ಆ್ಯಸಿಡ್ ರೈನ್ ಹುಟ್ಟಕ್ಕೆ ಕಾರಣ ಏನು, ಅದರ pH ಲೆವೆಲ್ ಎಷ್ಟಿರುತ್ತೆ, ಅದರಿಂದ ಪರಿಣಾಮಗಳೇನೇನಾಗುತ್ತೆ, ಆಮೇಲೆ ಅದನ್ನು ಮಾಲಿನ್ಯಕಾರಕಗಳು ಅಂದರೆ ಪೊಲ್ಯೂಟೆಂಟ್ಸ್ ಯಾವ್ಯಾವ ಅಂತ ನೋಡ್ಕೋಬೇಕು. ಓಕೆ, ಸೊ ಆಯ್ತಾ ನೋಡ್ಕೊಳ್ಳಿ. ಅದೇ ಕೇಳಿದ್ದಾನೆ ನೋಡಿ, ಆ್ಯಸಿಡ್ ರೈನ್ ಕನ್ಸಿಡರ್ ಲೈಕ್ ನೋಡಿ ಪೊಲ್ಯೂಟೆಂಟ್ಸ್ ಯಾವ ಅಂತ ಕೇಳಿದ್ದಾನೆ, ಅದ್ರ pH ಲೆವೆಲ್ ಕೇಳಿದ್ದಾನೆ, ಅಷ್ಟೇ ಸಿಂಪಲ್. ಸೊ ಮುಂದಿನ ಪ್ರಶ್ನೆ ಏನಿದೆ, ಕಾರ್ಬನ್ ಡೈಆಕ್ಸೈಡ್ ಮೇಜರ್ ಗ್ರೀನ್ ಹೌಸ್ ಗ್ಯಾಸ್, CFC is ozone depletion, 3 mile island accidental radioactive leakage occurred. Okay, greenhouse effect is due to release of agrochemicals into the water. ಓಕೆನಾ, ಸೊ ಇಲ್ಲೇನು ಕಾರ್ಬನ್ ಮಾರ್ಕೆಟು ಅಥವಾ ಬೇರೆ ಬೇರೆ ಸ್ಟೇಟ್ಮೆಂಟ್ಸ್ ಏನಿದೆ, ಕಾರ್ಬನ್ ಡೈಆಕ್ಸೈಡು ಅಪ್ರೆನ್ಷನ್ನು, ಗ್ರೀನ್ ಹೌಸ್ ಎಫೆಕ್ಟು ಕೇಳಿದ್ದಾನೆ. ಅಂದರೆ ಇದ್ರ ಪ್ರಶ್ನೆ, ಇದ್ರ ಥೀಮ್ ಏನಂತಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆ ಅಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದರಿಂದ ಏನು ಬರುತ್ತೆ, ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತ ಒಂದು ಟರ್ಮ್ ಇದೆ ಗೊತ್ತಾ. ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತ ಒಂದು ಟರ್ಮ್ ಇದೆ. ಈ ಒಂದು ಟರ್ಮ್ ಕೂಡ ಇಂಪಾರ್ಟೆಂಟು ಇದಕ್ಕೆ ಲಿಂಕ್ ಆಗಿ. ಆಯಿತಾ, ಇದರಿಂದ ಇನ್ನೊಂದೇನು ಇಂಪಾರ್ಟೆಂಟು, ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್, ಇದು ಕೂಡ ಏನು ಇಂಪಾರ್ಟೆಂಟು. ಸೊ ಗ್ರೀನ್ ಹೌಸ್ ಗ್ಯಾಸ್ ಓದ್ತೀರಾ ಅಂದರೆ ಗ್ರೀನ್ ಹೌಸ್ ಗ್ಯಾಸು ಯಾವ್ಯಾವ ಇದ್ದಾವೆ. ಓಕೆ, ಸೊ ಅದರಿಂದ ವಾರ್ಮಿಂಗ್ ಪೊಟೆನ್ಷಿಯಲ್ ಯಾವ ಥರ ಆಗುತ್ತೆ, ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂದರೆ ಏನು. ಸೊ ಇದು ಕಂಪ್ಲೀಟ್ ಇದನ್ನು 360 ಡಿಗ್ರಿಯಿಂದ ನೀವು ನೋಡ್ಕೋಬೇಕು. ಈಗ ಇಷ್ಟು ಪತ್ರಿಕೆಗಳ ಪ್ರಶ್ನೆ ಬಂದಿದೆ ಅಂದರೆ ಬೇರೆ ಬೇರೆ ಥರ ಬಂದಿದೆ. ಅದಕ್ಕೆ ಏನು ಹೇಳ್ತೀನಿ, ಈ ಟಾಪಿಕ್ ಇಂಪಾರ್ಟೆನ್ಸ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ಒಂದು ಕ್ವಶನ್ನ ನಾನು ತೊಗೊಂಡಿದ್ದೀನಿ. ಆಯಿತಾ, ಸೊ ಚೆನ್ನಾಗಿ ನೋಡ್ಕೊಳ್ಳಿ ಒಂದು ಟಾಪಿಕ್ನ. ಸೊ ಮುಂದಿನ ಪ್ರಶ್ನೆ, ರೈಲ್ವೆ ಬಜೆಟು ತೆಲಂಗಾಣ ಸಬ್ ಇನ್ಸ್ಪೆಕ್ಟರ್ ಕೇಳಿದ್ದಾನೆ, ಫ್ರಮ್ ವಿಚ್ ಇಯರ್ ರೈಲ್ವೆ ಬಜೆಟ್ನ ಬೇರ್ಪಡಿಸಿದರು ಅಂತ. ಏನು ರೈಲ್ವೆ ಬಜೆಟನ್ನು ಮುಖ್ಯ ಬಜೆಟಿಂದ ಯಾವ ಬೇರ್ಪಡಿಸಿದರು ಅಂತ ಕೇಳಿದ್ದಾನೆ. ಓಕೆ, ರೈಲ್ವೆ ಬಜೆಟ್ ಇಸ್ ಜನರಲ್ ಬಜೆಟ್ 1994 ರೆಕಮೆಂಡೇಷನ್ ಅಕೌಂಟ್ ಕಮಿಟಿ, ದ ಆಬ್ಜೆಕ್ಟಿವ್ ಆಫ್ ಬಜೆಟ್ ಟು ಫ್ಲೆಕ್ಸಿಬಿಲಿಟಿ ಇನ್ ಫೈನಾನ್ಸ್. ಓಕೆ, ಸೊ ಮೇನ್ ಏನು, ರೈಲ್ವೆ ಬಜೆಟನ್ನು ಒಂದು ಟಾಪಿಕ್ ಬರುತ್ತೆ ಹೇಳ್ಬಿಡ್ತೀನಿ ಮುಂಚೆನೇ, ಫಿಸ್ಕಲ್ ಪಾಲಿಸಿ ಅಂತ ಒಂದು ಟಾಪಿಕ್ ಇದೆ ಎಕನಾಮಿನಲ್ಲಿ ಅಲ್ವಾ, ಹಣಕಾಸು ನೀತಿ ಅಂತ ಕರೀರಿ ಅಥವಾ ವಿತ್ತೀಯ ನೀತಿ ಏನಂತ ಕರೀರಿ. ಓಕೆ, ಸೊ ಫಿಸ್ಕಲ್ ಪಾಲಿಸಿ ಅಂದ್ರೇನು, ಬಜೆಟ್ ಮೇನ್ ಇದರಲ್ಲಿ ಟರ್ಮ್ ಏನು ಬರುತ್ತೆ, ಬಜೆಟ್, ಗೋರ್ಮೆಂಟ್ ಬಜೆಟ್. ಓಕೆನಾ, ಈ ಒಂದು ಟಾಪಿಕ್ ಓದಬೇಕಾದ್ರೆ ನೀವು ಓದ್ಬಿಡ್ತೀರಾ ಬಜೆಟ್ ಅಂದರೆ ಏನು. ಓಕೆ, ಮುಂಚೆ ಯಾವ ಥರ ಬಜೆಟ್ ಇತ್ತು. ಓಕೆ, ಹಿಸ್ಟಾರಿಕಲಿ ಓದಬೇಕು ನೀವು. ಬಜೆಟ್ ಅಂದರೆ ಏನು, ಮುಂಚೆ ಯಾವ ಥರ ಬಜೆಟನ್ನು ಯಾವ ಒಬ್ಬ ಏನು ಬ್ರಿಟಿಷ್ ಅಧಿಕಾರಿ ತೊಗೊಂಡು ಬಂದರು, ಫಸ್ಟ್ ಯಾರು ಮಂಡಿಸಿದ್ರು. ಓಕೆ, ರೈಲ್ವೆ ಬಜೆಟ್ ಇದು ಎರಡೂ ಒಮ್ಮೆ ಮಂಡಿಸ್ತಾ ಇದ್ದರು. ಆಯಿತಾ, ಇದನ್ನು ಬೇರ್ಪಡಿಸಿದ್ರು ಎರಡನ್ನೂ. ಯಾಕೆ ಬೇರ್ಪಡಿಸಿದ್ರು, ಯಾವ ಇಯರ್ ಬೇರ್ಪಡಿಸಿದ್ರು ಅನ್ನೋದನ್ನು ನೋಡ್ಕೋಬೇಕು. ಈ ಬಜೆಟಲ್ಲಿ 2 ಬರುತ್ತೆ, ಏನು ಯಾವುದೋ ರೆವೆನ್ಯೂ ಅಕೌಂಟು,
ಕ್ಯಾಪಿಟಲ್ ಅಕೌಂಟು ಅಲ್ವಾ. ಸೊ ರೆವೆನ್ಯೂ ಅಕೌಂಟ್ ಅಂದರೆ ಏನು, ಇವೆಲ್ಲ ಎಕನಾಮಿನಲ್ಲಿ ಹೇಳ್ತೀನಿ ನಾನು. ಓಕೆ, ಏನು POQ ನಾವು ಡಿಸ್ಕಸ್ ಮಾಡ್ತೀವಲ್ಲ ಎಲ್ಲ ಹೇಳ್ತೀನಿ ಇಂಪಾರ್ಟೆನ್ಸ್ ಏನು. ಅದೇ ಈ ಟಾಪಿಕ್ ಯಾಕೆ ತೊಗೊಂಡಿದ್ದೀನಿ, ಯಾವ ಥರ ನೀವು ಓದಬೇಕು ಅನ್ನೋದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ, ಟಿಸ್ಕೋ ಎಲ್ಲಿದೆ ಅಂತ ಕೇಳಿದ ನಾನು. ನೋಡಿ ಇಲ್ಲೇನು ಕೇಳಿದ್ದಾನೆ, KPSC ಗ್ರೂಪ್ ಬಿನಲ್ಲಿ ಟಿಸ್ಕೋ ಯಾವ ಇಯರ್, ಜಮ್ಶೆಡ್ಪುರಲ್ಲಿ ನೋಡಿ, ಎಸ್ಟಾಬ್ಲಿಷ್ ಜಮ್ಶೆಡ್ಪುರ್ ನಂಗೆ ಗೊತ್ತಾಯಿತು. ಸೊ ಯಾರು ಇಯರ್ ಅಂತ ಕೇಳಿದ್ದಾನೆ. ಟಿಸ್ಕೋ ಯಾವೆಲ್ಲ ಎಸ್ಟಾಬ್ಲಿಷ್ ಆಯಿತು, ಇಟ್ ಸ್ಟಾರ್ಟೆಡ್ ಆಟ್ ಸಾಕ್ಷಿ ಅಲ್ಲ ಜಮ್ಶೆಡ್ಪುರು ನನಗೆ ಗೊತ್ತು. ಸೊ ಬಿ ತೆಗೆದುಬಿಡಿ, ಬಿ ತೆಗೆದ್ರೆ ನಿಮಗೆ ಆನ್ಸರ್ ಸಿಕ್ತು, A ಓನ್ಲಿ. ನೋಡಿ ಅಂದರೆ ನೀವು ಗ್ರೂಪ್ ಬಿ ಕ್ವಶನ್ ಬಿಡಿಸಿದ್ರೆ PSI ಪೇಪರ್ ಆರಾಮಾಗಿ ಬಿಡಿಸ್ಬೋದು. ಈ ಒಂದು ಪ್ರಶ್ನೆ ಹೇಳ್ತಾ ಇದ್ದೀನಿ, ಈ ಒಂದು ಪ್ರಶ್ನೆನ ಆರಾಮಾಗಿ ಹಾಕ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲ ಪ್ರಶ್ನೆಗೆ ಯಾಕೆ ಬಿಡಿಸ್ಬೇಕು ಅಂದರೆ, ನಿಮ್ಗೇನು ಗೊತ್ತಪ್ಪ, ಜಮ್ಶೆಡ್ಪುರ್ ಅಂತ ಒಂದು ಕ್ವಶನಲ್ಲೇ ಈ ಕ್ವಶನ್ ಇಟ್ಕೊಂಡೇ ಒಂದು ಸ್ಟೇಟ್ಮೆಂಟನ್ನು ಅವ್ನು ಫ್ರೇಮ್ ಮಾಡಿದ್ದಾನೆ ಅಲ್ವಾ. ಈ ಕ್ವಶನ್ ಇಟ್ಕೊಂಡು ಒಂದು ಸ್ಟೇಟ್ಮೆಂಟನ್ನು ಫ್ರೇಮ್ ಮಾಡಿದ್ದಾನೆ ಅಂತಂದರೆ ಆರಾಮಾಗಿ ನೀವು ಒಂದು ಇದು ಸಾಕ್ಷಿ ಅಲ್ಲ ಜಮ್ಶೆಡ್ಪುರ್ ಅಂತ ಗೊತ್ತಾಗುತ್ತೆ. ಸೊ ಬಿ ತಪ್ಪಂತಂದರೆ ಬಿ ತೆಗೆದಾಕ್ಬಿಡಿ, ಆನ್ಸರ್ ಸಿಕ್ಬಿಡುತ್ತೆ. ದಿಸ್ ವಾಟ್ ದಿ ಟೆಕ್ನಿಕ್, ನಿಮಗೆಲ್ಲ ಗೊತ್ತಿರಬೇಕು ಅಂತಿಲ್ಲ. ಇದನ್ನೇ ಏನು ಹೇಳ್ತೀವಿ, ಎಲಿಮಿನೇಷನ್ ಟೆಕ್ನಿಕ್. ಇದನ್ನು ಕಲೀರಿ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬಿಡಿಸೋದು ಈಸಿ, ನೆನ್ಪಿಟ್ಕೊಳ್ಳಿ ಫ್ಯಾಕ್ಟ್ಗಿಂತ. ಸೊ ಇದನ್ನು ಬಿಡಿಸಿರ್ತೀರಾ, ಇದು ಬಿಡಿಸಿದ್ಮೇಲೆ ಅದಕ್ಕೆ ಹೇಳ್ತೀನಿ PYQ ತಾಕತ್ತು ಏನೋ ಗೊತ್ತಾಗ್ತಾ ಇದೆಯಾ, ಯಾಕೆ ಮಾಡಬೇಕು ಅನ್ನೋದು ಇದಕ್ಕೆ ರೀಸನ್ ಇದೆ. ದಿಸ್ ಇಸ್ ದಿ ರೀಸನ್. ಓಕೆ, ನಾವು PYQ ಇಂದ ಹೋಗ್ತಾ ಇದ್ದೀವಿ ಅಂದರೆ ದಿಸ್ ಇಸ್ ದಿ ರೀಸನ್. ನಮ್ಮ ಗೈಡ್ ಯಾರು, ನಮ್ಮ ದೇವರು ಯಾರು, PYQ ಇಸ್ ದಿ ನಮ್ಮ ದೇವರು, ನೆನ್ಪಿಟ್ಕೊಳ್ಳಿ ಆಯಿತಾ. ಮುಂದಿನ ಪ್ರಶ್ನೆ ನೋಡೋಣ. ಏನು ಡಿಸೀಸ್ ಕೊಟ್ಟಿದ್ದಾನೆ, ಅದರಿಂದ ಯಾವ ಒಂದು ಡಿಫಿಷಿಯನ್ಸಿ ಬರುತ್ತೆ ಅಂತ ಅವನು ಕೊಟ್ಟಿದ್ದಾನೆ. ಓಕೆ, ಗೋಲ್ಟ್ರೆ, ಅಕ್ರೋಮದಿ, ಡಯಾಬಿಟಿಸ್, ಏನು ಇನ್ಸ್ಪಿಡಸ್ಸು, ಡಯಾಬಿಟಿಸ್ ಮಿಲಿಟಸ್ಸು. ಓಕೆ, ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಡಿಸೀಸು ಇದರಿಂದ ಯಾವ್ದ್ಯಾವುದು, ಇನ್ಸುಲಿನು, ಥ್ರೆಕ್ಸಿನ್ನು. ಓಕೆ, ಇದನ್ನು ಕೊಟ್ಟಿದ್ದಾನೆ, ಇದರಿಂದ ಏನೇನು ಬರುತ್ತೆ ಅಂತ ಕೊಟ್ಟಿದ್ದಾನೆ ಆಯಿತಾ. ಸೊ UPPSCಲಿ ಕೇಳಿದ್ದಾನೆ. ಓಕೆ, ಗೋಟ್ರೆ. ಮತ್ತು ನೋಡಿ ಇಲ್ಲಿ ಬಂದಿದೆ ಕಾಸಸ್ಸು ಆಯಿತಾ. MPSCಲಿ ಕೇಳಿದ್ದಾನೆ ನೋಡಿ, ಮತ್ತೆ ಅಲ್ಲಿ ಕೇಳಿದ್ದಾನೆ. IAS 2020 ಕೇಳಿದ್ದಾನೆ ಆಯಿತಾ. ಸೊ ಅರ್ಥ ಏನು, ಡಿಸೀಸಸ್ ಇಸ್ ದಿ HYT ಗೋಲ್ಡನ್ ಟಾಪಿಕ್ ಆಯಿತಾ. ಸೊ ಇಲ್ಲಿ ಅಟ್ಲೀಸ್ಟ್ ನೀವು ಮಾಡಿದ್ರೂ ಇದು ನೋಡಿ, ಈ ಒಂದು UPPSC ಮಾಡಿದರೆ ಗೋಟ್ರೆ ಅಂದ್ರೇನು ಇದೆ ಅಲ್ವಾ. ಸೊ ಒಂದು ನಿಮ್ಗೆ ಅಟ್ಲೀಸ್ಟ್ ಗೊತ್ತಾದರೆ ಮಿಕ್ಕಿದ್ದನ್ನು ನೋಡ್ಕೋಬೋದು ಆರಾಮಾಗಿ, ಅದೇನು ಅಂಥ ಬ್ರಹ್ಮವಿದ್ಯೆ ಏನಲ್ಲ. ಓಕೆ, ಸೊ ಆದ್ದರಿಂದ ನಾನು ಅರ್ಥ ಏನು ಮಾಡಿಸ್ತಾ ಇದ್ದೀನಿ ಅಂತಂದರೆ, ಈ ಒಂದು ಕ್ವಶನಿಂದ ಡಿಸೀಸಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಇದು ಎದರಿಂದ ಬರುತ್ತೆ, ಕಾಸಸ್ ಏನು ಆಯಿತಾ, ಇದರಿಂದ ಏನೇನಾಗುತ್ತೆ, ಡಿಫಿಷಿಯನ್ಸಿ ಏನೇನಾಗುತ್ತೆ, ಓಕೆನಾ, ಅದರಿಂದ ಪರಿಣಾಮಗಳೇನೇನಾಗುತ್ತೆ. ಓಕೆ, ಅದ್ರ ಬಗ್ಗೆ ಏನಾದರೂ ಕರೆಂಟ್ ಅಫೇರ್ಸ್ ಏನಾದರೂ ನ್ಯೂಸಲ್ಲಿದ್ದರೆ ವೆರಿ ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸಲ್ಲಿದ್ದರಂತೂ ಮಾಡಲೇಬೇಕು, ಬಿಡಂಗೇ ಇಲ್ಲ ನೀವು ಆಯಿತಾ. ಸೊ ಅದರಿಂದ ವಿಟಮಿನ್ಸ್ ಅದೇನಂತೆ ಕಾಸಸ್ ಏನು, ಡಿಫಿಷಿಯನ್ಸಿ ಏನು ಬರುತ್ತೆ, ವಿಟಮಿನ್ ಡಿಫಿಷಿಯನ್ಸಿ ಏನೇನು ಬರುತ್ತೆ, ಅದರಿಂದ ಬೇರೆ ಬೇರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಒಂದು ಪಟ್ಟಿ ಮಾಡಿಟ್ಕೊಳ್ಳಿ ಆಯಿತಾ. ಏನಪ್ಪ ಇದು 2 ಪೇಜ್ ಆಗುತ್ತಾ, ಸಾಕು ಅಷ್ಟೇ, ಜಾಸ್ತಿ ಬೇಡ ನನಗೆ ಡೆಪ್ತಾಗಿ ಆಯಿತಾ. ಎದರಿಂದ ಬರುತ್ತೆ, ಅದರಿಂದ ಏನಾಗುತ್ತೆ ಅಷ್ಟೇ. ಕರೆಂಟ್ ಅಫೇರ್ಸ್ ಇದ್ದರೆ ಒಂಚೂರು ಫೋಕಸ್ ಮಾಡಿ ಅಷ್ಟೇ. ಮುಂದಿನ ಪ್ರಶ್ನೆ, ಹಿಂದೂ ಗ್ರೋತ್ ರೇಟ್. ಓಕೆ, ನಾನು ಹೇಳ್ತಾ ಇದ್ದೀನಿ ಹಿಂದೂ ಗ್ರೋತ್ ರೇಟ್ ಏನಿದೆ ಅಲ್ವಾ. ಆಮೇಲೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಏನೈತಿ, ಈ 2 ಟಾಪಿಕ್ ಏನಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ನಾಟ್ ಓನ್ಲಿ ಫಾರ್ ದಿಸ್ PSI 402, KS ಮೇನ್ಸ್, IAS ಮೇನ್ಸ್. ಓಕೆ, ಡೆಮೋಗ್ರಫಿಕ್ ಡಿವಿಡೆಂಡ್ ಏನಿದೆ PSI SA ಇದಕ್ಕೂ ಕೂಡ ಇಂಪಾರ್ಟೆಂಟು ಆಯಿತಾ. ಸೊ ಪ್ರಶ್ನೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ದಿಸ್ ಇಸ್ ದಿ ಟಾಪಿಕ್ HYT, ದಿಸ್ ಇಸ್ ದಿ ಗೋಲ್ಡನ್ ಟಾಪಿಕ್ ಕಮಿಂಗ್ ಇನ್ ಆಲ್ ಎಕ್ಸಾಮಿನೇಷನ್, ಎಲ್ಲ ಪರೀಕ್ಷೆಗಳಲ್ಲೂ ಬರೋ ಚಾನ್ಸಸ್ ಜಾಸ್ತಿ ಇದೆ. ಆದ್ದರಿಂದ ಈ ಒಂದು ಟಾಪಿಕನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ. ಸೊ ಅದಷ್ಟು ನಾನು ಹೇಳ್ತಾ ಇದ್ದೀನಿ. ಅದೇನು ಓದ್ತಾ ಇರ್ಬೇಕಾದ್ರೆ ಯಾರು ಕಾಯಿನ್ ಮಾಡಿದ್ರು, ಇದಂದರೆ ಏನು ಆಯಿತಾ, ಯಾವ ಇಯರಲ್ಲಿ ಎಷ್ಟೆಷ್ಟು ನಮ್ಮದು ಡೆಮೋಗ್ರಫಿ ಚೇಂಜ್ ಆಯಿತು ಅನ್ನೋದನ್ನು ನೋಡ್ಕೋಬೇಕು. ಓಕೆ, ಸೊ ಮುಂದಿನ ಪ್ರಶ್ನೆ ಹಿಂಗೆ ಕೇಳಿದ್ದಾನೆ, ಪಂಜಾಬ್ PSL ಕೇಳಿದ್ದಾನೆ. ನಾಟ್ ಕರೆಕ್ಟ್ಲಿ ಮ್ಯಾಚ್ ಅಂತ ಕೇಳಿದ್ದಾನೆ. ಘಟ್ಕಾ ಪಂಜಾಬ್ ನಮಗೆ ಗೊತ್ತಿದೆ. ತೋಡಾ ಎಲ್ಲಿದ್ದಾರಪ್ಪ, ಮಧ್ಯಪ್ರದೇಶ. ಓಕೆ, ತೋಡಾ ಮಧ್ಯಪ್ರದೇಶ, ತೋಡಾ ಎಲ್ಲಿ, ಕೇರಳ, ಇಲ್ಲೇ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಬರ್ತಾರೆ ತಾನೆ ತೋಡಾ ಟ್ರೈಬ್ಸು. ಸೊ ಆಬ್ವಿಯಸ್ಲಿ ನಾಟ್ ಕರೆಕ್ಟ್, ಇದು ಈಸಿ. ಓಕೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ತೊಗೊಂಡಿದ್ದ ಉದ್ದೇಶ ಏನಂತಂದರೆ, ಇಲ್ಲಿ ಕೇಳಿದ್ರೆ ಮಾರ್ಷಲ್ ಆರ್ಟ್ ಅಂತ ಕೇಳಿದ್ದಾನೆ. ಸೊ ತೋಡಾ ಟ್ರೈಬ್ ಇದ್ದಾರೆ. ಸೊ ಮಧ್ಯಪ್ರದೇಶ ಕೇರಳ ಅಂತ ಹಾಕ್ಬೋದು, ಒಂದು ಟ್ರೈಬ್ಸು ಇಂಪಾರ್ಟೆಂಟ್. ನೆಕ್ಸ್ಟ್ ಬರುತ್ತೆ ಪ್ರಶ್ನೆ ಅಂತ ಹೇಳ್ತೀನಿ. ಮಾರ್ಷಲ್ ಆರ್ಟ್ಸು ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಇದು ಇತ್ತೀಚೆಗೆ ಕೇಳ್ತಾ ಇದ್ದಾನೆ, ಆರ್ಟ್ ಆ್ಯಂಡ್ ಕಲ್ಚರು, ಮುಂಚೆ ಕೇಳ್ತಾ ಇರಲಿಲ್ಲ ಅಷ್ಟು. ಇದೆಲ್ಲ UPSCಲಿ ಕೇಳೋನು ಈ ಥರ ಪ್ರಶ್ನೆಗಳನ್ನು. ಸೊ ಇಲ್ಲಿ ಕೇಳ್ತಾ ಇದ್ದಾನೆ ಅರ್ಥ ಏನು, UPSC ಪ್ಯಾಟ್ರನ್ನ ಫಾಲೋ ಮಾಡ್ತಾ ಇದ್ದಾನಂತ ಅರ್ಥ. ಸೊ ಹೀಗಾಗಿ ಮಾರ್ಷಲ್ ಆರ್ಟ್ಸನ್ನ ನೋಡ್ಕೊಳ್ಳಿ ಆಯಿತಾ. ಯಾವ ಮಾರ್ಷಲ್ ಆರ್ಟ್ಸು, 1 ಪೇಜ್ ಸಾಕು ನೋಟ್ಸು ಆಯಿತಾ, 1 ಪೇಜ್ ಅಷ್ಟೇ. ಸೊ ಇದೆಲ್ಲಿ ಸಿಗುತ್ತೆ ಸರ್, ನಿತಿನ್ ಸಿಂಘಾನಿಯಾ ಅಂತ ಒಂದು ಬುಕ್ ಇದೆ, ಆರ್ಟ್ ಆ್ಯಂಡ್ ಕಲ್ಚರು, ಅದ್ರಲ್ಲಿ ಸಿಗುತ್ತೆ ಎಲ್ಲ ಮಾಸ್ಟರ್. ಅವಳು ಡೆಪ್ತಾಗಿ ಕೊಟ್ಟಿದ್ದಾನೆ, ನನಗೆ ಬೇಡ ಡೆಪ್ತಾಗಿ.
PCPS ಎಕ್ಸಾಮ್ಗೆ ಡೆಪ್ತ್ ಬೇಡ. ಈ ಒಂದು ಸಂಬಂಧಪಟ್ಟಂತೆ ಏನು ಮಾಡಬೇಕು, ಮಾರ್ಷಲ್ ಆರ್ಟ್ಸು ಯಾವ ಸ್ಟೇಟು ಅಷ್ಟೇ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಓಕೆ, ಅದು ನೋಡ್ಕೊಳ್ಳಿ. ಕ್ವಿಟ್ ಇಂಡಿಯಾ ಮೂಮೆಂಟ್ ಈಸ್ ಅ ಗೋಲ್ಡನ್ ಟಾಪಿಕ್. ಓಕೆನಾ, ಎಲ್ಲ ಪರೀಕ್ಷೆಗಳಲ್ಲೂ ಬರುತ್ತೆ ಕ್ವಿಟ್ ಇಂಡಿಯಾ ಮೂಮೆಂಟ್, ಎಲ್ಲ ಪರೀಕ್ಷೆಗಳಲ್ಲೂ ಬರುತ್ತೆ. ಹೀಗಾಗಿ ಇದೇನಿದೆ ಇಂಪಾರ್ಟೆಂಟು ನೋಡಿ. ಕ್ವಿಟ್ ಇಂಡಿಯಾ ಮೂಮೆಂಟ್ ಪ್ರಶ್ನೆ ಬಂದಿದೆ. ಕ್ವಿಟ್ ಇಂಡಿಯಾ ಮೂಮೆಂಟ್ ಎಷ್ಟು ಇನ್ನೂ ಹುಡುಕಿದ್ರೆ ಇನ್ನೂ ಜಾಸ್ತಿ ಇದೆ, ಆಯಿತಾ, ಇನ್ನೂ ಜಾಸ್ತಿ ಸಿಗುತ್ತೆ ನನಗೆ. ಸೊ ಹೀಗಾಗಿ ಇದನ್ನು ಒಂದು ಸ್ವಲ್ಪ ನಾನು ಚೆನ್ನಾಗಿ ನೋಡ್ಕೋಬೇಕು, ಆಯಿತಾ. ಸೊ ಸೋಷಲಿಸ್ಟ್ ಆ್ಯಂಡ್ ಫಾರ್ವರ್ಡ್ ಬ್ಲಾಕ್ ಮೆಂಬರ್ಸ್ ಆಫ್ ಅಂಡರ್ಗ್ರೌಂಡ್ ಆ್ಯಕ್ಟಿವಿಟಿ ಇದ್ದೇ ಇರ್ತಾರೆ ಆಬ್ವಿಯಸ್ಲಿ. ಸೊ ಅಂಡರ್ಗ್ರೌಂಡ್ ಮೂಮೆಂಟ್ ಏಮ್ ಟು ಮೇಂಟೈನ್ ದಿ ಪಬ್ಲಿಕ್ ಮಾರಲ್ ಆ್ಯಂಡ್ ಪ್ರೊವೈಡ್ ಗೈಡೆನ್ಸ್. ಓಕೆ, ಉಷಾ ಮೆಹ್ತಾ ಸ್ಟಾರ್ಟೆಡ್ ರೇಡಿಯೋ ಇನ್ ಪುಣೆನ ಎಲ್ಲಿ ನೋಡಿ, ಬಾಂಬೆನ ಎಲ್ಲಿ ಚೆಕ್ ಮಾಡಿ. ಇದೊಂದು ಉಷಾ ಮೆಹ್ತಾ ಕರೆಕ್ಟು, ರೇಡಿಯೋ ಮಾಡಿದ್ರು ಪುಣೆನ ಬಾಂಬೆನ ಚೆಕ್ ಮಾಡಿ. ಓಕೆ, ಸೊ ದಿಸ್ ವಾಟ್ ಏನು ಕ್ವಿಟ್ ಇಂಡಿಯಾ ಮೂಮೆಂಟ್ನ ನೀವು 360 ಡಿಗ್ರಿ ವ್ಯೂಯಿಂದ ನೋಡ್ಕೋಬೇಕು. ಯಾಕೆ ಸ್ಟಾರ್ಟ್ ಆಯಿತು, ಇದನ್ನು ಕ್ವಿಟ್ ಇಂಡಿಯಾ ಮೂಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರು, ಯಾವ ಒಂದು ಸೆಷನಲ್ಲಿ ಡಿಸೈಡ್ ಮಾಡಿದರು, ಯಾವ ಒಂದು ಅಧಿವೇಶನ, ಕಾಂಗ್ರೆಸ್ ಅಧಿವೇಶನದಲ್ಲಿ ಡಿಸೈಡ್ ಮಾಡಿದರು. ಅದು ಬರುತ್ತೆ ಪ್ರಶ್ನೆ ಮುಂದೆ, ಚಾನ್ಸಸ್ ಜಾಸ್ತಿ ಇದೆ, ಅದನ್ನು ನೋಡ್ಕೊಳ್ಳಿ, ಆಯಿತಾ. ಯಾವ ಅಧಿವೇಶನದಲ್ಲಿ ಡಿಸೈಡ್ ಮಾಡಿದರು. ಓಕೆ, ಮಾಡು ಇಲ್ಲವೇ ಮಡಿ ಅಂತ ಇದೆ ಅಲ್ವಾ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂದರೆ. ಈ ಒಂದು ಘೋಷಣೆನ ಯಾರು ಕೊಟ್ಟರು ಇದು ಕೂಡ ನೋಡ್ಕೊಳ್ಳಿ, ಆಯಿತಾ. ಇದೇ ಥರ ಪ್ರಶ್ನೆಗಳು ಬರ್ಬೋದು ಮುಂದೆ. ಓಕೆನಾ. ಸೊ ಮುಂದಿನ ಪ್ರಶ್ನೆ, ಶ್ಯಾಮ್ಜಿ ಕೃಷ್ಣ ವರ್ಮ. ನಾನೇನು ಹೇಳಿದೆ, ರೆವಲ್ಯೂಷನರೀಸ್. ನೋಡಿ, ಕ್ರಾಂತಿಕಾರಿಗಳ ಮೇಲೆ 2 ಪ್ರಶ್ನೆ ಬಂದಿದೆ ಅಲ್ವಾ, ಕ್ರಾಂತಿಕಾರಿಗಳ ಮೇಲೆ 2 ಪ್ರಶ್ನೆ ಬಂದಿದೆ. ನೀವು ಕ್ರಾಂತಿಕಾರಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಈ ಪ್ರಶ್ನೆ ಬಿಡಿಸ್ಬೋದು, 2 ಪ್ರಶ್ನೆ ಬಿಡಿಸ್ಬೋದು. ಗದರ್ ಪಾರ್ಟಿ ಅಲ್ಲ, ಗದರ್ ಪಾರ್ಟಿ ಎಲ್ಲಿತ್ತು, ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ವಾ. ಸೊ ಸೋಷಲಿಸ್ಟ್ ಜನರಲ್ ಕರೆಕ್ಟು. ಎಸ್ಟಾಬ್ಲಿಷ್ಡ್ ಇಂಡಿಯಾ ಹೋಮ್ ರೂಲ್ ಸೊಸೈಟಿ ಎಲ್ಲಿ ಮಾಡ್ತಾರೆ, ಲಂಡನ್ನಲ್ಲಿ ಮಾಡ್ತಾರೆ. ಸೊ ಇದರ ಆಬ್ವಿಯಸ್ಲಿ 2 ಓನ್ಲಿ. ಸೊ ಏನು ನಾನು ಇಷ್ಟು ಈಸಿಯಾಗಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನನಗೆ ಗೊತ್ತು, ಬಿಕಾಸ್ ಏನು ಕ್ರಾಂತಿಕಾರಿಗಳು ಇಂಪಾರ್ಟೆಂಟು, ನೀವು ಅದನ್ನು ನೋಡ್ಕೋಬೇಕು. ನೋಡಿ, ಇಂಡಿಯಾ ಹೋಮ್ ರೂಲ್ ಸೊಸೈಟಿ ಲಂಡನ್, ನೋಡಿ SSC ಯಾಕೆ ಬಿಡಿಸ್ತದೆ ಅಂದರೆ ಇದಕ್ಕೆ. ಶ್ಯಾಮ್ಜಿ ಕೃಷ್ಣ ವರ್ಮ ಇದನ್ನು ಮಾಡಿದರೆ ನೀವು 2 ಕ್ವಶನ್ ಬಿಡಿಸ್ಬೋದು ನೋಡಿ. ಒಂದು ಕ್ವಶನ್ ಆರಾಮಾಗಿ, ಹೋಮ್ ರೂಲ್ ಸೊಸೈಟಿ ಯಾರು, ಇದು ಒಂದು ಸ್ಟೇಟ್ಮೆಂಟ್ ನಿಮ್ಗೆ ನೋಡಿ, ಇದು ಪ್ರಶ್ನೆಯಿಂದನೇ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾನೆ ಅವನು, ಆಯಿತಾ. ಈ ಒಂದು ಪ್ರಶ್ನೆ ಬರೀ ಪ್ರಶ್ನೆಯಿಂದನೇ ಒಂದು ಸ್ಟೇಟ್ಮೆಂಟ್ ಆಗ್ತಾಯಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಸ್ಟೇಟ್ಮೆಂಟ್ ವೈಸ್ ಬಿಡಿಸೋದು ಈಸಿ, ಅದು ನೆನ್ಪಿಟ್ಕೊಳ್ಳಿ, ಆಯಿತಾ. ಗದರ್ ಪಾರ್ಟಿ ನೋಡಿ, KPSC ನಡೆಸುವಂತಹ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರು ಏನಿದೆ ಅಲ್ವಾ, ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು ನಾನ್ HK ಪೇಪರಲ್ಲಿ ಬಂದಿದೆ, ಆಯಿತಾ, ಗದರ್ ಪಾರ್ಟಿ. ಅದಕ್ಕಿಂತ ಮುಂಚೆ ಎಷ್ಟು KPSC ಎಕ್ಸಾಮ್ಸ್ ಆಗಿರ್ಬೋದು, KE ಎಕ್ಸಾಮ್ಸ್ ಆಗಿರ್ಬೋದು, UPSC ಎಕ್ಸಾಮ್ಸಲ್ಲಿ ಬಂದಿದೆ. ಗದರ್ ಪಾರ್ಟಿ ಈಸ್ ಅ HYT. ಈ ಒಂದು ಪ್ರಶ್ನೆಯಿಂದ ಬರೀ ಇಷ್ಟೇ ಮಾಡಿದ್ರೆ ಆಗಲ್ಲ, ಗದರ್ ಪಾರ್ಟಿ ಬಗ್ಗೆ ನೀವು ನೋಡ್ಕೋಬೇಕು. ಅದಕ್ಕೆ ಹೇಳಿದ್ನಲ್ಲ, ಕ್ರಾಂತಿಕಾರಿಗಳಿಂದ ಯಾವ್ಯಾವ ಆರ್ಗನೈಸೇಷನ್ಸ್ ಇತ್ತು, ಯಾವ್ಯಾವ ಕ್ರಾಂತಿಕಾರಿಗಳು ಏನೇನು ಮಾಡಿದ್ರು ಎಲ್ಲ ನೋಡ್ಕೋಬೇಕಂತ ಹೇಳಿದ್ನಲ್ಲ, ಅದಕ್ಕೆ ಆಯಿತಾ. ಸೊ ಟ್ರೈಬಲ್ ರೆಬಿಲಿಯನ್ಸ್, ಓಕೆ, ಇದೇನು ಕೇಳಿದಾನೆ, ಕೋಲು, ರಾಂಪಾ, ಸಂತಾಲು, ಮುಂಡಾಲು, ಇದೆಲ್ಲ ಬಂದು MPSC, ಮಣಿಪುರ PSC. ಸೊ ಈ ಒಂದು ಪ್ರಶ್ನೆ ಇದನ್ನು ನಾನು ಏನು ತಿಳ್ಕೋಬೇಕು ಅಂತಂದರೆ, ಟ್ರೈಬಲ್ ಆ್ಯಂಡ್ ಪೀಸಂಟ್ ಮೂಮೆಂಟ್ಸ್ ಏನಿದೆ ಅಲ್ವಾ, ಇದು ಇಂಪಾರ್ಟೆಂಟ್. ಓಕೆ, ಈ ಒಂದು ಮೂಮೆಂಟು ಎಲ್ಲಾಯಿತು, ಇದಕ್ಕೆ ಕಾರಣ ಏನು, ರೀಸನ್ ಏನು, ಓಕೆ, ಇದರ ಲೀಡರ್ಸ್ ಯಾರಿದ್ರು. ನೆಕ್ಸ್ಟ್ ಏನು ಕೊಡ್ತಾನೆ ಗೊತ್ತಾ, ಇದೇ ಕೊಟ್ಬಿಟ್ಟು ಲೀಡರ್ಸ್ನ ಕೊಡ್ತಾನೆ, ಮ್ಯಾಚ್ ದಿ ಫಾಲೋವಿಂಗು. ಅರ್ಥ ಆಗ್ತಿದೆಯಾ. ಸೊ ಈ ಥರ ಪ್ರಶ್ನೆ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ರಶ್ನೆ ತೊಗೊಂಡು ನೀವೇನು ಮಾಡಬೇಕು ಅಂತ. ಸೊ ಈ ಥರ ನೋಡ್ಕೊಳ್ಳಿ, ಈ ಥರ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಒಂದು 2 ಪೇಜು ಸಾಕು, 2 ಪೇಜು ಮುಗಿದೋಗುತ್ತೆ, ಜಾಸ್ತಿ ಬೇಡ ನನಗೆ. ಸೊ ಮುಂದಿನ ಪ್ರಶ್ನೆ ಏನು ಮಾಡಿದ್ದಾನೆ, ಮೊಹಮ್ಮದ್ ಗಜನಿ 17 ರೈಟ್ಸ್ ಮಾಡ್ದ. ಈ ವಾಂಟೆಡ್ ಟು ಎಸ್ಟಾಬ್ಲಿಷ್ ಮುಸ್ಲಿಮ್ ಎಂಪೈರ್ ಇನ್ ಇಂಡಿಯಾ. ನಾಟ್ ಎಟ್ ಆಲ್, ಆ ಥರ ಏನಿರಲಿಲ್ಲ. ಮೊಹಮ್ಮದ್ ಗಜ್ನಿ ಏನು ರೇಡ್ ಮಾಡ್ದೆ ಅಷ್ಟೇ, ಅವನಿಗೆ ಎಂಪೈರ್ ಮಾಡ್ಬೇಕನ್ನಲ್ಲ, ದೋಚ್ಕೊಂಡು ಹೋಗ್ಬೇಕಷ್ಟೇ ಒಂದು ಇದು ಇದ್ದಿದ್ದು, ಆಯಿತಾ. ಸೊ ಹಿಂಗಾಗಿ 1ನೇದು ಕರೆಕ್ಟು, 2ನೇದು ತಪ್ಪಾಗುತ್ತೆ. ಸೊ ಗಜ್ನಿ ಏನು ನನಗೇನಾಗುತ್ತೆ, ಮೊಹಮ್ಮದ್ ಗಜ್ನಿ ಆ್ಯಂಡ್ ಗೋರಿ ಈಸ್ ಅ ಇಂಪಾರ್ಟೆಂಟ್ ಪರ್ಸನ್ಸ್. ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನನಗೆ ಇಂಪಾರ್ಟೆಂಟ್ ಪರ್ಸನ್ಸ್, ಇವ್ರ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊತೀನಿ, ಆಯಿತಾ. ಚೆನ್ನಾಗಿ ಮೊಹಮ್ಮದ್ ಗೋರಿ ಬರ್ತಾನಲ್ವಾ, ಬ್ಯಾಟಲ್ ಆಫ್ ಯಾವುದು, ಟೆರೈನ್ ಯುದ್ಧ ಗೊತ್ತು ತಾನೇ, 2 ಸಲ ಆಗುತ್ತೆ, 1 ಮತ್ತು 2. ಯಾವುದು 1191 ಮತ್ತು 1192, 2 ಸಲ ಆಗುತ್ತೆ ಯುದ್ಧ ಅಲ್ವಾ. ಯಾರು ಅಗೇನ್ಸ್ಟ್ ಆಗುತ್ತೆ ನೋಡೋಣ, ಕಮೆಂಟ್ ಮಾಡಿ. ಜಸ್ಟ್ ಬ್ಯಾಟಲ್ ಆಫ್ ಟೆರೈನು ಮೊಹಮ್ಮದ್ ಗೋರಿ ಯಾರು ಅಗೇನ್ಸ್ಟ್ ಮಾಡ್ತಾನೆ ಅಂತ, ಯಾವ ರಜಪೂತ್ ರಾಜರು ಅಗೇನ್ಸ್ಟ್ ಮಾಡ್ತಾನೆ ಅಂತ ಕಮೆಂಟ್ ಮಾಡಿ. ಸೊ ಅದೇ ನೆಕ್ಸ್ಟ್ ಪ್ರಶ್ನೆಗಳು ಯಾವ ಥರ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ, ಓಕೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಮುಂದಿನ ಪ್ರಶ್ನೆ ನೋಡಿ, PSIಯಲ್ಲಿ ಎಸ್ಪೆಷಲಿ PSIಯಲ್ಲಿ ಕಂಪ್ಯೂಟರು ಸಿಲೆಬಸ್ಸಲ್ಲಿದೆ, ಆಯಿತಾ. ಬೇಸಿಕ್ ಕಂಪ್ಯೂಟ್ರು ಸಿಲೆಬಸ್ಸಲ್ಲಿದೆ. 1 or 2 ಪ್ರಶ್ನೆ ಬರುತ್ತೆ. ಸೊ ಇದನ್ನು ಯಾರ್ಯಾರು ಗ್ರೂಪ್ ಸಿಗೆ ಅಂತ ಓದ್ತಾ ಇರ್ತೀರಲ್ವಾ, ಸೊ ಅದನ್ನು ಆರಾಮಾಗಿ ನೀವು ಮಾಡ್ಕೋಬೋದು, ಈಸಿ ಇರುತ್ತೆ ಪ್ರಶ್ನೆಗಳು. ಸೊ ಕಷ್ಟ ಏನಾಗಲ್ಲ, ನೀವು ಮಾಡ್ಕೋಬೋದು, ಓಕೆ. ಸೊ ಮುಂದಿನ ಪ್ರಶ್ನೆ
ನೋಡಿ IAS 2018 ನೋಡಿ, ಅದಕ್ಕೆ ಹೇಳಿದ್ನಲ್ಲ, ಆರ್ಟ್ ಆ್ಯಂಡ್ ಕಲ್ಚರ್ನ ಇತ್ತೀಚಿನ ದಿನಗಳಲ್ಲಿ ಸ್ಟೇಟ್ ಎಕ್ಸಾಮ್ಸಲ್ಲಿ ಫೋಕಸ್ಡ್ ಮಾಡಿ ಕೇಳ್ತಾ ಇದ್ದಾನೆ. ಅದೇನಿದೆ, ಆಗಲೇ ಮಾರ್ಷಲ್ ಆರ್ಟ್ ಇತ್ತಾ, ಈಗ ಇನ್ನೊಂದು ಬಂತ ಶಾಲ್ಸು. ಇದು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಬರುತ್ತೆ, ಕಲ್ಚರ್ ಆರ್ಟ್, ಇದು ಆರ್ಟ್ ಫಾರ್ಮು ಅಲ್ವಾ. ಸೊ ಈಗ ಇದನ್ನೆಲ್ಲ ಎಲ್ಲಿ ನೋಡ್ಬೇಕು ಸರ್? ನಾನು ಹೇಳೋಣ, ನಿತಿನ್ ಸಿಂಘಾನಿಯಾ ಸರ್. ನಿತಿನ್ ಸಿಂಘಾನಿಯಾದಲ್ಲಿ ಅವ್ನು ಡೆಪ್ತಾಗಿ ತುಂಬ ದೊಡ್ಡ ಬುಕ್ ಇದು, ಅಷ್ಟು ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ, ಯಾವ ಒಂದು ಆರ್ಟ್ ಫಾರ್ಮು, ಯಾವ ಒಂದು ಸ್ಟೇಟು ಅಂತ ಲಿಸ್ಟ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಬೇರೆ ಏನೂ ಬೇಡ ನನಗೆ. 2 ಪೇಜ್, ಒಂದೊಂದಕ್ಕೆ ಒಂದೊಂದು ಪೇಜ್, 1ರಿಂದ 2 ಪೇಜ್ ಅಂದ್ಕೊಳ್ಳಿ ಒಂದೊಂದು ಟಾಪಿಕ್ಕಿಗೆ, ಆಯಿತಾ. ಯಾವುದು ಶಾಲ್ಸು, ಮಾರ್ಷಲ್ ಆರ್ಟ್ಸು, ಫೋಕ್ ಆರ್ಟ್ಸು, ಆಯಿತಾ, ಡ್ಯಾನ್ಸಸ್ಸು, ಓಕೆ, ಮ್ಯೂಸಿಕ್ಕು, ಓಕೆ, ಥಿಯೇಟರ್ ಫಾರ್ಮು. ಸೊ ಈ ಥರ ಎಲ್ಲನೂ ಆಯಿತಾ ಮಾಡ್ಕೊಳ್ಳಿ, ಬರ್ಬೋದು ನೆಕ್ಸ್ಟು. ಯಾಕಂದರೆ KA ಮಾಡ್ತಾಯಿದ್ದಾರೆ, ನೆಕ್ಸ್ಟ್ PSIನ KA ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆ್ಯಸ್ ಆಫ್ ನಾವು KA ಮಾಡ್ತಾರಂತ ಇಟ್ಕೊಳ್ಳೋಣ, ಆಯಿತಾ. ಸೊ ಯಾರು ಮಾಡಿದ್ರು ಏನು ರೀ, ಪ್ಯಾಟ್ರನ್ ಒಂದೇ ಫಾಲೋ ಆಗಬೇಕಲ್ವಾ? ಏನು ಭಾಳ ಡಿಫ್ರೆನ್ಸ್ ಆಗೋಲ್ಲ ಎಲ್ಲಿಂದನೂ, ಓಕೆ, ತುಂಬ ಏನು ಡಿಫ್ರೆನ್ಸ್ ಆಗೋಲ್ಲ. ಸೊ ಅದರಿಂದ ಏನು ಇಂಪಾರ್ಟೆಂಟ್ ಇದು, ಓಕೆ. ಸೊ ಮುಂದಿನ ಪ್ರಶ್ನೆ, ಕಾರ್ಬನ್ ಮಾರ್ಕೆಟ್ ಪ್ರಿಲಿಮ್ಸ್ 2023 ಕಾರ್ಬನ್ ಟ್ಯಾಕ್ಸ್. ಏನು ಭಾಳ ಏನು ಡಿಫ್ರೆನ್ಸ್ ಇಲ್ಲ ರೀ, ಓಕೆ, ಎಲ್ಲ ಸೇಮು, ಟರ್ಮ್ಸ್ ಅಷ್ಟೇ ಚೇಂಜ್ ಇದೆ, ಮೀನಿಂಗ್ ಸೇಮ್ ಇದೆ, ಆಲ್ಮೋಸ್ಟ್ ಮೀನಿಂಗ್ ಸೇಮ್ ಇದೆ, ಓಕೆನಾ. ಆಲ್ಮೋಸ್ಟ್ ಯಥಾವತ್ತವಾಗಿ ಬಂದಿದೆ. ಸೊ ಇದನ್ನೊಂಚೂರು ನೋಡ್ಕೊಳ್ಳಿ, ಆಯಿತಾ. ಸೊ ಮುಂದಿನ ಪ್ರಶ್ನೆ ಏನು, ವಿಚ್ ಆರ್ಟಿಕಲ್ ದಿ ಪ್ರೈಮ್ ಮಿನಿಸ್ಟರ್ ಡ್ಯೂಟಿ ಅಂತ ಕೇಳಿದ್ದಾನೆ. ಓಕೆ, ಪ್ರೈಮ್ ಮಿನಿಸ್ಟರ್ ಬಗ್ಗೆ ಒಂದು ಪ್ರಶ್ನೆನೇ ಕೇಳಿಬಿಟ್ಟಿದ್ದಾನೆ ಅವನು. ಓಕೆ, ಟು ಕಮ್ಯುನಿಕೇಟ್ ಪ್ರೆಸಿಡೆಂಟ್ ಆಲ್ ಡಿಸಿಷನ್ಸ್ ಆಫ್ ದಿ ಕೌನ್ಸಿಲ್ ಮಿನಿಸ್ಟರ್, ಟು ಟೇಕ್ ದಿ ಪ್ರೆಸಿಡೆನ್ಷಿಯಲ್ ಸ್ಯಾಂಕ್ಷನ್ ಆಫ್ ದಿ ಬಿಲ್ ವಿತ್ ರಿಗಾರ್ಡ್ ಟು ರಿಕಗ್ನಿಷನ್ ಆಫ್ ದಿ ಬಿಫೋರ್ ಎಂಟರಿಂಗ್ ದಿ ಪಾರ್ಲಿಮೆಂಟ್, ಟು ಫರ್ನಿಶ್ ಸಚ್ ಇನ್ಫಾರ್ಮೇಷನ್ ರಿಲೇಟಿವ್ ಪ್ರಪೋಸಲ್ ಪ್ರೆಸಿಡೆಂಟ್ ಮೇ ಕಾಲ್ ಫಾರ್, ಇಫ್ ದ ಪ್ರೆಸಿಡೆಂಟ್ ಸೊ ರಿಕ್ವೈರ್ಸ್ ದಿ ಸಬ್ಮಿಟ್ ದಿ ಕನ್ಸಿಡರೇಷನ್ ಆಫ್ ಕೌನ್ಸಿಲ್ ಆಫ್ ministers any matter which decision has been taken consideration by the council minister hand. Okay, so ಅಲ್ಟಿಮೇಟ್ಲಿ ಇನ್ನೇನು ಕೇಳಿದ್ರೆ, ಪ್ರೈಮ್ ಮಿನಿಸ್ಟರ್ ಅಂಡರ್ ಆರ್ಟಿಕಲ್ 78. ಓಕೆ, ಇದು ಆರ್ಟಿಕಲ್ 78 ಯಾವುದಕ್ಕೆ ಸಂಬಂಧಪಟ್ಟಿದೆ? ಯಾವುದಕ್ಕೆ ಸಂಬಂಧಪಟ್ಟಿದೆ? ಪ್ರೆಸಿಡೆಂಟಿಗೆ ಸಂಬಂಧಪಟ್ಟಿದೆಯಾ? ಓಕೆ, ಅಂದರೆ ಅರ್ಥ ಏನು, ಮುಂದೆ ಯಾವ ಥರ ಪ್ರಶ್ನೆ ಬರ್ಬೋದು ಅಂದರೆ, ಪ್ರೆಸಿಡೆಂಟಿಗೆ ಸಂಬಂಧಪಟ್ಟ ಎಲ್ಲ ವಿಧಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಪ್ರೈಮ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟ ಎಲ್ಲ ವಿಧಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಗವರ್ನರ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಧಿಗಳನ್ನು ನೋಡ್ಕೊಳ್ಳಿ, ಆಯಿತಾ. ಸೊ ಆಮೇಲೆ ಚೀಫ್ ಮಿನಿಸ್ಟರ್ ಬೇಡ, 3 ಸಾಕು. ಓಕೆ, ಎಸ್ಪೆಷಲಿ ಈ 3 ಫಂಡಮೆಂಟಲ್ ರೈಟ್ಸು, DPSP. ಸೊ ಒಂದಿಷ್ಟು ಇದ್ದಾವೆ, ಆ ಒಂದು ವಿಧಿಗಳನ್ನ ನೋಡ್ಕೊಂಡ್ರೆ ಸಾಕು. ಎಲ್ಲನೂ ವಿಧಿಗಳು ನೋಡ್ಕೊಳ್ಳೋ ಅವಶ್ಯಕತೆ, ಎಷ್ಟು ವಿಧಿಗಳಿದ್ದಾವೆ ಅಷ್ಟೋ 300-400 ವಿಧಿಗಳು ನೋಡ್ಕೊಳಕ್ಕಾಗುತ್ತಾ, ನೆನ್ಪಿಟ್ಕೊಳಕ್ಕಾಗುತ್ತಾ? ನಾವು ಹ್ಯೂಮನ್ ಬ್ರೈನ್ ಆಗಲ್ಲ. ಸೊ ಅಟ್ಲೀಸ್ಟ್ ಎಷ್ಟಾಗುತ್ತಷ್ಟು ಮಿನಿಮಮ್ನ ನೋಡ್ಕೊಳ್ಳೋಣ. ಇದನ್ನು ನಾನು ಪಾಲಿಟಿ ಸ್ಕೋರ್ ಬೂಸ್ಟರ್ ಸೀರೀಸ್ ಹೇಳ್ತೀನಲ್ವಾ, ಅಲ್ಲಿ ನಾನು ಹೇಳ್ತೀನಿ ಯಾವ ಥರ ನೆನ್ಪಿಟ್ಕೋಬೇಕು, ಯಾವ್ಯಾವ ಇಂಪಾರ್ಟೆಂಟು ಏನೇನಂತ. ಓಕೆ, ಸೊ ಬರುತ್ತೆ, ಎಲ್ಲ ಸ್ಕೋರ್ ಬೂಸ್ಟರ್ಸ್ನ ಕಂಪ್ಲೀಟ್ ಮಾಡ್ತೀನಿ, ಎಷ್ಟಾಗತ್ತಷ್ಟು ಬೇಗ ಕಂಪ್ಲೀಟ್ ಮಾಡ್ತೀನಿ. ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕು. ಓಕೆ, ಮುಂದಿನ ಪ್ರಶ್ನೆ ಏನಿದೆ ಪ್ರಶ್ನೆ, ದ ಟೋಟಲ್ ನಂಬರ್ ಆಫ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಶಾಲ್ ನಾಟ್ ಎಕ್ಸೀಡ್ 15% ಆಫ್ ದಿ ಹೌಸ್ ಆಫ್ ದಿ ಪೀಪಲ್ ಅಂತ ಹೇಳಿದ್ದಾನೆ. ಓಕೆನಾ, ಇದು ಯಾವುದು, ಯಾವೊಂದು ಅಮೆಂಡ್ಮೆಂಟು? 42 ಅಂತೂ ಅಲ್ಲ, 44 ಅಲ್ಲ, ಹೇಳಿ, ಕಮೆಂಟ್ ಮಾಡಿ, 2ರಲ್ಲೇ ಇದೆ ಆನ್ಸರು. ಆಯ್ತಾ ಸರ್, ನೀವು ಹೇಳಿ ಸರ್ ಅಂತ ಹೇಳ್ಬೋದು, ನೀವು ಕಮೆಂಟ್ ಮಾಡ್ರಪ್ಪ. ಸೊ 91 or 92 ಕಮೆಂಟ್ ಮಾಡಿ ಈ ಒಂದು ಕ್ವಶನ್ಗೆ. ಯಾವುದು 15%, ಹಿಂಗೆ ಹಾಕಿ ಸರ್ 15% ಅಂತ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ 91 or 92 ಅಂತ. ಓಕೆ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಸೊ ಇಂಪಾರ್ಟೆಂಟ್ ಅಂದರೆ ಅರ್ಥ ಏನು, ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸು ನೀವು ನೋಡ್ಕೋಬೇಕು. ಅಂದರೆ 42nd ಇಂಪಾರ್ಟೆಂಟು, 44th ಇಂಪಾರ್ಟೆಂಟು, ಅದು ಬಿಟ್ಟು ಇನ್ನೊಂದಿಷ್ಟು ಇದ್ದಾವೆ, 86th, ಆಯಿತಾ, 73rd, 74th ಅಲ್ವಾ. ಫಸ್ಟ್ ಅಮೆಂಡ್ಮೆಂಟು ಎಲ್ಲ ಎಕ್ಸಾಮ್ಗೂ ಇಂಪಾರ್ಟೆಂಟ್, ಅದು ನೋಡ್ಕೊಳ್ಳಿ. ಫಸ್ಟ್ ಅಮೆಂಡ್ಮೆಂಟು, ಓಕೆ, ಯಾರ ಕಾಲದಲ್ಲಿ ಆಯಿತು ಅದೇನು ಅನ್ನೋದನ್ನು ನೋಡ್ಕೊಳ್ಳಿ. ಸೊ ಅಮೆಂಡ್ಮೆಂಟ್ಸ್ ಯಾವ್ಯಾವ ಬರ್ತವೆ, ಯಾವ್ಯಾವ ಇಂಪಾರ್ಟೆಂಟ್ ಅಂತ ನಾನು ಸ್ಕೋರ್ ಬೂಸ್ಟರ್ ಸೀರೀಸಲ್ಲಿ ಹೇಳ್ತಾ ಹೋಗ್ತೀನಿ, ಅದು ನೀವು ಮಾಡಿ ಅಂತೆ, ಆಯಿತಾ. ಸೊ ಪಾಲಿಟಿ ಏನು ಕೇಳಿದರೆ, ಆ್ಯಂಟಿ ಡಿಫೆಕ್ಷನ್ ನೋಡಿ, ಆ್ಯಂಟಿ ಡಿಫೆಕ್ಷನ್ ಮೊನ್ನೆ ನೋಡಿದ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ನು ಆಫೀಸರು HK GK ಪೇಪರ್ ಮಾಡಿದ್ವಲ್ವಾ, ಡಿಕೋಡು ನಾವು ಸರು. ಆ್ಯಂಟಿ ಡಿಫೆಕ್ಷನ್ ಲೈಸ್ HYT, ಆ್ಯಂಟಿ ಡಿಫೆಕ್ಷನ್ ಲೈಸ್ ಗೋಲ್ಡನ್ ಟಾಪಿಕ್, ಓದಲೇಬೇಕು, ನೀವು ಚೆನ್ನಾಗಿ ಓದ್ಕೋಬೇಕು, ಆಯಿತಾ. ಸೊ ಅಂದರೆ ಪ್ರಶ್ನೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. 1ರಿಂದ 2 ಪೇಜ್ ನೋಟ್ಸ್ ಮಾಡ್ಕೊಂಬಿಡಿ ಇದಕ್ಕೆ. ಇದ್ರ ಸಂಬಂಧಪಟ್ಟಂತೆ ಕೋರ್ಟ್ ಕೇಸಸ್ ಜಡ್ಜ್ಮೆಂಟ್ಸ್ ಏನಾದರೂ ಇದ್ದರೆ ಅದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಅದನ್ನೇ ಕೇಳ್ಬಿಡ್ಬೋದು, ಒಂದು ಜಡ್ಜ್ಮೆಂಟ್ ಬರುತ್ತೆ, ಕೆಹಲೋಟೋನ್ ಕೇಸ್ ಅಂತ, ಇದು ಯಾವುದು ಸಂಬಂಧಪಟ್ಟಿದೆ, ಆ್ಯಂಟಿ ಡಿಫೆಕ್ಷನ್ ಲಾ. ಇದೇನು ಹೇಳುತ್ತೆ, ಇದು ಕೇಸು ಇದೇನು ಹೇಳುತ್ತೆ, ಜಡ್ಜ್ಮೆಂಟ್ ಏನು ಹೇಳುತ್ತೆ, ಸ್ಪೀಕರ್ ಏನೇ ಡಿಸಿಷನ್ ತೊಗೊಳ್ಳಿ ಅದನ್ನು ಜುಡಿಷಿಯಲ್ ರಿವ್ಯೂ ಮಾಡ್ಬೋದು ಅಂತ ಹೇಳುತ್ತೆ, ಆಯಿತಾ. ಸ್ಪೀಕರ್ ಏನು ಡಿಸಿಷನ್ ತೊಗೋಬೋದು ಆ್ಯಂಟಿ ಡಿಫೆಕ್ಷನ್ಗೆ, ಜುಡಿಷಿಯಲ್ ರಿವ್ಯೂ ಮಾಡುವಂತೆ. ಅದಕ್ಕೆ ಕೇಸನ್ನು ಜಸ್ಟ್ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ಬೋದು ಅವನು, ಅದರ ಸಲುವಾಗಿ, ಆಯಿತಾ. ಚೀಫ್ ಮಿನಿಸ್ಟರ್ ಹೇಳಿದ್ನಲ್ಲ, ಚೀಫ್ ಮಿನಿಸ್ಟ್ರು
HYT ಆಯಿತಾ. ಗೋಲ್ಡನ್ ಟಾಪಿಕ್ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ. ಸೊ ಎಕ್ಸ್ ಆಫೀಸ್ ಚೇರ್ಮನ್ ಆಫ್ ದಿ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಯಾರು ಇರ್ತಾರೆ? ಆಬ್ವಿಯಸ್ಲಿ ಚೀಫ್ ಮಿನಿಸ್ಟರ್ ಇರ್ತಾನೆ. ಸೊ ನೋಡಿ ಇದರಿಂದನೇ ಇಲ್ಲೊಂದು ಪ್ರಶ್ನೆ ಬಂದಿದೆ, ಒಂದು ಸ್ಟೇಟ್ಮೆಂಟ್ ಆಗಿದೆ, ಗೊತ್ತಾಗ್ತಾ ಇದೆಯಾ? ಅದಕ್ಕೆ ಏನು ಒನ್ ಲೈನರ್ಸಿಂದನೇ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾನೆ ಅವನು. ನಿಮಗೆ 4 ಒನ್ ಲೈನರ್ಸ್ ಇಟ್ಕೊಂಡು ಒಂದು ಕ್ವಶನ್ ಮಾಡ್ತಾ ಇದ್ದಾನೆ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಸೊ ಇದು ಇಂಪಾರ್ಟೆಂಟು. ಸೊ ನೋಡಿ, ಚೀಫ್ ಮಿನಿಸ್ಟರ್ ಇಲ್ಲೊಂದು ಜಸ್ಟ್ ಒಂದು ಟ್ರಿಕ್ ಮೇಲೆ ಹೇಳ್ಬಿಡ್ತೀನಿ. ಸ್ಟೇಟ್ ಅಥಾರಿಟಿ ಅವರೇ ಇರ್ತಾರೆ, ಇದು ನನಗೆ ಗೊತ್ತಿಲ್ಲ ಅಂದ್ಕೊಳ್ಳೋಣ. ಚೇರ್ಮನ್ ಆಫ್ ದಿ ಪ್ಲಾನಿಂಗ್ ಬೋರ್ಡ್ ಆಲ್ಮೋಸ್ಟ್ ಅವರೇ ಇರ್ತಾರೆ. ಸೊ ಹಿ ಮಸ್ಟ್ ಬಿ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ನಾಟ್ ನೆಸಸರಿ. ಈಗ ಫಾರ್ ಎಕ್ಸಾಂಪಲ್ಲು ಈಗ ಒಂದು ಸ್ಟೇಟ್ ಇದೆ, ಯಾವುದು ಅಂದ್ಕೊಳ್ಳೋಣ, ಇದೆ ಅಂದ್ಕೊಳ್ಳೋಣ, ಯಾವುದಪ್ಪ, ಕೇರಳ ಅಂದ್ಕೊಳ್ಳೋಣ. ಕೇರಳದಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲೇ ಇಲ್ಲ, ಅದರಲ್ಲಿ ಚೀಫ್ ಮಿನಿಸ್ಟರ್ ಇಲ್ವಾ? ಇದಂತಾರೆ. ಸೊ ಕಾಮನ್ ಸೆನ್ಸು ನನಗೆ ಸ್ವಲ್ಪ ನಾನು ಪ್ರೆಸೆನ್ಸ್ ಆಫ್ ಮೈಂಡ್ ಹಾಕಬೇಕು. ಸೊ ಹಿಂಗಾಗಿ ಅದು ಈಸಿ ಆಗುತ್ತೆ. ಡಿ ತೆಗೆದುಬಿಡಿ. ಸೊ ಆಬ್ವಿಯಸ್ಲಿ ಏನು ABC ಆನ್ಸರ್. ಆಬ್ವಿಯಸ್ಲಿ ಕರೆಕ್ಟ್ ಇದೆ, ABC ಆನ್ಸರ್ ಆಗುತ್ತೆ. ಸೊ ಏನಾಗುತ್ತೆ, ಈ ಥರದ ಒಂದು ಪ್ರಶ್ನೆಗಳನ್ನ ನಾನು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಕೂಡ ನಾನು ಬಿಡಿಸ್ಬೋದು ಆಯಿತಾ. ಸೊ ಈ ಒಂದು ಪ್ರಶ್ನೆ ನೋಡಿ, ನ್ಯಾಷನಲ್ ಪಾರ್ಕ್ಸ್ ಆಫ್ ಕರ್ನಾಟಕ ಅಂತ ಕೇಳಿದ್ದಾನೆ. ಅವರು ಹೇಳಿದೆ ತಾನೆ, ರಿವರ್ ನೋಡ್ಕೊಳ್ಳಿ, ಯಾವ ನದಿ ದಂಡೆ ಮೇಲೆ ಯಾವ ನ್ಯಾಷನಲ್ ಪಾರ್ಕ್ ಇದೆ ನೋಡ್ಕೊಳ್ಳಿ. ರಿವರ್ ಮಾಡಬೇಕಾದ್ರೆ ಹೇಳಿದೆ ನಾನು. ಅಂದರೆ ಎಲ್ಲ ಒಮ್ಮೆ ಮಾಡಿಬಿಡ್ಬೇಕು, ನಾನು ಪ್ರತಿಯೊಂದನ್ನು ಸಪ್ರೇಟ್ ಮಾಡ್ತೀನಿ ಅಂದರೆ ಕಷ್ಟ. ಓಕೆ. ಸೊ ನೋಡ್ಕೊಳ್ಳಿ, ಬನ್ನೇರುಘಟ್ಟ ಪಾರ್ಟ್ ಆಫ್ ದಿ ವೈಲ್ಡ್ ಲೈಫ್ ಕಾರ್ಡರ್ ಫಾರ್ ದಿ ಎಲಿಫೆಂಟ್ ವಿಚ್ ಕನೆಕ್ಟ್ಸ್ ದಿ BR ಹಿಲ್ಸ್ ಆ್ಯಂಡ್ ಬನ್ನೇರುಘಟ್ಟ ಎಲ್ಲಿದೆ ಹೇಳಿ ನೋಡೋಣ. ಬನ್ನೇರುಘಟ್ಟ ಎಲ್ಲಿದೆ? ಬೆಂಗಳೂರಲ್ಲಿದೆ. ಸತ್ಯಮಂಗಲಂ ಎಲ್ಲಿದೆ? ಅಲ್ಲಿ ತಮಿಳುನಾಡು. ಓಕೆ. ಸೊ ಈ ಸ್ಟೇಟ್ಮೆಂಟ್ ಸ್ವಲ್ಪ ತಪ್ಪು ಅನಿಸುತ್ತೆ. ಓಕೆ. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಸ್ಪ್ರೆಡ್ ಓವರ್ ದಿ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು. ಓಕೆ. ಉಡುಪಿ ಇಲ್ಲ, ಉಡುಪಿ ತೆಗೀರಿ. ಓಕೆ. ಉತ್ತರ ಕನ್ನಡ ಇದು. ಓಕೆ. ಸೊ ಚಿಕ್ಕಮಗಳೂರು, ಉಡುಪಿ ಇಲ್ಲ, ಇದು ಶಿವಮೊಗ್ಗ, ಸಾರಿ, ಕುದುರೆಮುಖ ಶಿವಮೊಗ್ಗ ಅವ್ರು ಉತ್ತರ ಕನ್ನಡ ಎಲ್ಲ ಬರುತ್ತೆ. ಸೊ ಉಡುಪಿ ಅಂತೂ ಇಲ್ಲ, ತೆಗೆದಾಕ್ಬಿಡಿ. ಸೊ ನಂಗೆ ಉಡುಪಿ ಇಲ್ಲ ಗೊತ್ತಿರೋದ್ರಿಂದ ಇದನ್ನು ತೆಗೆದಾಕ್ಬಿಡ್ತೀನಿ. ಸಿ ನೀವು ತೆಗೆದಾಕ್ಬಿಟ್ರೆ ಸೊ ABD ಆನ್ಸರು. ಸೊ ಆಬ್ವಿಯಸ್ಲಿ ನೋಡೋಣ, ಏನು ಯೂನಿಕ್ ಫೀಚರ್ ಆಫ್ ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಓನ್ಲಿ ಹ್ಯಾಬಿಟೇಟ್ ಬ್ಲ್ಯಾಕ್ ಪ್ಯಾಂಥರ್. ನಾಗರಹೊಳೆ ಮಾತ್ರ ಇದೆಯಾ? ಸೊ ಇದು ಗೊತ್ತಿಲ್ಲ. ಸೊ ಈ ಥರ ಪ್ರಶ್ನೆಗಳೇನಿರ್ತಾವಲ್ವಾ, ಸ್ವಲ್ಪ ಕಷ್ಟ, ನಾನು ಒಪ್ಕೋತೀನಿ. ಸೊ ಇದಕ್ಕೆ ಸ್ವಲ್ಪ ನಿಮಗೆ ಡೆಪ್ತ್ ನಾಲೆಜ್ ಬೇಕು. ಓಕೆ. ಈಗೇನಿದೆ ಬ್ಲ್ಯಾಕ್ ಪ್ಯಾಂಥರ್, ಅದಕ್ಕೆ ಏನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ನ್ಯಾಷನಲ್ ಪಾರ್ಕ್ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ? 5 ನ್ಯಾಷನಲ್ ಪಾರ್ಕ್ ಇದೆಯಾ? ಈ 5 ನ್ಯಾಷನಲ್ ಪಾರ್ಕ್ ಏನಿದಾವೆ ರಾಷ್ಟ್ರೀಯ ಉದ್ಯಾನಗಳು, ಇದ್ರ ಬಗ್ಗೆ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಒಂದು ಪ್ರಾಣಿಗಳು ಸಿಗುತ್ತೆ ಆಯಿತಾ, ಯಾವ ಸಸ್ಯವರ್ಗ ಇದೆ, ಇಲ್ಲಿ ಯಾವ ನದಿ ಹರಿಯುತ್ತೆ, ಇಲ್ಲಿ ವೆಜಿಟೇಷನ್ ಯಾವುದಿದೆ, ಇಲ್ಲಿ ಯಾವುದು ಪರ್ವತಗಳ ಪೀಕ್ ಇತ್ತಂದರೆ, ಅಂದರೆ ಮೌಂಟೇನ್ ಪೀಕ್ಸ್ ಇತ್ತಂದರೆ ಅದನ್ನು ನೋಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಆಯಿತಾ. ಇಷ್ಟು ಥರ ಮಾಡಿದ್ರೆ ಈ ಥರ ಪ್ರಶ್ನೆಗಳು ಬಿಡಿಸೋಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಓಕೆ. ಸೊ ನೋಡಿ, KPSC ಗ್ರೂಪ್ B ನಲ್ಲಿ ಕೇಳಿದಾನೆ ಯಾವ ನ್ಯಾಷನಲ್ ಪಾರ್ಕ್, ನೋಡಿ ಅದನ್ನು ಹೇಳಿದ್ದಾನೆ. ಅದೊಂದು ಆ್ಯಡ್ ಮಾಡ್ಕೊಳ್ಳಿ. ಇದೊಂದು ಇಯರ್, ಯಾವ ಇಯರಲ್ಲಿ ಎಸ್ಟಾಬ್ಲಿಷ್ ಆಯಿತು ಆ ನ್ಯಾಷನಲ್ ಪಾರ್ಕ್ನ, ಯಾವ ಇಯರ್ ಘೋಷಣೆ ಮಾಡಿದ್ರು ನ್ಯಾಷನಲ್ ಪಾರ್ಕ್ ಅಂತ. ಸೊ ಈ ಥರ ಮಾಡಿದಾಗ ಪ್ರಶ್ನೆಗಳನ್ನ ಬಿಡಿಸೋಕ್ಕೆ ನಿಮಗೆ ಈಸಿ ಆಗುತ್ತೆ ಆಯಿತಾ. ಸೊ ಮುಂದಿನ ಪ್ರಶ್ನೆ ನೋಡಿ, ಟ್ರೈಬ್ಸ್ ಹೇಳಿದ್ನಲ್ವ, ನೆಕ್ಸ್ಟ್ ಪ್ರಶ್ನೆಗೆ ಬರುತ್ತೆ ಟ್ರೈಬ್ಸ್ ಅಂತ. ಟ್ರೈಬ್ಸ್ ಈಸ್ HYT ಗೋಲ್ಡನ್ ಟಾಪಿಕ್. ಓಕೆ. ಟ್ರೈಬ್ಸನ್ನು 360 ಡಿಗ್ರಿ ವ್ಯೂವಿಂದ ಓದಲೇಬೇಕು ಆಯಿತಾ, ಬೇರೆ ಆಪ್ಷನ್ ಇಲ್ಲ. ಟ್ರೈಬ್ಸನ್ನು ಯಾವ ಟ್ರೈಬು ಯಾವ ಸ್ಟೇಟಲ್ಲಿದೆ ನೋಡಲೇಬೇಕು. ಅದೇ ಥರ ಯಾವ ಟ್ರೈಬ್ಸು ಯಾವ ಕಂಟ್ರಿ ಆಯಿತಾ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, KPSC ಇತ್ತೀಚೆಗೆ ಏನು ಲಾಸ್ಟ್ 1 ರಿಂದ 2 ವರ್ಷದಲ್ಲಿ ಏನು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದಾರಲ್ಲ, ಅಲ್ಲಿ ಪ್ರಶ್ನೆ ಏನಿದಾವೆ, ಟ್ರೈಬ್ಸ್ಗಳು ಜಾಸ್ತಿ ಇದ್ದಾವೆ. ಟ್ರೈಬ್ಸ್ ಮೇಲೆ ಒಂದು ಪ್ರಶ್ನೆ ಬಂದಿದೆ. ನೀವು SSR ಪತ್ರಿಕೆ ತೆಗೆದು ನೋಡಿ, ಆಗಸ್ಟಲ್ಲಿ ಆಯ್ತಲ್ಲ KS ಪ್ರಿಲಿಮ್ಸು, ಆ ಒಂದು ಪತ್ರಿಕೆ ತೆಗೆದು ನೋಡಿ, ಇದ್ದಾವೆ. ಓಕೆ, ಇದ್ದಾವೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ನೋಡ್ಕೋಬೇಕು. ಟ್ರೈಬ್ಸ್ ಈಸ್ HYT ನೀವು ನೋಡ್ಕೋಬೇಕು ಆಯಿತಾ. ಸೊ ಇದನ್ನು ಏನು ಮಾಡಿ, ಮ್ಯಾಪ್ ಮುಖಾಂತರ ನೋಡ್ಕೊಳ್ಳಿ ಆಯಿತಾ. ಗೂಗಲಲ್ಲಿ ಸರ್ಚ್ ಮಾಡಿ, ಮ್ಯಾಪ್ ಸಿಗುತ್ತೆ ನಿಮಗೆ ಆಯಿತಾ. ಸೊ ಅಥವಾ ನೀವೇ ಒಂದು ಮ್ಯಾಪ್ ಮಾಡ್ಕೊಂಡು ಓದ್ಬೇಕಾದ್ರೆ ಮ್ಯಾಪಲ್ಲಿ ಬರೆದಿಟ್ಕೊಳ್ಳಿ. ಸೊ ಏನದು ವಿಜುವಲೈಸೇಷನ್ ಮಾಡಿದಷ್ಟು ಇದು ಈಸಿ. ಓಕೆ. ಮುಂದಿನ ಪ್ರಶ್ನೆ, ಜ್ಞಾನಪೀಠ ಅವಾರ್ಡ್ ಈಸ್ ಅ ಗೋಲ್ಡನ್ ಟಾಪಿಕ್. ಇದರ ಜೊತೆಗೆ ಇನ್ನೊಂದು ಯಾವುದು, ಪದ್ಮ ಅವಾರ್ಡ್ಸು ಆಯಿತಾ. ಅದ್ರ ಜೊತೆಗೆ ಇವು ಗ್ಯಾಲಟರಿ ಅವಾರ್ಡ್ ಅಂತ ಕೊಡ್ತಾರಲ್ಲ ಮಿಲ್ಟ್ರಿಯಲ್ಲಿ, ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಅಶೋಕ ಶಾಂತಿ ಪ್ರಶಸ್ತಿ ಕೊಡ್ತಾರಲ್ಲ. ಓಕೆ. ಸೊ ಎಲ್ಲ ನೋಡ್ಕೊಳ್ಳಿ. ಸೊ ಇವೆಲ್ಲ ಏನಿದೆ ಇಂಪಾರ್ಟೆಂಟ್. ಕೊಟ್ಟಿದ್ರೆ ಆ ಇಯರ್ ಕೊಟ್ಟಿದ್ರೆ, ಈ ಕರೆಂಟ್ ಅಫೇರ್ಸ್ ಏನು ಓದ್ತಿರಲ್ಲ ಆ ಇಯರ್ ಕೊಟ್ಟಿದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಅದೇ ಬಟ್ ನಾನು ಹೆಂಗೆ ನೋಡ್ಕೋಬೇಕಂದ್ರೆ, ಜ್ಞಾನಪೀಠ ನಾವೇನು ನೋಡ್ಕೊಂಬಿಡ್ತೀವಿ, ಕರೆಂಟ್ ಅಫೇರ್ಸಲ್ಲಿ ಎಷ್ಟೋ ಮ್ಯಾಗ್ಝಿನ್ ಏನಿರುತ್ತೆ, ಜ್ಞಾನಪೀಠ ಅವಾರ್ಡು 1 ಲೈನರ್ಸು ಯಾರಿಗೆ ಸಿಕ್ತು ಈ ಇಯರ್ ಸಾಕು. ನೋ, ಜ್ಞಾನಪೀಠ ಅವಾರ್ಡು ಯಾವಾಗ ಹುಟ್ಕೊಳ್ತು,
ಓಕೆ, ಇದನ್ನು ಯಾರಿಗೆ ಕೊಡ್ತಾರೆ, ಅವ್ರ ಕ್ವಾಲಿಫಿಕೇಷನ್ ಏನು, ಯಾವ್ಯಾವ ಲ್ಯಾಂಗ್ವೇಜಿಗೆ ಕೊಡ್ತಾರೆ, ಇದೆಲ್ಲನೂ ನೀವು ನೋಡ್ಕೋಬೇಕು. ಅದೇ ಥರ ಪದ್ಮ ಅವಾರ್ಡ್ಸು ಯಾರಿಗೆ ಕೊಡ್ತಾರೆ, ಅವ್ರ ಕ್ವಾಲಿಫಿಕೇಷನ್ ಏನು, ಬರೀ ವಿದೇಶಿಯರಿಗೆ ಕೊಡ್ತಾರಾ, ಬರೀ ಭಾರತೀಯರಿಗೆ ಕೊಡ್ತಾರೆ, ವಿದೇಶಿಯರಿಗೂ ಕೊಡ್ತಾರಾ ಅದು ನೋಡ್ಕೋಬೇಕು. ಅದ್ರ ಜೊತೆ ಭಾರತ ರತ್ನ ಇದು ಕೂಡ ಮರ್ತೀವಿ, ಇದು ಕೂಡ ಇಂಪಾರ್ಟೆಂಟು. ಸೊ ಈ ಥರ ನೀವು ನೋಡ್ಕೋಬೇಕು. ಓಕೆ, ಸೊ ಬರೀ ನಾನು ಒನ್ಲೈನರ್ಸ್ ಯಾರಿಗೆ ಸಿಕ್ತು ಅಂತ ಮಾಡಿಬಿಟ್ರೆ ಅದು ಕಷ್ಟ. ಓಕೆ, ಆ ಥರ ಮಾಡಿಬಿಡಿ. ಸೊ ಆಂಗ್ಲೋ ಇಂಡಿಯನ್ನು ತೆಗೆದಾಕ್ಬಿಟ್ಟಿದ್ದಾರೆ ಇತ್ತೀಚೆಗೆ ಅಲ್ವಾ. ಯಾವ ಮೂಮೆಂಟು ಆಂಗ್ಲೋ ಇಂಡಿಯನ್ ತೆಗೆದಾಕಿದ್ದು ಹೇಳೋಣ. 104 ಅಲ್ವಾ, 104 ಐ ಥಿಂಕ್ 104. ಇದು PSI ಕ್ವಶನು. ಇದು ಜಸ್ಟ್ ಚೆಕ್ ಮಾಡಿ 104 ಇದೆ ಆನ್ಸರು. ಸೊ ತೆಗೆದಾಕಿದ್ದಾರೆ ಅಷ್ಟೇ, ಮುಗೀತು. ಸೊ ಇದೇನು ಅದಕ್ಕಿಂತ ಮುಂಚೆ ತೆಗೆದಾಕಿರಲಿಲ್ಲ, ಹಿಂಗೆ ಆಂಗ್ಲೋ ಇಂಡಿಯನ್ ಮೇಲೆ ಪ್ರಶ್ನೆ ಬರುತ್ತಿತ್ತು. ಈಗ ತೆಗೆದಾಕ್ಬಿಟ್ಟಿದ್ದಾರೆ, ಹೀಗಾಗಿ ಅದೇನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಮುಂದಿನ ಪ್ರಶ್ನೆ ಏನು ಕೇಳಿದ್ದಾನೆ, ಸೋಲಾರ್ ಪವರ್ ಪ್ಲ್ಯಾಂಟ್ಸ್ ನೋಡಿ. KPSC ಪ್ರಿಲಿಮ್ಸ್ 2024, KPSC ಗ್ರೂಪ್ B 2023 ಬಿಗ್ಗೆಸ್ಟ್ ಸೋಲಾರ್ ಪ್ಲ್ಯಾಂಟ್ ಅಂತ ಯಾವುದಂತ ಕೇಳ್ತಾ ಇದ್ದಾನೆ 4ರಲ್ಲಿ. ಸೊ ಎಲ್ಲಿದೆ ಅಂತ ಕೇಳ್ತಾ ಇದ್ದಾನೆ. ಪವರ್ ಪ್ಲ್ಯಾಂಟ್ ಸೋಲಾರ್ ಪಾರ್ಕ್ ಎಲ್ಲಿದೆ, ಸೋಲಾರ್ ಪಾರ್ಕ್ ಪಾವಗಡ ಅಲ್ವಾ, ಗೊತ್ತು ತಾನೆ ನನಗೆ. ಸೊ ಅದೇ ಥರ ಈ ಸೋಲಾರ್ ಪಾರ್ಕ್ ಭಾರತದಲ್ಲಿ ಯಾವ್ಯಾವ ಸೋಲಾರ್ ಪಾರ್ಕು ಯಾವ್ಯಾವ ಸ್ಟೇಟಲ್ಲಿದೆ ಅಂತ ಕೇಳ್ತಾ ಇದ್ದೀನಿ. ಮ್ಯಾಚ್ ದಿ ಫಾಲೋವಿಂಗ್ ಇಲ್ಲಿ ಏನು ಕೇಳ್ತಾ ಇದ್ದೀನಿ, ಇಷ್ಟರಲ್ಲಿ ಕರ್ನಾಟಕದಲ್ಲಿ ಯಾವ ಲೊಕೇಟ್ ಇದೆ ಅಂತ ಕೇಳ್ತಾ ಇದ್ದೀನಿ. ಅಂದರೆ ಸೋಲಾರ್ ಟಾಪಿಕ್ ಏನಿದೆ ಅಲ್ಲ, ಪವರ್ ಪ್ಲ್ಯಾಂಟ್ ಟಾಪಿಕ್ ಏನಿದೆ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಹೇಳಿ, ನಾವು ಏನು ಮಾಡ್ತಾಯಿದ್ದೀವಿ, ನಾನ್ ರಿನ್ಯೂಯಬಲ್ ಎನರ್ಜಿ ಅಲ್ವಾ. ಸೊ ಈ ಒಂದು ಏನು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಸನ್ನು ನಾವು ಮಾಡ್ತಾಯಿದ್ದೀವಿ. ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಇದನ್ನು ನಾವು ಮಾಡ್ತಾಯಿದ್ದೀವಿ. ಓಕೆ, ಇದನ್ನು ನಾನು ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೆ ಭಾರತ ಸರ್ಕಾರ. ಹೀಗಾಗಿ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗಿ. ಈ ಸೋಲಾರ್ ಕೇಳಿದಲ್ಲ, ನೆಕ್ಸ್ಟ್ ವಿಂಡ್ ಕೇಳ್ಬೋದು. ಓಕೆ, ಆಮೇಲೆ ಏನು ಪ್ರಶ್ನೆ ಬರ್ಬೋದು ಅಂದರೆ, ಸೋಲಾರ್ ಪವರ್ ಪ್ಲ್ಯಾಂಟ್ ಇರೋದರಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ, ಇದರಿಂದ ಪವರ್ ಪ್ರೊಡ್ಯೂಸ್ ಮಾಡುತ್ತಲ್ಲ ಸೋಲಾರ್ ಮತ್ತು ವಿಂಡಿಂದ ಎಷ್ಟನೇ ಸ್ಥಾನದಲ್ಲಿದೆ ಕರ್ನಾಟಕ. ಸೊ ಗೊತ್ತಿದ್ರೆ ಕಮೆಂಟ್ ಮಾಡಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ. ಇಲ್ಲ ನೋಡೋದು, ಇನ್ನೊಂದು ಪ್ರಶ್ನೆ ಇದೆ, ಇದು ಕಮೆಂಟ್ ಮಾಡಿ, ನಾನೇ ಹೇಳ್ತೀನಿ. ಸೋಲಾರ್ ಸಿಟೀಸ್, ಕರ್ನಾಟಕದ ಸೋಲಾರ್ ಸಿಟೀಸ್ ಅಂತ 2 ಸಿಟಿನ ಆಯ್ಕೆ ಮಾಡಿದೆ ಭಾರತ ಸರ್ಕಾರ. ಯಾವ 2 ಸೋಲಾರ್ ಸಿಟೀಸ್ ಅಂತ ಹೇಳಿ ನೋಡೋಣ. ಯಾವ 2 ಸೋಲಾರ್ ಸಿಟೀಸು ಕರ್ನಾಟಕದ್ದು? ಒಂದು ಹೇಳಿ ನೋಡೋಣ, ಯಾವುದು, ಬೀದರ್, ಇನ್ನೊಂದು ಹೊಸಪೇಟೆ. ಸೊ ಪ್ರಶ್ನೆ ಬರ್ಬೋದು, ನಾನು ಹೇಳ್ತಾ ಇದ್ದೀನಿ ಎಲ್ಲಿಂದ ಪ್ರಶ್ನೆ ಬರುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ, ಆಯಿತಾ. ಸೊ ಇದು ನೋಡಿ, ಇದು ನಾರ್ಮಲ್, ಇದು ಕಂಪ್ಯೂಟರ್ ರಿಲೇಟೆಡು ವೈರಸ್ಸು. ಈ ವೈರಸ್ ಏನಿದಾವೆಲ್ಲ, ಇವು ಕಂಪ್ಯೂಟರ್ ವೈರಸ್ಗಳು ಇವು ನ್ಯೂಸಲ್ಲಿರುತ್ತೆ, ಆಯಿತಾ. ನ್ಯೂಸಲ್ಲಿ ಏನಿದಾವೆ ಒಂದು ನೋಡ್ಕೊಳ್ಳಿ ಅಷ್ಟೇ. ಸೊ ಆದಷ್ಟು ಇವೆಲ್ಲ ನ್ಯೂಸಿಂದನೇ ಕೇಳ್ತಾನೆ. ಇದನ್ನು PYQ ಜಸ್ಟ್ ನಿಮ್ಗೆ ಗೊತ್ತಾಗಲಿ ಅಂತ ತೊಗೊಂಡಿದ್ದೀನಿ, ಬಟ್ ಆಲ್ಮೋಸ್ಟ್ ಇದನ್ನು ನ್ಯೂಸಲ್ಲಿ ಏನಿರ್ತಾವಲ್ಲ ಅದರಿಂದನೇ ಕೇಳ್ತಾನೆ. ನ್ಯೂಸಲ್ಲಿರೋದನ್ನು ನೋಡ್ಕೊಳ್ಳಿ. ಓಕೆ, ಇಲ್ಲೇನು ಕೇಳಿದಾನೆ, RSI ನೋಡಿ. PSI ಅಂದರೆ KSP ಕಂಡಕ್ಟ್ ಮಾಡುವಂಥ RSI ಪೇಪರಲ್ಲಿ ಬಂದಿದೆ, ಜಸ್ಟಿಸ್ ವರ್ಮಾ ಕಮಿಟಿ. ನೀವು PYQ ಮಾಡ್ತಾ ಇರ್ತೀವಿ, ಜಸ್ಟಿಸ್ ವರ್ಮಾ ಕಮಿಟಿ ಅಂದ ತಕ್ಷಣ ನಾನು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಾನು ನೋಡಿ, ಪೊಲೀಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೀವು ನೋಡಿ, ಯಾವುದು ಪೊಲೀಸು, ಪ್ರಿಸನ್ನು, ಕೋರ್ಟು, ಪ್ರಿಸನ್ ಇದು. ಓಕೆ, ಸೊ ಏನಂತಂದರೆ, ಸೊ ಈ ಒಂದು ಇಟ್ಕೊಂಡೆ ಅವನು ಇಲ್ಲೊಂದು ಪ್ರಶ್ನೆ ಮಾಡಿದ್ದಾನೆ, ಇದು 4 ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾನೆ ಅವನು. ಸೊ ಹೀಗಾಗಿ ಏನಂತಂದರೆ, ನೀವು ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ರೀಸೆಂಟ್ ಎಕ್ಸಾಮ್ಸು 1 or 2 ಇಯರಲ್ಲಿ ಬಂದಿರುವಂಥ ಕಮಿಟಿಗಳನ್ನು ಲಿಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಆ ಕಮಿಟಿ ಲಿಸ್ಟ್ ಮಾಡಿಕೊಂಡು ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಅದರ ಮೆಂಬರ್ಸ್ ಎಷ್ಟಿದ್ರು, ಆಯಿತಾ. ಒಂದು ಪಟ್ಟಿ ಥರ ಒಂದು ಕಮಿಟಿ ಬಗ್ಗೆ 2 ಇಂದ 3 ಲೈನ್ ಅಂದ್ಕೊಳ್ಳಿ, 2 ಇಂದ 3 ಲೈನು ಒಂದು ನೋಟನ್ನು ಮಾಡಿಟ್ಕೊಳ್ಳಿ. ಓಕೆನಾ. ಯಾವ ಕಮಿಟಿ, ಈ ಒಂದು 1 ರಿಂದ 2 ಇಯರಲ್ಲಿ ಬಂದಿರುವಂಥ PYQಸು ಪ್ಲಸ್ ಪ್ರೆಸೆಂಟ್ ನ್ಯೂಸಲ್ಲಿರುವಂಥದ್ದು ಕಮಿಟಿಗಳು. ಇಷ್ಟು ಮಾಡ್ಕೊಳ್ಳಿ. ಕಮಿಟಿಗಳು ಹುಜಿ ಅಂತ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸ್ಟ್ಯಾಂಡರ್ಡ್ ಇದ್ದಾವೆ, ಅವು ಹಳೆ ಪಂಚಾಯತ್ ರಾಜ್ ರಿಲೇಟೆಡ್ ಏನು ಕಮಿಟಿಗಳಿದಾವಲ್ಲ ಅವು ಮಾಡಬೇಕು. BD ಜತ್ತಿ ಕಮಿಟಿ ಅವೆಲ್ಲ ನೀವು ಏನು ಹಿಸ್ಟ್ರಿ ಅಂತ ನಾವು ಹೇಳ್ತೀವಿ, ಹಿಸ್ಟಾರಿಕಲ್ ಏನೋ ಅವು ಮಾಡಲೇಬೇಕು. ಆ್ಯಸ್ ಆಫ್ ನಾವು ಈಗ ಹೇಳ್ತಾ ಇದ್ದೀನಲ್ಲ, ಈ ಒಂದು ಕಮಿಟಿಗಳು ನ್ಯೂಸಲ್ಲಿ ಇರ್ತಾವಲ್ಲ 1 ರಿಂದ 2 ವರ್ಷದ್ದು PYQ ಪ್ಲಸ್ ಏನು ಪ್ರೆಸೆಂಟ್ ನ್ಯೂಸಲ್ಲಿರುವಂಥ ಕಮಿಟಿಗಳನ್ನು ನೋಡ್ಕೊಳ್ಳಿ, ಆಯಿತಾ. ಸೊ ಇಲ್ಲಿಗೆ ನಾವು ಈ ಒಂದು ಸೆಷನನ್ನು PSI 402 ಒಂದು T ಕೋಡ್ ಅಂತ ಏನು ಹೇಳಿದೆಲ್ಲ ಇದನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆ, ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಾವು ಹೇಳ್ತೀವಲ್ಲ, ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತ ಹೇಳ್ತೀವಲ್ಲ. ಸೊ ಅದರಿಂದ ಎಲ್ಲರಿಗೂ ಜ್ಞಾನವನ್ನು ಪಸರಿಸೋಣ. ನಿಮ್ಮ ಒಂದು ಆದ್ಯತೆಯ ಮೇರೆಗೆ, ನಿಮ್ಮ ಒಂದು ಬೇಡಿಕೆಯ ಮೇರೆಗೆ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಇದು ಇವತ್ತು ಶನಿವಾರ, ಓಕೆ, ಶನಿವಾರ ಈವ್ನಿಂಗ್ ಇದು ಅಪ್ಲೋಡ್ ಆಗುತ್ತೆ. ಸೊ ಅಪ್ಲೋಡ್ ಆದ ತಕ್ಷಣ ನಾನು ಏನೇನು ಹೇಳಿದ್ದೀನಿ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ಆ ರೀತಿ ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ ಸರ್, ನೀವು ಹೇಳ್ಬೋದು ಸರ್ ಬರೀ PYQ ಮಾಡಿದರೆ ಆಗುತ್ತಾ ಸರ್? PYQ ಮಾಡಿದ್ರೆ ನಿಮಗೆ 50% ಆಗುತ್ತೆ, 50% ನಿಮ್ಮ ನಾಲೆಜ್
ಅದೇನು ಬುಕ್ಸ್ ಓದ್ತಿರಲ್ಲ ಅದರಿಂದನೇ ಬರೋದಂತ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ. ಸೊ ಇದೊಂದು ದಾರಿದೀಪ ನಿಮಗೆ. ಓಕೆ, ನಿಮ್ಮೊಂದು ದಾರಿ ಕಾಣ್ತಾ ಇಲ್ಲ ಸರ್, ಯಾವ ಥರ ಓದಬೇಕು ಏನು ಮಾಡಬೇಕು ಅನ್ನೋ ದಾರಿದೀಪ ನಿಮಗೆ. ಏನು PYQ ಅನ್ನೋದೇನು ಒಂದು ದಾರಿದೀಪ ಇದ್ದಂಗೆ. ಸೊ ಅದಕ್ಕೋಸ್ಕರ ಇದನ್ನು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ಮುಂದೆ ಏನು ನೀವು ಯಾವ ಥರ ವೀಡಿಯೋಗಳು ಬೇಕು ಅನ್ನೋದು ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಅಲ್ಲಿ ಹೋದರೆ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ ಸಿಗುತ್ತೆ, ನಮ್ಮದು ವಿಜಯ ಸೇತು ಡಿಸ್ಕಷನ್ ಗ್ರೂಪ್ ಅಂತ ಇದೆ. ಅಲ್ಲಿ ಬಂದು ನೀವು ಕಮೆಂಟ್ ಹಾಕಿದರೆ ಸೊ ಅಲ್ಲಿ ಬಂದು ನೀವು ಕಮೆಂಟ್ ಮಾಡ್ಬೋದು ಅಥವಾ ಕೇಳ್ಕೊಬೋದು, ನಾವು ನಿಮಗೆ ಸ್ಪಂದಿಸ್ತೀವಿ ಆಯಿತಾ. ಸೊ ಯಾವುದೇ ರೀತಿ ಒಂದು ಪಾಸಿಟಿವ್ ಆಗಿರೋರಿಗೆ ನಾವು ಯಾವಾಗೂ ಪಾಸಿಟಿವ್ ಆಗಿ ಸ್ಪಂದಿಸ್ತೀವಿ. ಸೊ ನೆಗೆಟಿವ್ ಹೇಳೋರಿಗೆ ನಾವು ಯಾವತ್ತೂ ಕೂಡ ಇಗ್ನೋರ್ ಮಾಡ್ತೀವಿ. ಸೊ ನೆಗೆಟಿವ್ ಯಾವಾಗಲೂ ಬೇಗ ಸ್ಪ್ರೆಡ್ ಆಗುತ್ತೆ. ಈಗ ಇಗ್ನೋರ್ ಮಾಡಿದಷ್ಟು ಅದು ದೂರ ಇರ್ತೀವಿ ನಾವು ಅದರಿಂದ ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋ ಏನಪ್ಪ ಅಂತಂದರೆ ಎಸ್ಸೆ. ಓಕೆ, ಎಸ್ಸೆ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಇದು ಯಾರೂ ಮಾಡಿರ್ಬೋದು ಆ ಥರದ್ದು ಒಂದು ವಿಶಿಷ್ಟವಾಗಿರುವಂಥ ಒಂದು ವಿಡಿಯೋನ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಇದೆಲ್ಲವೂ ಕೂಡ ನಿಮಗೋಸ್ಕರ. ಓಕೆ, ಇದರಿಂದ ನಮಗೇನು ಲಾಭ ಅಂತಂದರೆ ನಮಗೂ ಚಿಕ್ಕ ಪುಟ್ಟದೇನೋ ಇರ್ಬೋದು ಲಾಭ, ಇಲ್ಲ ಅಂತ ಹೇಳಲ್ಲ, ಯಾರೂ ಲಾಭ ಇಲ್ಲದೆ ಏನೂ ಮಾಡಲ್ಲ. ಬಟ್ ಏನಂದರೆ ಮೇಜರ್ಲಿ ಏನು ಅಂದರೆ ಸ್ಟೂಡೆಂಟ್ ಓರಿಯೆಂಟೆಡ್ ನಾವು ಯಾವತ್ತು. ಓಕೆ, ವಿದ್ಯಾರ್ಥಿ ಸ್ನೇಹಿ ಅಂತ ಏನು ಹೇಳ್ತೀವಲ್ಲ, ನಾವೆಲ್ಲ ವಿದ್ಯಾರ್ಥಿ ಸ್ನೇಹಿ. ವಿದ್ಯಾರ್ಥಿಗಳಿಗೆ ಏನು ಬೇಕೋ ಅದನ್ನು ಕೊಡಬೇಕೆ ಹೊರತು ನನಗೇನು ಬೇಕೋ ಅದನ್ನು ಕೊಡೋದಲ್ಲ, ನನಗೇನು ಬೇಕೋ ಅದನ್ನು ಹೇಳೋದಲ್ಲ, ನಿಮಗೇನು ಬೇಕೋ ಅದನ್ನು ನಾನು ಹೇಳ್ತೀನಿ. ಸೊ ಇದೇ ಏನು ನಮ್ಮ ಸಿದ್ಧಾಂತ. ಅದೇ ಸಿದ್ಧಾಂತ ಏನು ಆದರೂ ಕೂಡ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಹೇಳ್ತೀವಿ. ಸೊ ಆದ್ದರಿಂದ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಓಕೆ, ಕಮೆಂಟ್ ಮಾಡಿ. ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳು ಆಗಿರುತ್ತೆ, ಸೊ ಅದನ್ನು ಕಮೆಂಟ್ ಮಾಡಿ, ಅದನ್ನು ನಾವು ಸರಿಪಡಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.